ಹೆಲೋ ಆ್ಯಂಡ್ ವೆಲ್ಕಮ್ ಟು ಬಯೋಮನಿ ಗುರುಜಿ ಚಾನೆಲ್. ನಾನು ನಿಮ್ಮ ಆಕಾಶ್ ಸರ್. ಸೊ ಇವತ್ತು ನಾವು ಸೆಕೆಂಡ್ ಪಾರ್ಟನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ. ಇದಕ್ಕಿಂತ ಮೊದಲು ನಾವು ಇಂಟ್ರೊಡಕ್ಷನ್ ನೋಡಿದ್ವಿ, ಯಾಕೆ ಕ್ಲಾಸಿಫಿಕೇಶನ್ ಮಾಡಬೇಕಂತ ತಿಳ್ಕೊಂಡ್ವಿ. 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾರು ಕೊಟ್ಟರು, 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾರು ಕೊಟ್ಟರು, 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾರು ಕೊಟ್ಟರು, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾರು ಕೊಟ್ಟರು, ಇದನ್ನೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಾ. ಆ್ಯಂಡ್ ನೆನಪಿರ್ಲಿ, ಇದನ್ನ ಕೊಟ್ಟವ್ರು ಯಾರು ಮತ್ತೆ ಅದರ ಕ್ಯಾರೆಕ್ಟರ್ಸ್ ಏನು ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಇದು ಯಾರಾದ್ರೂ ಮಿಸ್ ಮಾಡಿದ್ರೆ ನೀವು ನಮ್ಮ ಚಾನೆಲ್ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಫಸ್ಟ್ ಪಾರ್ಟ್ ಅನ್ನ ನೀವು ನೋಡ್ಬಹುದು. ಓಕೆನಾ? ಸೊ ಇವತ್ತು ನಾವು ಪಾರ್ಟ್ 2 ನ ಒಂದು ಕ್ಲಾಸ್ ಅನ್ನ ಮಾಡ್ತಿದ್ದೀವಿ. ಈ ಪಾರ್ಟ್ 2 ಅಲ್ಲಿ ನಾವು ಫಸ್ಟಿಗೆ ಕಿಂಗ್ಡಮ್ ಮೊನೆರಾ ಬಗ್ಗೆ ಡಿಸ್ಕಷನ್ ಮಾಡೋಣಂತೆ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಇನ್ ಟೈಮ್ ಲೆಟ್ ಅಸ್ ಬಿಗಿನ್ ದ ಕ್ಲಾಸ್. ಕಿಂಗ್ಡಮ್ ಮೊನೆರಾ. ಕಿಂಗ್ಡಮ್ ಮೊನೆರಾ ಅಂತಂದ್ರೆ ಇದರಲ್ಲಿ ಯಾರು ಬರ್ತಾರೆ ಮೇನ್ಲಿ ನೆನ್ಪಿಟ್ಕೋಬೇಕು. ಕಿಂಗ್ಡಮ್ ಮೊನೆರಾ ಅಂತಂದ್ರೆ ಈ ಪರ್ಟಿಕ್ಯುಲರ್ ಕಿಂಗ್ಡಮ್ ಏನಿದೆ ಅಲ್ಲೋ, ಇದನ್ನ ನಾವು ಕ್ಲಾಸಿಫೈ ಮಾಡೋ ಟೈಮ್ ನಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಏನ್ ನೋಡಿದ್ವಿ, ಯಾವ ಟೈಪ್ ಆಫ್ ಸೆಲ್ ಇರುತ್ತೆ ಅಂತ ನೋಡಿದ್ವಿ. ಸೆಲ್ ಯಾವ್ದಿರುತ್ತೆ? ಪ್ರೋಕ್ಯಾರಿಯೋಟಿಕ್ ಸೆಲ್ ಇರುತ್ತೆ, ಹೌದಲ್ವಾ? ಪ್ರೋಕ್ಯಾರಿಯೋಟಿಕ್ ಅಂತಂದ್ರೆ ಅರ್ಥ ಏನು? ಈ ಸೆಲ್ ಏನಿರುತ್ತಲ್ಲೋ, ಈ ಸೆಲ್ ಒಳಗಡೆ ಯಾವುದೇ ರೀತಿಯ ಮೆಮ್ರೇನ್ ಅನ್ನ ಹೊಂದಿರುವಂತಹ ಸೆಲ್ ಆರ್ಗನಲ್ಲೀಸ್ ಇರೋದಿಲ್ಲ. ಅಂದ್ರೆ ಮೈಟೋಕಾಂಡ್ರಿಯಾ ಆಗ್ಲಿ, ಗಾಲ್ಗಿ ಅಪಾರೇಟಸ್ ಆಗ್ಲಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗ್ಲಿ, ಲೈಸೋಸೋಮ್ ಆಗ್ಲಿ, ವ್ಯಾಕ್ಯೂಲ್ಸ್ ಆಗ್ಲಿ, ಅವೆಲ್ಲ ಕಂಪ್ಲೀಟ್ಲಿ ಆಬ್ಸೆಂಟ್ ಇರುತ್ತೆ. ಈವನ್ ನ್ಯೂಕ್ಲಿಯರ್ ಮೆಮ್ರೇನ್ ಅಂತನೂ ಕೂಡ ಇರೋದಿಲ್ಲ. ಸೊ ಸರ್ ಮತ್ತಂದ್ರ ಹೆಂಗ್ರಿ ಸರ್, ಇದ್ರೊಳಗೆ ಏನಿರ್ತೈತಿ? ಡೈರೆಕ್ಟ್ಲಿ ಸೈಟೋಪ್ಲಾಸಮ್ ಒಳಗಡೆನೆ ನಾವು ಏನ್ ನೋಡ್ತೀವಿ, ಅದರದ್ದು ಒಂದು ಜೆನೆಟಿಕ್ ಮಟೀರಿಯಲ್ ಅನ್ನ ನೋಡ್ತೀವಿ. ಓಕೆ, ಸೊ ಜೆನೆಟಿಕ್ ಮಟೀರಿಯಲ್ ಅನ್ನ ಡೈರೆಕ್ಟ್ ಆಗಿ ನಾವು ಸೈಟೋಪ್ಲಾಸಮ್ ನಲ್ಲಿ ಕಾಣ್ಬಹುದು. ಈ ಒಂದು ಸ್ಪೆಸಿಫಿಕ್ ಜೆನೆಟಿಕ್ ಮಟೀರಿಯಲ್ ಏನಿದೆಲ್ಲ, ಇದನ್ನ ಹೊರತುಪಡಿಸಿ ಇದ್ರ ಒಳಗಡೆನೆ ಸೈಟೋಪ್ಲಾಸಮ್ ಒಳಗಡೆನೆ ಇನ್ನೊಂದು ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ನಾವು ಪ್ಲಾಸ್ಮಿಡ್ ಅಂತ ಕರಿತೀವಿ. ಇದು ಡಿ ಎನ್ ಎದೆ ಒಂದು ಎಕ್ಸ್ಟ್ರಾ ಪಾರ್ಟ್, ಅದಕ್ಕೆ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಡಿ ಎನ್ ಎ ಅಂತ ಹೇಳ್ತೀವಿ. ಅದು ಮೇನ್ಲಿ ರೆಸಿಸ್ಟೆನ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾರು ಸೆಕೆಂಡ್ ಇಯರ್ಸ್ ಅದಿರೋ, ಯಾರು ಡ್ರಾಪರ್ಸ್ ಅದಿರೋ, ಅವರಿಗೆ ಈ ಪ್ಲಾಸ್ಮಿಡ್ ಇದ್ರೊಳಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಬಿಕಾಸ್ ಪ್ಲಾಸ್ಮಿಡ್ ಅನ್ನ ನೀವು ಸಂಪೂರ್ಣವಾಗಿ ಬಯೋಟೆಕ್ನಾಲಜಿ ಸೆಕೆಂಡ್ ಇಯರ್ ನ ಚಾಪ್ಟರ್ಸ್ ನಲ್ಲಿ ಕಲಿತೀರಾ. ಓಕೆನಾ? ಯಾವ ರೀತಿ ಈ ಪ್ಲಾಸ್ಮಿಡ್ ಅನ್ನ ಉಪಯೋಗಿಸ್ಕೊಂಡು ನಮ್ಮ ಡಿಸೈರ್ಡ್ ಕ್ಯಾರೆಕ್ಟರ್ ಅನ್ನ ಇನ್ನೊಂದು ಆರ್ಗನಿಸಮ್ ಒಳಗೆ ಹಾಕ್ಬೋದು ಅನ್ನೋದು ನೀವೆಲ್ಲ ಕಲಿತೀರಾ, ಹೌದಾ? ಈಗ ಅದ್ ಬೇಡ. ಓಕೆನಾ? ಸೊ ಒಂದು ಮೇನ್ ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಓಕೆ, ಡಿ ಎನ್ ಎ ಇರುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಡಿ ಎನ್ ಎ ಆಗಿ ಪ್ಲಾಸ್ಮಿಡ್ ಇರುತ್ತೆ. ಅದ್ ಬಿಟ್ಟು ಎಲ್ಲಾ ಕಡೆ ಏನಿರುತ್ತೆ? ಸೈಟೋಪ್ಲಾಸಮ್ ಇರುತ್ತೆ. ಓಕೆನಾ? ಸೊ ಎಲ್ಲ ಕಡೆ ಸೈಟೋಪ್ಲಾಸಮ್ ಅನ್ನ ನಾವು ನೋಡಬಹುದು. ನೆಕ್ಸ್ಟ್ ಅದಷ್ಟೇ ಅಲ್ಲ, ಈಗ ಮೇನ್ ಏನಪ್ಪಾ ಅಂತಂದ್ರೆ ಹೊರಗಡೆ ಏನಿರುತ್ರಿ ಸರ್ ಅಂತಂತಂದ್ರ ಸೆಲ್ ವಾಲ್ ಇರುತ್ತೆ. ಪೂರಾ ಹೊರಗಡೆ ಸೆಲ್ ವಾಲ್ ಮೇಲ್ಗಡೆ ಗ್ಲೈಕೋಕ್ಯಾಲಿಕ್ಸ್ ಅನ್ನುವಂತಹ ಒಂದು ಲೇಯರ್ ಇರುತ್ತೆ. ಸೆಲ್ ವಾಲ್ ಹೊರಗಡೆ, ಎಕ್ಸ್ಟ್ರೀಮ್ ಹೊರಗಡೆ, ಅಲ್ಲಿ ಅದು ಲೇಯರ್ ಸ್ಲೈಮಿಯರೇ ಇರ್ಬೋದು, ಇಲ್ಲ ಅಂತಂದ್ರೆ ಸಾಲಿಡ್ ಆಗಿರ್ಬೋದು, ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಕ್ಯಾಪ್ಸ್ಯೂಲ್. ಓಕೆ, ಸೊ ಸೆಲ್ ವಾಲ್ ಹೊರಗಡೆ ಗ್ಲೈಕೋಕ್ಯಾಲಿಕ್ಸ್ ಅನ್ನೋ ಕಂಪೌಂಡ್ ಇರುತ್ತಾ, ಆ ಗ್ಲೈಕೋಕ್ಯಾಲಿಕ್ಸ್ ಆಗಿಂದ ನೆಕ್ಸ್ಟ್ ಬರೋದು ಸೆಲ್ ವಾಲ್. ಓಕೆ, ಈ ಸೆಲ್ ವಾಲ್ ಆಲ್ಮೋಸ್ಟ್ ಯು ಬ್ಯಾಕ್ಟೀರಿಯಾ ಗ್ರೂಪ್ ನಲ್ಲಿ ಬರುವಂತಹ ಎಲ್ಲಾ ಸೆಲ್ ವಾಲ್ ದೇ ಆರ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕನ್. ಓಕೆನಾ? ನೆನ್ಪಿಟ್ಕೋ, ಪೆಪ್ಟಿಡೋಗ್ಲೈಕನ್ ಅನ್ನೋದು ಒಂದು ಪಾಲಿಸ್ಯಾಕರೈಡ್. ಎಂತ ಪಾಲಿಸ್ಯಾಕರೈಡ್? ಹೆಟ್ರೋಪಾಲಿಸ್ಯಾಕರೈಡ್. ಮಾತಾಡೋಣ. ಓಕೆ, ಅದ್ರ ಒಳಗಡೆ ಇರುವಂತಹ ನೆಕ್ಸ್ಟ್ ಲೇಯರ್ ಸೆಲ್ ಮೆಮ್ಬ್ರೇನ್. ಓಕೆ, ಸೆಲ್ ಮೆಮ್ಬ್ರೇನಿಗೆ ಇನ್ನೊಂದು ಹೆಸರು ಪ್ಲಾಸ್ಮಾ ಮೆಮ್ಬ್ರೇನ್ ಅಂತ. ಓಕೆನಾ? ಈಗ ಇದಕ್ಕೆ ಏನ್ ಮಾಡ್ತೀವಿ ಅಪ್ಪ ಅಂತಂದ್ರೆ, ಬ್ಯಾಕ್ಟೀರಿಯಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ಬೇಕಪ್ಪ ಅಂದ್ರೆ ಏನಿರ್ತೈತಿ? ಫ್ಲಾಜೆಲ್ಲಾ ಇರ್ತೈತಿ. ಓಕೆ, ದಿ ಸೀಲಿಯಾ ಕಂಪ್ಲೀಟ್ಲಿ ಆಬ್ಸೆಂಟ್ ಇರುತ್ತೆ. ಮೇನ್ ಯಾವ ಲೋಕೋಮೋಟಿವ್ ಸ್ಟ್ರಕ್ಚರ್ ಇರುತ್ತೆ ಬ್ಯಾಕ್ಟೀರಿಯಾ ಒಳಗಡೆ? ಫ್ಲಾಜಿಲ್ಲಾ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆನಾ? ಬಿಕಾಸ್ ಸೀಲಿಯಾ ಯಾಕೆ ಆಬ್ಸೆಂಟ್ ಇರುತ್ತೆ? ಸೀಲಿಯಾ ಹ್ಯಾಸ್ ಮೆಮ್ಬ್ರೇನ್. ಓಕೆ, ಸ್ಪೆಸಿಫಿಕ್ ಆಗಿ ಬೇಸಲ್ ಬಾಡಿ ಅನ್ನುವಂತಹ ಎಲ್ಲ ಸ್ಟ್ರಕ್ಚರ್ಸ್ ಅನ್ನ ನಾವು ಕಾಣ್ತೀವಿ. ಇಲ್ಲಿ ಫ್ಲಾಜೆಲ್ಲಾ ಅದು ಏನಿದೆಲ್ಲ, ಇಟ್ ಇಸ್ ಪ್ಯೂರ್ಲಿ ಸೀನ್, ಅಂದ್ರೆ ಮೇನ್ ಆಗಿ ಇಲ್ಲಿ ಲೋಕೋಮೋಟಿವ್ ಸ್ಟ್ರಕ್ಚರ್ಸ್. ಓಕೆ, ಪ್ರೋಕ್ಯಾರಿಯೋಟಿಕ್ ದಾಗ ಬರೋದು ಫ್ಲಾಜಿಲ್ಲಾ. ಯುಕ್ಯಾರಿಯೋಟಿಕ್ ದಾಗೂ ಕೆಲವೊಂದು ಜೀವಿದಾಗ ಫ್ಲಾಜಿಲ್ಲಾ ಕಾಣ್ತೀವಿ, ಬಟ್ ಮೇನ್ ಆಗಿ ಪ್ರೋಕ್ಯಾರಿಯೋಟ್ಸ್ ಒಳಗಡೆ ಮೂವ್ಮೆಂಟ್ ಅದ ಅಂತಂದ್ರೆ ಮೂವ್ಮೆಂಟ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಫ್ಲಾಜೆಲ್ಲಾ.
ಇದು ಬಿಟ್ಟು ಮತ್ತೆ ಯಾವ್ದಿರುತ್ತಪ್ಪ ಅಂತಂದ್ರೆ ಈ ರೈಬೋಸೋಮ್ಸ್ ಅನ್ನುವಂತ ಹೆಸರು ಕೇಳಿರ್ತೀರಿ. ಪ್ರೋಟೀನ್ ತಯಾರು ಮಾಡುವಂತಹ ಸೆಲ್ ಆರ್ಗನಲ್ಲೀಸ್. ಓಕೆ, ಸೊ ಪ್ರೋಟೀನ್ಸ್ ಅನ್ನ ತಯಾರು ಮಾಡುವಂತಹ ಸೆಲ್ ಆರ್ಗನಲ್ಲೀಸ್ ಯಾವು? ರೈಬೋಸೋಮ್ಸ್. ಬ್ಯಾಕ್ಟೀರಿಯಾ ಒಳಗಡೆ ಈ ರೈಬೋಸೋಮ್ಸ್ ಏನಿದಾವಲ್ಲ 70s ರೈಬೋಸೋಮ್ಸ್ ಇರುತ್ತೆ. ಓಕೆನಾ, ನೆನ್ಪಿಟ್ಕೋರಿ. ಓಕೆ, 70s ರೈಬೋಸೋಮ್ಸ್. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಏನ್ ತಯಾರು ಮಾಡ್ತಾವ ಇವು? ಪ್ರೋಟೀನ್ಸ್ ಅನ್ನ ತಯಾರು ಮಾಡ್ತಾವ. ಇಲ್ಲಿವರೆಗೂ ಇಷ್ಟು ನೆನ್ಪಿಟ್ಕೊಂತ ಹೋದ್ರೆ ಸಾಕು. ಓಕೆನಾ, ಸೊ ಇದೊಂದು ಜನರಲ್ ಐಡಿಯಾ ಪ್ರೊಕ್ಯಾರಿಯೋಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಇನ್ ಡೀಟೇಲ್ ಆಗಿ ನಾವು ಸೆಲ್ ದ ಯೂನಿಟ್ ಆಫ್ ಲೈಫ್ ನಲ್ಲಿ ಡಿಸ್ಕಷನ್ ಮಾಡೋಣ. ಓಕೆನಾ, ನೆಕ್ಸ್ಟ್ ಫಸ್ಟ್ ಲೈನ್, ಬ್ಯಾಕ್ಟೀರಿಯಾ ಆರ್ ದ ಸೋಲ್ ಮೆಂಬರ್ಸ್ ಆಫ್ ಕಿಂಗ್ಡಮ್ ಮೊನೇರಾ. ಸೋಲ್ ಅಂತಂದ್ರ ಏಕೈಕ. ಓಕೆ, ಕಿಂಗ್ಡಮ್ ಮೊನೇರಾದಾಗ ಬರುವಂತಹ ಏಕೈಕ ಜೀವಿಗಳ ಯಾವಿರ್ತಾವು? ಬ್ಯಾಕ್ಟೀರಿಯಾ. ದೇ ಆರ್ ದ ಮೇನ್ ಸೋಲ್ ಮೆಂಬರ್ಸ್ ಆಫ್ ಕಿಂಗ್ಡಮ್ ಮೊನೇರಾ. ದೇ ಆರ್ ಮೋಸ್ಟ್ ಅಬಂಡೆಂಟ್ ಮೈಕ್ರೋ ಆರ್ಗಾನಿಸಮ್ಸ್. ಹೆಚ್ಚಿನ ಪ್ರಮಾಣದಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಯಾವ ಇರ್ತಾವು? ಇವ ಬ್ಯಾಕ್ಟೀರಿಯಾಸ್ನೇ ನೀವು ನೋಡ್ತೀರಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಬ್ಯಾಕ್ಟೀರಿಯಾ ಆಕರ್ ಆಲ್ಮೋಸ್ಟ್ ಎವ್ರಿವೇರ್. ಇಲ್ಲಿ ಇರಂಗಿಲ್ಲ ಅಂತಲ್ಲ, ಎಲ್ಲಾ ಜಾಗದಾಗೂ ಏನ್ ನೋಡ್ತೀವಿ ನಾವು? ಬ್ಯಾಕ್ಟೀರಿಯಾಸ್ ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಓಕೆನಾ, ಅದಕ್ಕೆ ಒಂದು ಟರ್ಮ್ ಅನ್ನ ಉಪಯೋಗಿಸ್ತಾರೆ, ಬ್ಯಾಕ್ಟೀರಿಯಾ ಆಕರ್ ಆಲ್ಮೋಸ್ಟ್ ಎವ್ರಿವೇರ್. ಎಲ್ಲಾ ಕಡೆಗ ಬ್ಯಾಕ್ಟೀರಿಯಾಸ್ ಅನ್ನ ನೋಡ್ತೀವಿ ಅನ್ಲಿಕ್ಕಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಸ್ಪೆಸಿಫಿಕ್ ವರ್ಡ್ ಅನ್ನ ಹೇಳ್ತೀವಿ, ಯೂಸ್ ಮಾಡ್ತೀವಿ. ಆ ವರ್ಡ್ ಯಾವ್ದು ಗೊತ್ತಾ? ಕಾಸ್ಮೋಪಾಲಿಟನ್. ಕಾಸ್ಮೋಪಾಲಿಟನ್ ಅಂತ. ಕಾಸ್ಮೋಪಾಲಿಟನ್ ಅಂತಂದ್ರೆ ಅರ್ಥ ಎಲ್ಲಾ ಕಡೆಗೂ ಈ ಜೀವಿಗಳು ನಾವು ಕಾಣಬಹುದು ಅಂತ ಅರ್ಥ. ಓಕೆನಾ, ಇದು ಫಂಗೈಯಲ್ಲಿ ಬರುತ್ತೆ, ನೆನ್ಪಿಟ್ಕೋಬೇಕು. ಓಕೆನಾ, ಕಾಸ್ಮೋಪಾಲಿಟನ್ ಅನ್ನೋ ಶಬ್ದ. ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಆರ್ ಪ್ರೆಸೆಂಟ್ ಇನ್ ಅ ಹ್ಯಾಂಡ್ ಫುಲ್ ಆಫ್ ಸೈಡ್. ನೀವು ಹಿಂಗ ಉಸುಕದು ಅಥವಾ ಮಣ್ಣದು ಹಿಂಗ್ ತಗೊಂಡ್ರೆ ತಿಳ್ಕೊರಿ, ಒಂದ್ ಮುಷ್ಟಿದಾಗ ತಗೊಂಡ್ರು ಕೂಡ ಆ ಮುಷ್ಟಿಯಲ್ಲಿ ಇರುವ ಏನು ಸಾಯಿಲ್ ಅಥವಾ ಸ್ಯಾಂಡ್ ಇರುತ್ತಲ್ಲ ಅದ್ರೊಳಗನು ಕೂಡ ಏನಿಲ್ಲ ಅಂದ್ರೂ ಕಮ್ಮಿ 100 ಪ್ರಕಾರಗಳ ಬ್ಯಾಕ್ಟೀರಿಯಾಸ್ ಕಾಣ್ತಾವ್. 100 ಬ್ಯಾಕ್ಟೀರಿಯಾ ಅಲ್ಲ, 100 ಡಿಫ್ರೆಂಟ್ ತರಹದ ಬ್ಯಾಕ್ಟೀರಿಯಾಸ್ ಗಳನ್ನ ನಾವು ಕಾಣ್ಬಹುದು. ಓಕೆನಾ, ದೇ ಆಲ್ಸೋ ಲಿವ್ ಇನ್ ಎಕ್ಸ್ಟ್ರೀಮ್ ಹ್ಯಾಬಿಟೈಟ್ಸ್. ಬರೇ ಈ ನಾರ್ಮಲ್ ಜಾಗದಾಗ ಅಷ್ಟೇ ಇಲ್ಲ, ಎಂತಹದ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಇರುವಂತಹ ಜಾಗದಾಗೂ ಕೂಡ ಬ್ಯಾಕ್ಟೀರಿಯಾಸ್ಗಳು ಈಸಿಲಿ ಸರ್ವೈವ್ ಆಗ್ಬೋದು. ಯಾವ್ಯಾವುದು? ಫಾರ್ ಎಕ್ಸಾಂಪಲ್ ಹಾಟ್ ಸ್ಪ್ರಿಂಗ್ಸ್. ನಾವು ಹೇಳಿದ್ವಲ್ಲ, ಹಾಟ್ ಸ್ಪ್ರಿಂಗ್ಸ್ ಅನ್ನು ಮೊದಲೇ ಡಿಸ್ಕಷನ್ ಮಾಡಿದ್ವಿ ಫಸ್ಟ್ ಚಾಪ್ಟರ್ ಅಲ್ಲಿ. ಓಕೆ, ಈ ಬುಗುವಂತಹ ನೀರು, ಓಕೆ, ಹೆಂಗ್ ಫುಲ್ ಹಾಟ್ ನೀರ್ ಹೆಂಗ್ ಗ್ರೌಂಡ್ ಸರ್ಫೇಸ್ ಇಂದ ನೀರ್ ಹಿಂಗ್ ಮ್ಯಾಗ್ ಬರ್ತಿತ್ತಲ್ಲ, ಅವಾಗಿ ಫುಲ್ ಹಾಟ್ ಇರುವಂತಹ ವಾಟರ್, ಆ ಒಂದು ಅಂತ ಕಂಡೀಷನ್ದಾಗೂ ಏನ್ ನೋಡ್ಬೋದು ನಾವು? ಬ್ಯಾಕ್ಟೀರಿಯಾಸ್ ಗಳನ್ನ ನೋಡ್ಬೋದು. ನೆನ್ಪಿಟ್ಕೋರಿ. ಬಿಕಾಸ್ ಅಷ್ಟು ಈಸಿ ಅಲ್ಲ ಅಲ್ಲಿ ಸರ್ವೈವ್ ಆಗೋದು. ಎಷ್ಟು ಬಿಸಿ ಇರುತ್ತೆ ಅಂದ್ರೆ ಗ್ರೌಂಡ್ ಕೋರ್ ಸರ್ಫೇಸ್ ಏನ್ ಇರುತ್ತಲ್ಲ, ಕೋರ್ ಟೆಂಪರೇಚರ್ ಬಹಳ ಹೈ ಇರುತ್ತೆ. ಆ ಕೋರ್ ಟೆಂಪರೇಚರ್ಗೆ ಅಷ್ಟು ಹೀಟ್ ಇರೋ ಕಾರಣದಿಂದ ಈ ನೀರ್ ಏನ್ ಮ್ಯಾಗ್ ಬರ್ತಿರ್ತದಲ್ಲ ಗ್ರೌಂಡ್ ಸರ್ಫೇಸ್ ನಿಂದ ಮ್ಯಾಗ್ ಹೊರಗೆ ಬರುವಂತದ್ದು, ಅದು ಕೂಡ ಬಹಳ ಎಕ್ಸ್ಟ್ರೀಮ್ ಹಾಟ್ ಆಗಿರ್ತೈತೆ. ಸೊ ಅಂತ ಜಾಗದಾಗ ಸರ್ವೈವ್ ಆಗೋದು ಅಷ್ಟು ಸುಲಭ ಅಲ್ಲ. ಅಂತ ಜಾಗದಾಗೂ ನಾವು ಏನ್ ನೋಡ್ಬೋದು? ಬ್ಯಾಕ್ಟೀರಿಯಾಸ್ ಗಳನ್ನ ನೋಡ್ಬೋದು. ಓಕೆ, ಮರಳು ಭೂಮಿ, ಡೆಸರ್ಟ್ ಏರಿಯಾದಾಗೂ ಕೂಡ ನಾವು ಏನ್ ಮಾಡ್ಬೋದು? ಈ ಬ್ಯಾಕ್ಟೀರಿಯಾಸ್ ಗಳನ್ನ ನೋಡ್ಬೋದು. ಇವೆರಡು ಎಕ್ಸ್ಟ್ರೀಮ್ ಹೈ ಟೆಂಪರೇಚರ್ ಆದ್ರೆ ಇವನ್ ಲೋ ಟೆಂಪರೇಚರ್ ಸ್ನೋದಾಗೂ ಏನ್ ನೋಡ್ಬೋದು? ಬ್ಯಾಕ್ಟೀರಿಯಾಸ್ ಅನ್ನ ನೋಡ್ಬೋದು. ಡೀಪ್ ಓಷನ್ಸ್, ಆಳವಾದ ಸಮುದ್ರದಲ್ಲಿ ಕೂಡ ನಾವ್ ಏನ್ ನೋಡ್ಬೋದು? ಬ್ಯಾಕ್ಟೀರಿಯಾಸ್ ಅನ್ನ ನೋಡ್ಬೋದು. ನಾವು ಒಂದ್ ಸ್ವಲ್ಪ ನೆನ್ಪಿಟ್ಕೋರಿ, ಏನಂತಂದ್ರ ಈ ಬ್ಯಾಕ್ಟೀರಿಯಾಸ್ದಾಗ ಆಟೋಟ್ರೋಪಿಕ್ ಇರ್ಬೋದು, ಹೆಟ್ರೋಟ್ರೋಪಿಕ್ ಇರ್ಬೋದು ಅಂತ ಹೇಳಿದ್ವಿ, ಕರೆಕ್ಟಾ? ಇನ್ ಕೇಸ್ ಆಟೋಟ್ರೋಪಿಕ್ ಇದ್ದು ಅಂತಂತಂದ್ರ ಅವಕ್ಕೆ ಏನ್ ಬೇಕು? ಸನ್ಲೈಟ್ ಬೇಕು. ಫೋಟೋಸಿಂಥೆಟಿಕ್ ಇದ್ದು ಅಂದ್ರೆ ಸನ್ಲೈಟ್ ಬೇಕು. ಸನ್ಲೈಟ್ ಸಮುದ್ರದ ಮೇಲಿನ ಭಾಗದಲ್ಲಿ ಮಾತ್ರ ಅಷ್ಟೇ ಇರುತ್ತೆ. ಹೆಂಗಿಂಗ್ ನಾವು ಕೆಳಗ್ ಹೋಗ್ತೀವಲ್ಲ, ಸನ್ಲೈಟ್ ಕಂಪ್ಲೀಟ್ಲಿ ಆಬ್ಸೆಂಟ್ ಇರುತ್ತೆ. ಅಲ್ಲಿ ಬೇರೆ ಜೀವಿಗಳು ಸರ್ವೈವ್ ಆಗುವ ರೇಟ್ ಬಹಳ ಕಮ್ಮಿ. ಯಾಕಂದ್ರೆ ಯಾವುದೇ ಜೀವಿ ಇರಲಿ ಅದಕ್ಕೆ ಸನ್ಲೈಟ್ ಬೇಕೇ ಬೇಕು. ಓಕೆ, ಸನ್ಲೈಟ್ ಇರ್ಲಾರ್ದ ಬದುಕುವಂತಹ ಒಂದು ಜೀವಿಗಳ ಗುಂಪ ಬೇರೆ. ಬಟ್ ಅಂತದ್ರಾಗೂ ಅಂತಹ ಡಿಫಿಕಲ್ಟ್ ಕಂಡೀಷನ್ದಾಗೂ ಯಾರು ಸರ್ವೈವ್ ಆಗ್ತಾರ? ಬ್ಯಾಕ್ಟೀರಿಯಾ ಸರ್ವೈವ್ ಆಗ್ತಾರೆ. ಓಕೆನಾ, ವಿತ್ ವೆರಿ ಫ್ಯೂ ಅದರ್ ಲೈಫ್ ಫಾರ್ಮ್ಸ್ ಕ್ಯಾನ್ ಸರ್ವೈವ್. ಅವ್ರು ಅದೇ ಹೇಳ್ತಿದಾರ, ಅಂತಹ ಜಾಗದಾಗ ವೆರಿ ಫ್ಯೂ ಆರ್ಗಾನಿಸಮ್ಸ್ ವಿಲ್ ಸರ್ವೈವ್. ಬೇರೆ ಯಾವುದೇ ಜೀವಿ ತಗೊಂಡ್ರೆ ಇಂಥ ಜಾಗದಾಗ ಸರ್ವೈವ್ ಆಗೋ ರೇಟ್ ಬಹಳ ಕಮ್ಮಿ ಅಂತ ಹೇಳ್ತಿದ್ದಾರೆ. ಮೆನಿ ಆಫ್ ದೆಮ್ ಲಿವ್ ಇನ್ ಆರ್ ಆನ್ ಅದರ್ ಆರ್ಗಾನಿಸಮ್ಸ್ ಆರ್ ಪ್ಯಾರಸೈಟ್ಸ್. ಕೆಲವೊಂದು ಎಕ್ಸಾಂಪಲ್, ಕೆಲವೊಂದು ಉದಾಹರಣೆದಾಗ ಬ್ಯಾಕ್ಟೀರಿಯಾಗಳು ಒಂದು ಜೀವಿಯ ಒಳಗಡೆ ಇರ್ಬೋದು ಅಥವಾ ಜೀವಿಯ ಹೊರಗಡೆ ಆಸ್ ಅ ಪ್ಯಾರಾಸೈಟ್ ಆಗಿ ಬದುಕ್ತಾವು ಅಂತ. ನಾವು ಪ್ಯಾರಾಸೈಟ್ ಅಂದ್ರೆ ಆಲ್ರೆಡಿ ಹೇಳಿದ್ವಿ ಏನಂತ. ಪ್ಯಾರಾಸೈಟ್ಸ್ ಅಂದ್ರ ಈ ಜೀವಿಗಳು ಮೇನ್ಲಿ ತಮ್ಮ ಆಹಾರ ಏನೈತಲ್ಲ
ಆ ಒಂದು ಇನ್ನೊಂದು ಜೀವಿಯ ಆಹಾರದಿಂದ ಪಡ್ಕೊಂತೈತಿ, ಅಥವಾ ಆ ಜೀವಿಯ ನ್ಯೂಟ್ರಿಷನ್ ಅನ್ನ ಇದ ತಗೊಂತೈತಿ, ಅದ್ರ ಮ್ಯಾಲನ ಇದು ಊಟ ಮಾಡಿ ಅದರಿಂದನ ಈ ನ್ಯೂಟ್ರಿಷನ್ ಪಡ್ಕೊಂತೈತಿ. ಯಾವುದು? ಈ ಪ್ಯಾರಾಸೈಟ್ಸ್ಗಳು. ಓಕೆ, ಅಂಡ್ ಸೆಕೆಂಡ್ ಇಯರ್ಸ್ ಎಲ್ಲಾರು ನೆನ್ಪಿಟ್ಕೋರಿ, ಯಾವಾಗ ಯಾವಾಗ ಪ್ಯಾರಾಸೈಟ್ ಅಂತೀವಿ ಅವಾಗ 2 ಶಬ್ದ ಬರ್ಬೇಕು ತಲಾಗ. ಒಂದು ಪ್ಯಾರಾಸೈಟ್, ಇನ್ನೊಂದು ಹೋಸ್ಟ್. ಓಕೆ, ಯಾವಾಗ ಯಾವಾಗ ಈಗ ಪ್ಯಾರಾಸೈಟ್ ಅಂತೀವಲ್ಲ, ಪ್ಯಾರಾಸೈಟ್ ಎದ್ರ ಮೇಲೆ ಡಿಪೆಂಡೆಂಟ್ ಇರ್ತಾವಲ್ಲ, ಆ ಜೀವಿಗ ಏನಂತ ಕರಿತೀವಿ ನಾವು? ಹೋಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೋರಿ. ಓಕೆ, ಹೋಸ್ಟು ಪ್ಯಾರಾಸೈಟ್ ಇಲ್ದೆ ಇರ್ಬೋದು, ಬಟ್ ಪ್ಯಾರಾಸೈಟ್ ಹೋಸ್ಟ್ ಇಲ್ದೆ ಇರಕ್ ಆಗಂಗಿಲ್ಲ. ಯಾಕಂತಂದ್ರ ಪ್ಯಾರಾಸೈಟ್ಸ್ಗಳು ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಇರ್ತಾವ? ಆ ಒಂದು ಜೀವಿಯ ಮೇಲೆ. ಅದಕ್ಕೆ ಏನಂತೀವಿ ನಾವು? ಹೋಸ್ಟ್ ಅಂತ ಕರಿತೀವಿ. ಹೋಸ್ಟ್ ಇನ್ ಕೇಸ್ ಹೋದ್ರ ಪ್ಯಾರಾಸೈಟ್ ಹೋದಂಗ ಅರ್ಥ. ಕ್ಲಿಯರಾ? ನೆಕ್ಸ್ಟ್, ಬ್ಯಾಕ್ಟೀರಿಯಾಸ್ ಏನದಾವಲ್ಲ, ದೇ ಆರ್ ಮೇನ್ಲಿ ಗ್ರೂಪ್ಡ್ ಇಂಟು 4 ಕ್ಯಾಟಗರೀಸ್ ಬೇಸ್ಡ್ ಆನ್ ದರ್ ಶೇಪ್. ಮೇನ್ಲಿ ಬ್ಯಾಕ್ಟೀರಿಯಾಸ್ಗಳು 4 ಡಿಫ್ರೆಂಟ್ ಪ್ರಕಾರಗಳನ್ನಾಗಿ ನಾವು ಡಿವೈಡ್ ಮಾಡ್ತೀವಿ. ಎದ್ರ ಬೇಸಿಸ್ ಮೇಲೆ? ಅದ್ರ ಶೇಪ್ಸ್ ಬೇಸಿಸ್ ಮೇಲೆ. ಓಕೆನಾ? ಯಾವ್ಯಾವ ರೀತಿ ಶೇಪ್ಸ್ ಅನ್ನ ಕಾಣ್ಬೋದು ನಾವು? ಒಂದು, ಅವು ಸ್ಪೆರಿಕಲ್ ಶೇಪ್ ಇರ್ಬೋದು, ಅಥವಾ ಅವು ಬೆಸಿಲೈ ಶೇಪ್ ಅಂದ್ರೆ ರಾಡ್ ಶೇಪ್ಡ್ ಇರ್ಬೋದು, ಇಲ್ಲ ಸ್ಪೈರಲ್ ಶೇಪ್ಡ್ ಇರ್ಬೋದು, ಇಲ್ಲ ಕಾಮಾ ಶೇಪ್ಡ್ ಇರ್ಬೋದು. ಫಸ್ಟ್ನೇದು ನೀವು ಇಲ್ಲಿ ಏನ್ ನೋಡ್ತಿದ್ದೀರಲ್ಲ, ಇದು ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾಸ್. ಎಲ್ಲ ಗುಂಡಕ್ಕದಾವಲ್ಲ, ಸ್ಪೆರಿಕಲ್ ಶೇಪ್ ಅದಾವಲ್ಲ, ಅದಕ್ಕೆ ಹೆಸರೇನ್ ಕೊಡ್ತೀವಿ? ಕೋಕಾಯ್ ಅಂತ ಕೊಡ್ತೀವಿ. ನಾವು ನೆನ್ಪಿರ್ಲಿ, ಕೋಕಾಯ್ ಅನ್ನೋದು ಪ್ಲೂರಲ್, ಕೋಕಸ್ ಅಂತಂದ್ರ ಸಿಂಗ್ಯುಲರ್. ಓಕೆ, ಹೆಂಗದಾವ ಇವು? ಸ್ಪೆರಿಕಲ್ ಶೇಪ್ ಅದಾವ. ನೆಕ್ಸ್ಟ್, ಬೆಸಿಲೈ ಅಂದ್ರ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಈ ರೀತಿ ರಾಡ್ ಶೇಪ್ ಹೊಂದಿರುವಂತಹ ಬ್ಯಾಕ್ಟೀರಿಯಾಗಳಿಗೆ ಬೆಸಿಲಸ್ ಅಂತ ಕರಿತೀವಿ. ಹಂಗ ಸ್ಪೈರಲ್ ಶೇಪ್ ಇತ್ತಂತಂದ್ರ ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಾಸ್ಗೆ ಏನಂತ ಕರಿತೀವಿ? ಸ್ಪೈರಲಮ್ ಅಂತ ಕರಿತೀವಿ. ಮತ್ತ ಕಾಮಾ ಶೇಪ್ಡ್ ಬ್ಯಾಕ್ಟೀರಿಯಾಸ್ ಇದ್ದು ಅಂದ್ರ ವಿಬ್ರಿಯೋ ಅಂತ ಹೇಳ್ತೀವಿ. ಓಕೆನಾ? ಐ ಹೋಪ್ ಇಷ್ಟು ಕ್ಲಿಯರ್ ಅದ ಅನ್ಕೊಂತೀನಿ. ಓಕೆ, ಮತ್ತೊಂದ್ಸತ, ಒಂದು ಸ್ಪೆರಿಕಲ್ ಶೇಪ್ ಇತ್ತಂದ್ರ ಬ್ಯಾಕ್ಟೀರಿಯಾ, ಅವು ಎಲ್ಲ ಬ್ಯಾಕ್ಟೀರಿಯಾಗಳಿಗೆ ಏನಂತ ಕರಿತೀವಿ? ಕೋಕಾಯ್ ಅಂತ ಕರಿತೀವಿ. ಕೋಕಾಯ್ ಪ್ಲೂರಲ್, ಕೋಕಸ್ ಸಿಂಗ್ಯುಲರ್. ಹಂಗ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಇತ್ತಪ್ಪ, ಒಂದ ಬ್ಯಾಕ್ಟೀರಿಯಾ ಇತ್ತು, ಬೆಸಿಲಸ್ ಅಂತ ಕರಿತೀವಿ. ಬಹಳಷ್ಟು ಬ್ಯಾಕ್ಟೀರಿಯಾ ಇದ್ರ ಬೆಸಿಲೈ ಅಂತ ಕರಿತೀವಿ. ಹಂಗ ಸ್ಪೈರಲಮ್, ಸ್ಪೈರಲ್ ಶೇಪ್ಡ್ ಇತ್ತು, ಸ್ಪೈರಲಮ್ ಅಂತೀವಿ. ಹಂಗ ಇನ್ ಕೇಸ್ ಕಾಮಾ ಶೇಪ್ಡ್ ಇದ್ರ ವಿಬ್ರಿಯೋ ಅಂತ ಕರಿತೀವಿ. ಓಕೆನಾ? ನಾ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ಮುಂದೆ ಹೆಲ್ಪ್ ಆಗ್ತೈತಿ. ಏನಪ್ಪಾ ಅಂತಂದ್ರ, ಸ್ಪೆರಿಕಲ್ ಅಂತೂ ಅದಾವ, ಬಟ್ ಒಂದ ಸ್ಪೆರಿಕಲ್ ಇತ್ತಂದ್ರ ಮೋನೋಕೋಕಸ್ ಅಂತ ಹೇಳ್ತೀವಿ. ಹಂಗ ಇಲ್ಲಿ ಬರೀ ತಿನ್ಬೇಕಂದ್ರೆ ಈ ಎಕ್ಸ್ಟ್ರಾ ಅಂತ ನೆನ್ಪಿಟ್ಕೋರಿ, ಮುಂದೊಂದ್ ಕಡೆ ಹೆಲ್ಪ್ ಆಗ್ತೈತಿ. 2 ಇದ್ದು ಅಂದ್ರೆ ಸ್ಪೆರಿಕಲ್ ಶೇಪು, ಇದಕ್ಕೆ ಏನಂತ ಕರಿತೀವಿ? 2 ಅದಾವಲ್ಲ, ಸೊ ಉಪಯೋಗ ಮಾಡುವಂತಹ ಶಬ್ದ ಡಿಪ್ಲೋ, DIPLO, ಡಿಪ್ಲೋ. ಏನದಾವ? ಸ್ಪೆರಿಕಲ್ ಶೇಪ್ ಅದಾವ ಇಲ್ಲ, ಸೊ ಡಿಪ್ಲೋ ಕೋಕಸ್. ಓಕೆ, ಸಿಂಗಲ್ ಎಷ್ಟು ಅದಾವ? 2 ಅದಾವ, ಸೊ ಡಿಪ್ಲೋ ಕೋಕಸ್. ಹಂಗ 3 ಇತ್ತಂದ್ರ ಟ್ರಿಪ್ಲೋಕೋಕಸ್. ಹಿಂಗ ಆಗಿ ಆಗಿ ಒಂದು ದೊಡ್ಡ ಚೈನ್ ಏನಾದ್ರೂ ಫಾರ್ಮ್ ಮಾಡಾಕತ್ತಿತ್ತು ಅಂತ ತಿಳ್ಕೊರಿ. ಆ ದೊಡ್ಡ ಚೈನ್ ಆಫ್ ಬ್ಯಾಕ್ಟೀರಿಯಾಸ್ಗ ಏನಂತೀವಿ? ಸ್ಟ್ರೆಪ್ಟೋಕೋಕಸ್ ಅಂತೀವಿ. ನೆನ್ಪಿಟ್ಕೋರಿ, ಇದಕ್ಕೆ ಏನಂತ ಕರಿತೀವಿ? ಸ್ಟ್ರೆಪ್ಟೋ, STREPTO, ಸ್ಟ್ರೆಪ್ಟೋ. ಸ್ಪೆರಿಕಲ್ ಅದಾವಲ್ಲ, ಅದಕ್ಕೆ ಹೆಸರೇನಿಸ್ತೀವಿ? ಕೋಕಸ್. ಸ್ಟ್ರೆಪ್ಟೋಕೋಕಸ್ ನೆನ್ಪಿಟ್ಕೋರಿ. ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಯಾವ ಡಿಸೀಸ್ ಕಾಸ್ ಮಾಡುತ್ತಿದ್ದು? ನಿಮೋನಿಯಾ. ಸೊ ತಲಾಗ್ ಲಕ್ಷ ಇರ್ಲಿ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್. ಯಾರು ಫಸ್ಟ್ ಇಯರ್ಸ್ ಅದಿರ್ಲ, ಇವಾಗಿಂದನೇ ನೆನ್ಪಿಟ್ಕೊಂತ ಹೋಗ್ರಿ. ಸ್ಟ್ರೆಪ್ಟೋಕೋಕಸ್ ಅನ್ನೋದು ಟೈಪ್ ಆಫ್ ಬ್ಯಾಕ್ಟೀರಿಯಾ, ಒಂದು ಬ್ಯಾಕ್ಟೀರಿಯಾ. ಓಕೆ, ಅದ್ರಾಗ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಸ್ಟ್ರೆಪ್ಟೋಕೋಕಸ್ ನಿಮೋನಿಯೆ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ, ಅದು ನಿಮೋನಿಯಾ ಕಾಸ್ ಮಾಡುತ್ತೆ. ಓಕೆ, ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಬೆಸಿಲಸ್, ಓಕೆ, ಬೆಸಿಲೈ ಆಲ್ಮೋಸ್ಟ್ ಕೇಳಿರ್ತೀರಿ. ಎಲ್ಲಿ? ಯಾವ ಶಬ್ದದಾಗ? ಲ್ಯಾಕ್ಟೋಬೆಸಿಲಸ್ ಅಂತ ಕೇಳಿರ್ತೀರಿ. ಓಕೆ, ಲ್ಯಾಕ್ಟೋಬೆಸಿಲಸ್ ಆಸ್ ದ ಬ್ಯಾಕ್ಟೀರಿಯಾ ವಿಚ್ ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್. ಓಕೆ, ಹೌದಲ್ವಾ? ಸೊ ಅದೇ ರೀತಿ ಸ್ಪೈರಲಮ್ ಮತ್ತೆ ವಿಬ್ರಿಯೋ. ಓಕೆ, ವಿಬ್ರಿಯೋ ಒಂದು ಡಿಸೀಸ್ ಕಾಸ್ ಮಾಡುತ್ತೆ, ವಿಬ್ರಿಯೋ ಕೊಲೆರಿ ಅಂತ ಬ್ಯಾಕ್ಟೀರಿಯಲ್ ಹೆಸರು. ಕಾಲೆರಾ ಡಿಸೀಸ್ ಕಾಸ್ ಆಗುತ್ತೆ. ಇದು ಮುಂದೆ ಡಿಸ್ಕಷನ್ ಮಾಡೋಣ. ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಅದ. ಬೇಸ್ಡ್ ಆನ್ ಶೇಪ್ಸ್, ಕೇಸ್ ಸ್ಪೆರಿಕಲ್ ಇದ್ರೆ ಕೋಕಸ್, ರಾಡ್ ಶೇಪ್ಡ್ ಇದ್ರೆ ಬೆಸಿಲಸ್, ಸ್ಪೈರಲ್ ಶೇಪ್ಡ್ ಇದ್ರೆ ಸ್ಪೈರಲಮ್, ಮತ್ತೆ ಕಾಮಾ ಶೇಪ್ಡ್ ಇದ್ರೆ ವಿಬ್ರಿಯೋ. ಓಕೆನಾ? ನೆಕ್ಸ್ಟ್ ಪಾರ್ಟ್, ದ ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ ಇಸ್ ವೆರಿ ಸಿಂಪಲ್. ಓಕೆ, ನೀವು ನೋಡ್ರಿ ಸ್ವಲ್ಪ ಬ್ಯಾಕ್ಟೀರಿಯಲ್ ಸ್ಟ್ರಕ್ಚರ್ ಎಷ್ಟು ಸಿಂಪಲ್ ಐತ್ಲಾ.
ಏನು ಪ್ರಾಬ್ಲಮ್ ಇಲ್ಲ, ಎಷ್ಟು ಸಿಂಪಲ್ ಆಗೈತಿ ಸರ್. ಇದ ಸಿಂಪಲ್ ಅನ್ಬೇಡ್ರಿ, ಇದಕ್ಕಿಂತ ಬಹಳ ಕಾಂಪ್ಲೆಕ್ಸ್ ಅದಾವ ಯುಕಾರಿಯೋಟಿಕ್ ಆರ್ಗಾನಿಸಮ್ಸ್. ಯುಕಾರಿಯೋಟಿಕ್ ಸೆಲ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ಇಟ್ ಹ್ಯಾಸ್ ವೆರಿ ಯುನಿಕ್ ಕಂಪೋನೆಂಟ್ಸ್. ಓಕೆ, ಬಟ್ ಇದರಲ್ಲಿ ಆ ರೀತಿ ಇಲ್ಲ, ಬಹಳ ನೋಡ್ಲಿಕ್ಕೆ ಬಹಳ ಸಿಂಪಲ್ ಐತಿ. ಓಕೆ, ಬಟ್ ದೇರ್ ಬಿಹೇವಿಯರ್ ಇಸ್ ವೆರಿ ಕಾಂಪ್ಲೆಕ್ಸ್ ಬಿಹೇವಿಯರ್ ಇರ್ತೈತಿ. ಓಕೆ, ವಿಚಿತ್ರವಾಗಿ ಆಡ್ತೈತಿ. ಯಾಕೆ ಆಡ್ತೈತಿ, ಹಿಂಗ್ ಆಡ್ತೈತಿ ಅನ್ನೋ ತಿಳ್ಕೊಳ್ಳೋದ ಬಹಳ ಕಷ್ಟ. ಕಂಪೇರ್ ಟು ಮೆನಿ ಅದರ್ ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾ ಆಸ್ ಎ ಗ್ರೂಪ್ shows the most extensive metabolic diversity. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಓಕೆ, ಆಲ್ರೆಡಿ ಬಹಳ ಸತಿ ಕೇಳಿದಾರೆ. ಓಕೆ, ವಿಚ್ ಗ್ರೂಪ್ ಅಮಂಗ್ ದ ಫಾಲೋಯಿಂಗ್ ಶೋ ದ ಮೋಸ್ಟ್ ಎಕ್ಸ್ಟೆನ್ಸಿವ್ ಮೆಟಾಬಾಲಿಕ್ ಡೈವರ್ಸಿಟಿ. ಇದನ್ನ ನಾನು ಹೇಳಿದೀನಿ ಕೂಡ. ಮೆಟಾಬಾಲಿಕ್ ಡೈವರ್ಸಿಟಿ ಅಂತಂದ್ರೆ ಯಾವುದೇ ಒಂದು ಜೀವಿ ಮೆಟಾಬಾಲಿಕ್ ಪ್ರೊಸೆಸ್ ಯಾವ ರೀತಿ ಆಗ್ತಿರುತ್ತೋ ಅಂಡ್ ಯಾವ ರೀತಿ ಮೋಡ್ ಆಫ್ ನ್ಯೂಟ್ರಿಷನ್ ಇರುತ್ತೋ ಅದರ ಮೇಲೆ ಈ ಒಂದು ಮೆಟಾಬಾಲಿಕ್ ಡೈವರ್ಸಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಕೆಲವೊಂದು ಏನಿರ್ತಾವ ಆಟೋಟ್ರಾಪಿಕ್ ಇರ್ತಾವ, ಬಟ್ ಆಟೋಟ್ರಾಪಿಕ್ ದಾಗ ಇನ್ ಕೇಸ್ ಸನ್ಲೈಟ್ ಮೇಲೆ ಡಿಪೆಂಡೆಂಟ್ ಇದ್ದು ಅಂತಂದ್ರೆ ಫುಡ್ ಊಟ ತಯಾರು ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಫೋಟೋಸಿಂಥೆಟಿಕ್ ಆಟೋಟ್ರಾಪಿಕ್ಸ್ ಅಂತ ಕರೀತಾರೆ. ಇನ್ ಕೇಸ್ ಅದು ಕೆಮಿಕಲ್ಸ್ ಮೇಲೆ ಡಿಪೆಂಡೆಂಟ್ ಇದ್ದು ಕೆಮಿಕಲ್ಸ್ ಅನ್ನ ಒಡೆದು, ಓಕೆ, ಈ ಸಿಂಪಲ್ ನೈಟ್ರೈಟ್ಸ್ ಅನ್ನ ಒಡೆದು, ಓಕೆ, ಆಕ್ಸಿಡೈಸ್ ಮಾಡಿ ಎನರ್ಜಿಯನ್ನ ಪಡ್ಕೊಂಡು ಆ ಎನರ್ಜಿಯಿಂದ ಊಟ ತಯಾರಿಸ್ಕೊಂತಿದ್ರೆ ಅದಕ್ಕ ಕೀಮೋಸಿಂಥೆಟಿಕ್ ಆಟೋಟ್ರಾಪ್ಸ್ ಅಂತ ಕರಿತೀವಿ. ಓಕೆನಾ? ಸೊ ನೆನ್ಪಿಟ್ಕೊಂತೀರಾ? ಆಟೋಟ್ರಾಪಿಕ್ ನಲ್ಲಿ 2 ಟೈಪ್ಸ್, ಒಂದು ಫೋಟೋಸಿಂಥೆಟಿಕ್, ಇನ್ನೊಂದು ಕೀಮೋಸಿಂಥೆಟಿಕ್. ಫೋಟೋಸಿಂಥೆಟಿಕ್ ಅಂದ್ರೆ ಯಾವ ಜೀವಿಗಳು ತಮ್ಮ ಆಹಾರವನ್ನ ಡೈರೆಕ್ಟ್ ಸನ್ಲೈಟ್ ಅನ್ನ ಉಪಯೋಗಿಸ್ಕೊಂಡು ತಮ್ಮ ಆಹಾರ ತಯಾರಿಸ್ಕೊಂತ ಅದಕ್ಕೆ ಫೋಟೋಸಿಂಥೆಟಿಕ್ ಅಂತ ಕರಿತೀವಿ. ಕೀಮೋಸಿಂಥೆಟಿಕ್ ಅಂತಂದ್ರ ಕೆಲವೊಂದು ಕೆಮಿಕಲ್ಸ್, ಓಕೆ, ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಅನ್ನ ಬ್ರೇಕ್ ಮಾಡಿ ಎನರ್ಜಿಯನ್ನ ಪಡ್ಕೊಂಡು ಆ ಎನರ್ಜಿ ಉಪಯೋಗಿಸ್ಕೊಂಡು ATP ತಯಾರಿಸಿ ATP ಇಂದ ಫುಡ್ ಏನ್ ತಯಾರಿಸ್ಕೊಂತಾವಲ್ಲ ಅವಕ್ಕೆ ಕೀಮೋಸಿಂಥೆಟಿಕ್ ಆಟೋಟ್ರಾಪ್ಸ್ ಅಂತ ಹೇಳ್ತೀವಿ. ಇದು ಆಟೋಟ್ರಾಪ್ ದಾಗ 2 ಟೈಪ್ಸ್. ಬಟ್ ಇದು ಅಷ್ಟ ಅಲ್ಲ, ಕೆಲವೊಂದು ಹೆಟ್ರೋಟ್ರಾಪ್ಸ್ ಅದಾವ. ಹೆಟ್ರೋಟ್ರಾಪ್ಸ್ ಹೆಂಗ್ ಅದಾವ? ದೇ ಡಿಪೆಂಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಫಾರ್ ಫುಡ್. ಯಾವ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಡಿಪೆಂಡ್ ಆಗ್ತಾವಲ್ಲ, ಅಂದ್ರೆ ಕೊಳಿಲಿಕತ್ತಿರುವಂತಹ ಅಥವಾ ಕೊಳತಿರುವಂತಹ ಆರ್ಗಾನಿಸಮ್ಸ್ ಮೇಲೆ ಏನ್ ಡಿಪೆಂಡ್ ಆಗ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು? ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಅದಷ್ಟೇ ಅಲ್ಲ, ಸ್ಯಾಪ್ರೋಫೈಟ್ಸ್ ಅಷ್ಟೇ ಅಲ್ಲ, ಕೆಲವೊಂದು ಬ್ಯಾಕ್ಟೀರಿಯಾ ಏನಿರ್ತಾವು, ಓಕೆ, ದೇ ಆರ್ ಈವನ್ ಪ್ಯಾರಾಸೈಟಿಕ್, ಡಿಸೀಸ್ ಕೂಡ ಕಾಸ್ ಮಾಡ್ತಾವ. ಹಂಗ ಹೆಟ್ರೋಟ್ರಾಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ನೋಡ್ತೀವಿ, ಆಟೋಟ್ರಾಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ನೋಡ್ತೀವಿ. ಸೊ ದೇರ್ ಫಾರ್ ಅದ ಕಾರಣಕ್ಕಾಗಿ ಬ್ಯಾಕ್ಟೀರಿಯಲ್ ಗ್ರೂಪ್ ಏನದಲ್ಲ, ಈ ಬ್ಯಾಕ್ಟೀರಿಯಲ್ ಗ್ರೂಪ್ ಅದ್ರಾಗ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಹೆಚ್ಚಿನ ಪ್ರಮಾಣದಲ್ಲಿ ಮೆಟಾಬಾಲಿಕ್ ಡೈವರ್ಸಿಟಿ, ವಿವಿಧತೆಯನ್ನ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಎಲ್ಲಿ? ಮೆಟಾಬಾಲಿಕ್ ಡೈವರ್ಸಿಟಿಯಲ್ಲಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆನಾ? ನೆಕ್ಸ್ಟ್, ಈಗ ಅದರಲ್ಲಿ 2 ಟೈಪ್ಸ್, ಒಂದು ಆರ್ಕಿ ಬ್ಯಾಕ್ಟೀರಿಯಾ ಅಂತೆ, ಇನ್ನೊಂದು ಯು ಬ್ಯಾಕ್ಟೀರಿಯಾ. ಆರ್ಕಿ ಬ್ಯಾಕ್ಟೀರಿಯಾ ನೆನ್ಪಿದೆನಾ? 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಕಿಂಗ್ಡಮ್ ಮೊನೆರಾ ಅನ್ನಿ 2 ಡೊಮೇನ್ ಆಗಿ ಓಡಿದ್ವಿ. ಒಂದು ಆರ್ಕಿಯಾ, ಇನ್ನೊಂದು ಯು ಬ್ಯಾಕ್ಟೀರಿಯಾ ಅಂತ, ಹೌದಲ್ವಾ? ಸೊ ಅದರಲ್ಲಿ ಈಗ ನಾವು ಕರೆಂಟ್ಲಿ ಸ್ಟಡಿ ಮಾಡೋದು ಯಾರೊಂದು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್? 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ನ ಸ್ಟಡಿ ಮಾಡ್ತಿದೀವಿ, 6 ಕಿಂಗ್ಡಮ್ ಅಲ್ಲ. ಸೊ 5 ಕಿಂಗ್ಡಮ್ ದಲ್ಲೂ ಕೂಡ ನಾವ್ ಏನ್ ಮಾಡಿದ್ವಿ? ಬ್ಯಾಕ್ಟೀರಿಯಾನ 2 ಗುಂಪಾಗಿ ಇಟ್ವಿ, ಕರೆ ಒಂದ ಕಿಂಗ್ಡಮ್ ದಾಗ ಇಟ್ವಿ. ಒಂದು ಆರ್ಕಿ ಬ್ಯಾಕ್ಟೀರಿಯಾ, ಇನ್ನೊಂದು ಯು ಬ್ಯಾಕ್ಟೀರಿಯಾ. ಈ ಆರ್ಕಿ ಬ್ಯಾಕ್ಟೀರಿಯಾ ಏನಿದೆಲ್ಲ ಇದು ಸಾಕಷ್ಟು ಡಿಫಿಕಲ್ಟ್ ಒಂದು ಇರುವಂತಹ ಜಾಗದಲ್ಲಿ ಕೂಡ ನಾವು ಆರ್ಕಿ ಬ್ಯಾಕ್ಟೀರಿಯನ್ನ ಕಾಣ್ಬೋದು. ಅಂದ್ರೆ ಡಿಫಿಕಲ್ಟ್ ಅಂದ್ರೆ ಹೆಂಗ್ರಿ ಸರ್? ಎಂತ ಕಂಡೀಷನ್ ಇರ್ತಾವು? ಎಕ್ಸ್ಟ್ರೀಮ್ ಸಾಲ್ಟಿ ಕಂಡೀಷನ್ಸ್ ಇರ್ಬೋದು, ಉಪ್ಪಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರ್ಬೋದು. ಇಲ್ಲ ಅಂತಂತಂದ್ರೆ ಈ ಟೆಂಪರೇಚರ್, ಹೈ ಟೆಂಪರೇಚರ್ ಜಾಗದಾಗೂ ಕೂಡ ಇರ್ಬೋದು. ಇಲ್ಲ ಅಂತಂತಂದ್ರೆ ಈವನ್ ಕೆಲವೊಂದಿಷ್ಟು ಎಮ್ಮಿ ಆಕಳದ ಹೊಟ್ಟೆ ಒಳಗಡೆ, ಓಕೆ, ಮಿಥಿನೋಜನ್ಸ್ ಅಂತ ಕರಿತೀವಿ ಬ್ಯಾಕ್ಟೀರಿಯಾ, ಅಲ್ಲೂ ಕೂಡ ಇರ್ಬೋದು. ಇಂತಹ ಡಿಫಿಕಲ್ಟ್ ಜಾಗದಾಗ ಈ ಬ್ಯಾಕ್ಟೀರಿಯಾಸ್ಗಳು ಸರ್ವೈವ್ ಆಗತ್ತವ. ಸೊ ವಿಚಾರ ಮಾಡ್ರಿ, ಎಷ್ಟು ಭಾರಿ ಅಲ್ಲ. ಅದಕ್ಕ ಇವಕ್ ಏನ್ಷಿಯಂಟ್ ಬ್ಯಾಕ್ಟೀರಿಯಾಸ್ ಅಂತ ಕೂಡ ಹೆಸರದ. ಓಕೆ, ಆರ್ಕಿ ಬ್ಯಾಕ್ಟೀರಿಯಾಸ್ ಆರ್ ದ ಮೋಸ್ಟ್ ಏನ್ಷಿಯಂಟ್ ಬ್ಯಾಕ್ಟೀರಿಯಾಸ್ ವಿಚ್ ಕ್ಯಾನ್ ಸರ್ವೈವ್ ಇನ್ ವೆರಿ ಹಾರ್ಶ್ ಹ್ಯಾಬಿಟೈಟ್, ಹಾರ್ಶ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ದಾಗ ಸರ್ವೈವ್ ಆಗ್ತಾವ. ಫಾರ್ ಎಕ್ಸಾಂಪಲ್, ಸಾಲ್ಟಿ ಏರಿಯಾಸ್ದಾಗ ಸರ್ವೈವ್ ಆಗತ್ತಿದ್ದು ಏನಂತ ಕರಿತೀವಿ? ಅವಕ್ಕ ಹ್ಯಾಲೋಫೈಲ್ಸ್ ಅಂತ ಕರಿತೀವಿ. ಇನ್ ಕೇಸ್ ಸಾಲ್ಟಿ ಏರಿಯಾದಾಗ ಇಲ್ಲ, ಕರೆ ಹೈ ಟೆಂಪರೇಚರ್ ಝೋನ್, ಹಾಟ್ ಸ್ಪ್ರಿಂಗ್ಸ್ ಅಂತಹ ಜಾಗದಾಗೆಲ್ಲ ಸರ್ವೈವ್ ಆಗತ್ತಿದ್ದು ಅಂತಂದ್ರ ಅವಕ್ಕೆ ಥರ್ಮೋ ಆಸಿಡೋಫೈಲ್ಸ್ ಅಂತ ಕರಿತೀವಿ. ಏನು? ಥರ್ಮೋ ಆಸಿಡೋಫೈಲ್ಸ್. ಓಕೆ, ಇಲ್ಲ ಅಂತಂದ್ರ ಮಾರ್ಷಿ ಏರಿಯಾಸ್ದಾಗ ಸರ್ವೈವ್ ಆಗತ್ತಿದ್ದು ಅವಕ್ಕೆ ಮಿಥೆನೋಜನ್ಸ್ ಅಂತ ಕರಿತೀವಿ.
ಓಕೆ, ಕೆಲವೊಂದಿಷ್ಟು ಮಿಥನೋಜನ್ಸ್ ಏನದಾವಲ್ಲ ಅವು ಬರೀ ಮಾರ್ಷಿ ಏರಿಯಾಸ್ದಾಗ ಅಷ್ಟೇ ಅಲ್ಲ, ದೇ ಆರ್ ಪ್ರೆಸೆಂಟ್ ಇನ್ ದ ಗಟ್. ಗಟ್ ಅಂತಂದ್ರೆ ಸ್ಟಮಕ್ ಪಾರ್ಟ್ ಆಫ್ ಸೆವೆರಲ್ ರೂಮಿನೆಂಟ್ ಆನಿಮಲ್ಸ್. ರೂಮಿನೆಂಟ್ ಅನ್ನು ಅಂದ್ರ ಮೇಯುವಂತಹ ಪ್ರಾಣಿಗಳು. ಓಕೆ, ಹುಲ್ಲ ಮೇಲೆ ಮೇಯುವಂತಹ ಪ್ರಾಣಿಗಳಲ್ಲಿ ಏನ್ ಕಾಣ್ತೀವಿ ನಾವು, ಒಂದು ಸ್ಟಮಕ್ ಕಾಣ್ತೀವಿ. ಆ ಸ್ಟಮಕ್ ಒಳಗಡೆನೆ ಏನ್ ಪ್ರೆಸೆಂಟ್ ಇರ್ತಾವ, ಮಿಥೆನೋಜನ್ಸ್ ಪ್ರೆಸೆಂಟ್ ಇರ್ತಾವ. ಓಕೆ, ಫಾರ್ ಎಕ್ಸಾಂಪಲ್ ಯಾವ್ಯಾವು, ಕಾವು ಆಗ್ಲಿ, ಬಫೆಲೋ ಆಗ್ಲಿ. ಓಕೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಮೀಥೇನ್, ಅದ ಬಯೋಗ್ಯಾಸ್. ಮೇನ್ಲಿ ಮೀಥೇನ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ರೆಸ್ಪಾನ್ಸಿಬಲ್ ಯಾರು, ಈ ಮಿಥೆನೋಜೆನ್ಸ್. ಓಕೆ, ಒಂದ್ ನೆನ್ಪಿಟ್ಕೋರಿ, ಎಲ್ಲಿಂದ ಬರ್ತಾವ ಅಂತಂದ್ರ ಮಿಥೆನೋಜೆನ್ಸ್ ಒಳಗೆ ಇರ್ತಾವ. ಬಟ್ ಡಂಗ್ ಆಫ್ ದೀಸ್ ಅನಿಮಲ್ಸ್ ಅಂದ್ರ ಈ ಅನಿಮಲ್ಸ್ ಡಂಗದಿಂದ ನಾವು ಏನ್ ತಯಾರಿಸ್ತೀವಿ ಅಂತಂದ್ರ ಮೀಥೇನ್ ಗ್ಯಾಸ್ ಅನ್ನ ರೆಡಿ ಮಾಡ್ತೀವಿ. ಯೂಸಿಂಗ್ ವಾಟ್, ಯಾವ ಬ್ಯಾಕ್ಟೀರಿಯಾ, ಮಿಥೆನೋ ಬ್ಯಾಕ್ಟೀರಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಗ್ರೂಪ್. ಎದ್ರೊಳಗ್ ಬರ್ತಾವ, ಮಿಥೆನೋಜೆನ್ಸ್ ಅನ್ನುವಂತಹ ಬ್ಯಾಕ್ಟೀರಿಯಲ್ ಗ್ರೂಪ್ ಒಳಗ್ ಬರ್ತಾವ. ಏನ್ ತಯಾರು ಮಾಡ್ತಾವ, ಮೀಥೇನ್. ಆ ಮೀಥೇನ್ ಅನ್ನ ಏನಾಗಿ ಯೂಸ್ ಮಾಡ್ತಾರೆ, ಆಸ್ ಅ ಫ್ಯೂಲ್. ಓಕೆ, ಬಹಳಷ್ಟು ಜನ ಈ ಹಳ್ಳಿಗಳಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಥ್ರೂ ಔಟ್ ಇಂಡಿಯಾ ಈ ಬಯೋಗ್ಯಾಸ್ ಪ್ಲಾಂಟ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಪ್ಲಾಂಟ್ ಅಂತಂದ್ರೆ ನೆನ್ಪಿಟ್ಕೋರಿ, ಆಕ್ಚುಲಿ ಗಿಡ ಅಲ್ಲದು. ಪ್ಲಾಂಟ್ ಅಂತಂದ್ರೆ ಅದೊಂದು ಜಾಗ, ಅದೊಂದು ಸಿಸ್ಟಮ್ ಅನ್ನ ಮಾಡಿದ್ದಕ್ಕೆ ಪ್ಲಾಂಟ್ ಅಂತಾರೆ. ಓಕೆ, ಎಲ್ಲಿ ಆ ಒಂದು ಟ್ಯಾಂಕ್ ಅನ್ನ ಮಾಡಿ ಬಯೋಗ್ಯಾಸ್ ಆಕ್ಚುಲಿ ಎಲ್ಲಿ ಪ್ರೊಡ್ಯೂಸ್ ಆಗ್ತದಲ್ಲ ಅದಕ್ಕೆ ಬಯೋಗ್ಯಾಸ್ ಪ್ಲಾಂಟ್ ಅಂತ ಕರೀತಾರೆ. ಓಕೆನಾ, ನಾವು ನೆಕ್ಸ್ಟ್ ಇದಲ್ದೆ ಸರ್ ಯಾಕೆ ಇವು ಅಷ್ಟ ಬಹಳ ಡಿಫಿಕಲ್ಟ್ ಏರಿಯಾಸ್ದಾಗ ಸರ್ವೈವ್ ಆಗ್ತಾವ, ಬೇರೆ ಬ್ಯಾಕ್ಟೀರಿಯಾ ಎಲ್ಲ ಯಾಕೆ ಸರ್ವೈವ್ ಆಗಂಗಿಲ್ಲ? ಕಾರಣ ಏನಪ್ಪಾ ಅಂತಂದ್ರ ಈ ಆರ್ಕಿ ಬ್ಯಾಕ್ಟೀರಿಯಾದ ಏನ್ ಸೆಲ್ ವಾಲ್ ಐತಲ್ಲ, ಆ ಆರ್ಕಿ ಬ್ಯಾಕ್ಟೀರಿಯಾದ ಸೆಲ್ ವಾಲ್ ಇದು ಒಂದು ರೀತಿಯ ಸ್ಪೆಷಲ್ ಸೆಲ್ ವಾಲ್ ಇರ್ತೈತಿ. ಆ ಸ್ಪೆಷಲ್ ಸೆಲ್ ವಾಲ್ ಇರೋ ಕಾರಣದಿಂದಾಗಿನೇ ಆರ್ಕಿ ಬ್ಯಾಕ್ಟೀರಿಯಾ ಈಸಿಲಿ ಹಾರ್ಶ್ ಕಂಡೀಷನ್ ದಾಗ ಸರ್ವೈವ್ ಆಗ್ತೈತಿ, ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಬ್ಯಾಕ್ಟೀರಿಯಾಸ್. ಬೇರೆ ಬ್ಯಾಕ್ಟೀರಿಯಾಸ್ ಕಂಪೇರ್ ಮಾಡಿದ್ರ ದೇ ಹ್ಯಾವ್ ಅ ಡಿಫರೆಂಟ್ ಸೆಲ್ ವಾಲ್ ಸ್ಟ್ರಕ್ಚರ್. ಡಿಫ್ರೆಂಟ್ ಸೆಲ್ ವಾಲ್ ಸ್ಟ್ರಕ್ಚರ್ ಇರೋ ಕಾರಣದಿಂದಾಗಿ ಈ ಬ್ಯಾಕ್ಟೀರಿಯಾ ಏನದಾವಲ್ಲ ಈಸಿಲಿ ಆರಾಮ್ ಸರಿ ಸರ್ವೈವ್ ಆಗ್ತಾವ. ಸೊ ಇದನ್ನ ನೆನ್ಪಿಟ್ಕೋರಿ. ಓಕೆನಾ, ನಾವು ಏನ್ ಡಿಫ್ರೆಂಟ್ ರೀ ಸರ್ ಅಂತಂದ್ರ, ಇವು ಬ್ಯಾಕ್ಟೀರಿಯಾ ಒಳಗ ಸೆಲ್ ವಾಲ್ ಏನ್ ಇರ್ತೈತ್ಲ, ಇಟ್ ಈಸ್ ಮೇನ್ಲಿ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕನ್. ಇಲ್ಲಿ ಪ್ರೆಸೆಂಟ್ ಇರ್ತೈತಿ ಎಲ್ಲಿ, ಇವು ಬ್ಯಾಕ್ಟೀರಿಯಾ ಒಳಗಡೆ. ಅದೇ ಇಲ್ಲಿ ಏನ್ ಇರ್ತೈತ್ಲಾ ಆರ್ಕಿ ಬ್ಯಾಕ್ಟೀರಿಯಾ ಒಳಗಡೆ ಪೆಪ್ಟಿಡೋಗ್ಲೈಕನ್ ಆಬ್ಸೆಂಟ್ ಇರ್ತೈತಿ. ಅದ್ ಬಿಟ್ಟು ಬೇರೆ ರೀತಿಯ ಪಾಲಿಸ್ಯಾಕರೈಡ್ಸ್ಗಳು ಪ್ರೆಸೆಂಟ್ ಇರ್ತಾವ ಎಲ್ಲಿ, ಆರ್ಕಿ ಬ್ಯಾಕ್ಟೀರಿಯಾ ಒಳಗಡೆ. ಕಂಪೋಸಿಷನ್ ಬೇರೆ ಇರೋ ಕಾರಣದಿಂದಾಗಿ ಸೆಲ್ ವಾಲ್ ಸ್ಟ್ರಾಂಗ್ ಇತ್ತಂತಂದ್ರ ಬ್ಯಾಕ್ಟೀರಿಯಾಗಳಿಗೆ ಏನೂ ಆಗಲ್ಲ. ಇದು ನೆನ್ಪಿಟ್ಕೋರಿ. ಓಕೆನಾ, ಸೊ ಇದಲ್ದೆ ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಇದು ಒಂದ್ ಪಾಯಿಂಟ್ ಅನ್ನ ನಾವು ಹೆಂಗ್ ಅರ್ಥ ಮಾಡ್ಕೋಬಹುದಂದ್ರ, ಈಗ ನೀವು ಇಲ್ಲೇ ಭಾರತ ದೇಶದಾಗ ಅದೇ ಅಂತ ತಿಳ್ಕೊರಿ. ಓಕೆನಾ, ಈ ಒಂದು ಟೆಂಪರೇಚರ್ದಾಗ ಬಿಸಿಲು ಮಳಿ ಅಂತೂ ಇದ್ದೇ ಇರ್ತೈತಿ, ನಾರ್ಮಲ್. ಸ್ನೋ ಅಂತೂ ಇರಂಗಿಲ್ಲ, ಹೌದಾ? ಇನ್ ಕೇಸ್ ನೀವು ನಾರ್ತ್ ಪೋಲು, ಸೌತ್ ಪೋಲು ಇಲ್ಲ ಹಿಮಾಲಯಗ ಹೋದ್ರಿ ಅಂತ ಅನ್ಕೋರಿ, ಅಲ್ಲಿ ಹೋದಾಗ ಥಂಡಿ ಬಾಳ. ಆವಾಗ ಏನ್ ಮಾಡ್ತೀರಿ ನೀವು, ಇದ ನಾರ್ಮಲ್ ಕ್ಲಾತ್ಸ್ ಹಾಕೊಂಡು ಹೋಗ್ತದ ಎಲ್ಲ ಫುಲ್ ಥಂಡಿ ಆಗಿ ಫ್ರೀಸ್ ಆಗಕ್ ಚಲೋ ಆಗ್ತೀರಿ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ ನೀವು, ಯು ವಿಲ್ ಸ್ಟಾರ್ಟ್ ವೇರಿಂಗ್ ಕೋಟ್. ಓಕೆ, ಕೋಟ್, ಸ್ನೋ ಕೋಟ್ಸ್ ಹಾಕೊಳಕ್ ಸ್ಟಾರ್ಟ್ ಮಾಡ್ತೀರಿ, ಮಫ್ಲರ್ ತಗೊಂತೀರಿ, ಕ್ಯಾಪ್ ಹಾಕೊಂತೀರಿ, ಸ್ನೋ ಬೂಟ್ಸ್ ಹಾಕೊಂತೀರಿ. ಅಂದ್ರ ನೀವು ಹೊರಗಿಂದ ಪ್ರೊಟೆಕ್ಷನ್ ಏನದಲ್ಲ ರೀತಿ ಅದು ಕಂಪ್ಲೀಟ್ಲಿ ಚೇಂಜ್ ಆಗೈತಿ. ಅದ ಕಾರಣಕ್ಕೆ ಅವೆಲ್ಲ ನೀವು ಔಟ್ಫಿಟ್ ಚೇಂಜ್ ಆಗ್ಯದ ಅಂತ ಹೇಳಿ ನೀವು ಏನಾಗ್ತೀರಿ, ಈಸಿಲಿ ಸರ್ವೈವ್ ಆಗ್ತೀರಿ. ಹಂಗ ಸೇಮ್ ಇಲ್ಲಿ ಆರ್ಕಿ ಬ್ಯಾಕ್ಟೀರಿಯಾದಾಗ ಸೆಲ್ ವಾಲ್ ಕಂಪೋಸಿಷನ್ ಏನಿರ್ತೈತ್ಲಾ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಈ ಒಂದು ಡಿಫ್ರೆಂಟ್ ಓಕೆ ಕಂಡೀಷನ್ಗೆ ಸರ್ವೈವ್ ಆಗುವಂತಹ ಈ ಒಂದು ಬ್ಯಾಕ್ಟೀರಿಯಾಸ್ಗಳ ಮೇನ್ ಕಾರಣ ಅಂತಂದ್ರೆ ಸೆಲ್ ವಾಲ್. ಅವ್ರ ಸೆಲ್ ವಾಲ್ ಕಂಪೋಸಿಷನ್ ಬೇರೆ ಇರೋ ಕಾರಣದಿಂದಾಗಿ ಬ್ಯಾಕ್ಟೀರಿಯಾಸ್ಗಳು ಆರಾಮ್ ಸರಿ ಸರ್ವೈವ್ ಆಗ್ತವೆ. ಓಕೆನಾ, ನೆಕ್ಸ್ಟ್ ಯು ಬ್ಯಾಕ್ಟೀರಿಯಾಸ್. ಯು ಬ್ಯಾಕ್ಟೀರಿಯಾದ ಇನ್ನೊಂದು ಗ್ರೂಪ್. ಓಕೆ, ಬ್ಯಾಕ್ಟೀರಿಯಾಗಳಲ್ಲಿ ಎರಡು ಮೇನ್ ಪ್ರಕಾರ, ಒಂದು ಆರ್ಕಿ ಬ್ಯಾಕ್ಟೀರಿಯಾ, ಇನ್ನೊಂದು ಯು ಬ್ಯಾಕ್ಟೀರಿಯಾ. ಯು ಬ್ಯಾಕ್ಟೀರಿಯಾಗಳಲ್ಲಿ ಮೇನ್ಲಿ ನಾವು ಏನ್ ನೋಡ್ಬೋದಪ್ಪ ಅಂತಂತಂದ್ರೆ, ಇವೆಲ್ಲದಕ್ಕೂ ಓಕೆ ಒಂದು ರಿಜಿಡ್ ಸೆಲ್ ವಾಲ್ ಇರ್ತೈತಿ, ಒಂದು ಟಫ್ ಸೆಲ್ ವಾಲ್ ಇರ್ತೈತಿ. ಮೂವ್ಮೆಂಟ್ ಇತ್ತಪ್ಪ ಅಂತಂದ್ರೆ, ಮೂವ್ ಆಗುವಂತಹ ಬ್ಯಾಕ್ಟೀರಿಯಾ ಇದ್ರೆ ಮೂವ್ ಆಗ್ಲಿಕ್ಕೆ ಕಾರಣನ ಫ್ಲಾಜಿಲ್ಲಾ. ಅಂಡ್ ಮೇನ್ಲಿ ಯು ಅಂತಂದ್ರ ಅರ್ಥ ನಿಜವಾದ, ಟ್ರೂ. ಓಕೆ, ಟ್ರೂ ಬ್ಯಾಕ್ಟೀರಿಯಾಗಳು ಇವೆಲ್ಲ ನಿಜವಾದ ಬ್ಯಾಕ್ಟೀರಿಯಾಗಳು. ಓಕೆ, ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವಪ್ಪ ಅಂತಂತಂದ್ರೆ, ಈ ಆರ್ಕಿ ಬ್ಯಾಕ್ಟೀರಿಯಾದಿಂದ ಸ್ವಲ್ಪ ಚೇಂಜ್ ಇರ್ತಾವ. ನಾರ್ಮಲ್ ಆಗಿ ಎಲ್ಲಾ ಕಡೆನೂ ನಾವು ಯು ಬ್ಯಾಕ್ಟೀರಿಯಾಗಳನ್ನ ನೋಡ್ಬೋದು. ಓಕೆನಾ, ನೆಕ್ಸ್ಟ್ ಇದರಲ್ಲಿ ಮೇನ್ ಉದಾಹರಣೆ ಒಂದು ತಗೊಂಡಿದ್ದಾರೆ, ಒಂದು ಗುಂಪುದ ಉದಾಹರಣೆ ತಗೊಂಡಿದ್ದಾರೆ. ಆ ಗುಂಪಿನ ಹೆಸರು ಸೈನೋ ಬ್ಯಾಕ್ಟೀರಿಯಾ.
ನೆನಪಿರ್ಲಿ, ಸೈನೋಬ್ಯಾಕ್ಟೀರಿಯಾ ಅನ್ನೋದು ಒಂದು ಸ್ಪೆಸಿಫಿಕ್ ಜೀವಿ ಅಲ್ಲ, ಅದೊಂದು ಗುಂಪ್ ಐತಿ. ಓಕೆ, ಆ ಗುಂಪ್ ಒಳಗೆ ಯಾರು ಬರ್ತಾರ ಅಂತಂದ್ರೆ ಎಲ್ಲಾ ಬ್ಲೂ ಗ್ರೀನ್ ಆಲ್ಗೆಗಳು ಬರ್ತಾರ. ಅಂಡ್ ಇನ್ನೊಂದು ಸೈನೋ ಅಂತ ಐತಿ. ಸೈನೋ ಅಂತಂದ್ರ ಅರ್ಥನ ಬ್ಲೂ, ನೆನ್ಪಿಟ್ಕೋರಿ. ಎಲ್ಲೆಲ್ಲಿ ವರ್ಡ್ ಬರ್ತೈತ್ಲ ಸೈನೋ ಅಂತ, ಸೈನೋ ಅಂತ ಬಂದ್ರ ಮೀನಿಂಗ್ ಏನು, ಬ್ಲೂ ಕಲರ್ ಅಂತ ಅರ್ಥ. ಓಕೆನಾ. ಒಂದಾನೊಂದು ಕಾಲದಾಗ ಇವ ಸೈನೋ ಬ್ಯಾಕ್ಟೀರಿಯಾಗ ಮೊದ್ಲು ಏನಂತಿದ್ರು ಅಂತಂದ್ರ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರೀತಾರೆ. ಅದಕ್ಕೆ ಮತ್ತಷ್ಟು ಶಾರ್ಟ್ ಆಗಿ ಸ್ವೀಟ್ ಆಗಿ BGA ಅಂತ ಕರೀತಾರೆ, ಬ್ಲೂ ಗ್ರೀನ್ ಆಲ್ಗೆ ಅಂತ. ಓಕೆ, ಈ ಬ್ಲೂ ಗ್ರೀನ್ ಆಲ್ಗೆನೆ ಏನಪ್ಪಾ ಅಂತಂದ್ರೆ ಮೊದಲು ಪ್ಲಾಂಟ್ ಕಿಂಗ್ಡಮ್ದಾಗಿದ್ದು, ಬಟ್ ಆಮೇಲೆ ತಗೊಂಡ್ ಹೋಗಿ ಮೊನೇರಾದಾಗ ಹಾಕ್ಬಿಡ್ತಾರೆ. ಯಾಕಪ್ಪ ಅಂತಂದ್ರ ಈ ಮೊನೇರಾದಾಗ ಏನಾಕೈತಿ, ಎಲ್ಲಾ ಪ್ರೊಕ್ಯಾರಿಯೋಟ್ಸ್ ಅದಾವ. ಈ ಆಲ್ಗೇನು ಏನಿತ್ತು, ಪ್ರೋಕ್ಯಾರಿಯೋಟಿಕ್ ಸೆಲ್ ಎಲ್ಲ ಏನೈತ್ಲ, ಕೋಶ ಏನೈತ್ಲ, ಪ್ರೋಕ್ಯಾರಿಯೋಟಿಕ್ ಕೋಶ ಐತಿ. ಪ್ರೋಕ್ಯಾರಿಯೋಟಿಕ್ ಕೋಶ ಐತಿ ಅನ್ನೋ ಕಾರಣಕ್ಕ ಈ ಬ್ಯಾಕ್ಟೀರಿಯಾಗ ಅಂದ್ರೆ ಈ ಬ್ಲೂ ಗ್ರೀನ್ ಆಲ್ಗೆಗ ಪ್ಲಾಂಟೇ ಕಿಂಗ್ಡಮ್ ದಿಂದ ತಗೊಂಡ್ ಹೋಗಿ ಇವು ಬ್ಯಾಕ್ಟೀರಿಯಾದಾಗ ಅಥವಾ ಸ್ಪೆಸಿಫಿಕ್ ಆಗಿ ಜಸ್ಟ್ ಹೇಳ್ಬೇಕಂದ್ರೆ ಬ್ಯಾಕ್ಟೀರಿಯಾ ಒಳಗ ಹಾಕ್ಬಿಡ್ತಾರೆ. ಅಂದ್ರೆ ಮೊನೇರಾ ಕಿಂಗ್ಡಮ್ ಮೊನೇರಾ ಒಳಗೆ ಹಾಕ್ಬಿಡ್ತಾರೆ. ಹಾಕ್ಲಿಕ್ಕೆ ಮೇನ್ ಕಾರಣ ಅದರ ಪ್ರೋಕ್ಯಾರಿಯೋಟಿಕ್ ಕೋಶ. ಓಕೆ, ಬಟ್ ಪ್ಲಾಂಟ್ ಕಿಂಗ್ಡಮ್ದಾಗ ಇಡ್ಲಿಕ್ಕೆ ಕಾರಣ ಒಂದ್ ಇದಕ್ ಸೆಲ್ ವಾಲ್ ಐತಿ. ಎರಡನೇದ್ದು ಈ ಬ್ಲೂ ಗ್ರೀನ್ ಆಲ್ಗೆ ಅಥವಾ ಸೈನೋ ಬ್ಯಾಕ್ಟೀರಿಯಾ ಒಳಗೆ ಏನಿತ್ತಪ್ಪ ಅಂದ್ರ ಕ್ಲೋರೋಫಿಲ್ ಎ ಅನ್ನುವಂತಹ ಒಂದು ಬಣ್ಣ ಐತಿ. ಬಣ್ಣ ಅಂದ್ರೆ ಪಿಗ್ಮೆಂಟ್. ಈ ಕ್ಲೋರೋಫಿಲ್ ಎ ಅನ್ನುವಂತಹ ಪಿಗ್ಮೆಂಟ್ ಇರೋ ಕಾರಣಕ್ಕಾಗಿನೇ ಇದು ಏನು ಯಾವ ಪ್ರೊಸೆಸ್ ಅನ್ನ ಕ್ಯಾರಿ ಔಟ್ ಮಾಡುತ್ತ, ದ್ವಿತೀಯ ಸಂಶ್ಲೇಷಣೆ ಅಂದ್ರ ಫೋಟೋಸಿಂಥಸಿಸ್ ಅನ್ನ ಕ್ಯಾರಿ ಔಟ್ ಮಾಡುತ್ತೆ. ಇಟ್ ಕ್ಯಾರೀಸ್ ಔಟ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ವೈ? ಮೇನ್ಲಿ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಎ. ಇದು ಹೆಂಗ್ ಓದ್ತಿರಿ ಗೊತ್ತಾ ಬಹಳಷ್ಟು ಜನ? ದ ಸೈನೋಬ್ಯಾಕ್ಟೀರಿಯಾ ಆಲ್ಸೋ ರೆಫರ್ ಟು ಆಸ್ ಬ್ಲೂ ಗ್ರೀನ್ ಆಲ್ಗೆ ಹ್ಯಾವ್ ಕ್ಲೋರೋಫಿಲ್ ಎ ಸಿಮಿಲರ್ ಟು ಗ್ರೀನ್ ಪ್ಲಾಂಟ್ಸ್. ಕ್ಲೋರೋಫಿಲ್ ಆಗಿಂದ ನಿಂತು ಬಿಡ್ತೀರಿ, ಆಮೇಲೆ ಎ ಸಿಮಿಲರ್ ಟು ಗ್ರೀನ್ ಪ್ಲಾಂಟ್ಸ್ ಅಂತೀರಿ, ಅಲ್ಲ. ಓಕೆ, ಇದೆಲ್ಲ ಸೇರಿ ಒಂದ ಪಿಗ್ಮೆಂಟಿನ ಹೆಸರು. ಆ ಪಿಗ್ಮೆಂಟ್ ಯಾವ್ದು? ಕ್ಲೋರೋಫಿಲ್ ಎ. ಹಂಗ ಮುಂದ್ ಕಲಿತೀರಿ, ಕ್ಲೋರೋಫಿಲ್ ಬಿ ಅಂತ ಬರ್ತಾವ್, ಕ್ಲೋರೋಫಿಲ್ ಸಿ ಅಂತ ಬರ್ತಾವ್, ಕ್ಲೋರೋಫಿಲ್ ಡಿ ಅಂತ ಬರ್ತಾವ್. ಸೊ ಇದು ಬಣ್ಣದ ಹೆಸರು ಕ್ಲೋರೋಫಿಲ್ ಎ. ಹೆಚ್ಚು ನಾವು ಈ ಹೂವಿನ ಪ್ಲಾಂಟ್ಸ್ ಏನ್ ನೋಡ್ತೀವಲ್ಲ, ಗುಂಪ್ ಆಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್, ಅದರಲ್ಲಿ ಮೇನ್ ಪಿಗ್ಮೆಂಟ್ ಇರುವುದ ಯಾವ್ದು? ಕ್ಲೋರೋಫಿಲ್ ಎ. ಅದೇ ರೀತಿ ಸೇಮ್ ಪಿಗ್ಮೆಂಟ್, ಓಕೆ, ಕ್ಲೋರೋಫಿಲ್ ಎ ನ ನಾವು ಇಲ್ಲಿನೂ ಕೂಡ ನೋಡ್ತೀವಿ. ಓಕೆ, ಅದ ಕಾರಣಕ್ಕ ಇವು ಈ ಗುಂಪು ಏನದಲ್ಲ ಸೈನೋಬ್ಯಾಕ್ಟೀರಿಯಾ, ಇವು ಫೋಟೋಸಿಂಥೆಟಿಕ್ ಆಟೋಟ್ರಾಪ್ಸ್ ಅಂತ ಕರಿತೀವಿ. ಅಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂತಾವು. ಯಾಕ? ಇದ್ರೊಳಗೆ ಏನದಾವು? ಕ್ಲೋರೋಫಿಲ್ ಎ ಅನ್ನುವಂತಹ ಪಿಗ್ಮೆಂಟ್ ಐತಿ. ಕ್ಲೋರೋಫಿಲ್ ಎ ಇರೋ ಕಾರಣದಿಂದಾಗಿ ತಮ್ಮ ಆಹಾರ ತಾವೇ ತಯಾರಿಸ್ಕೊಂತಾವು ಅಂತ ಹೇಳಿಕತ್ತಾರೆ. ಓಕೆನಾ. ಈ ಸೈನೋಬ್ಯಾಕ್ಟೀರಿಯಾ ದೇ ಆರ್ ಯೂನಿಸೆಲ್ಯುಲರ್, ಏಕಕೋಶ ಜೀವಿಗಳು. ಎಲ್ಲ ಏಕಕೋಶ ಜೀವಿಗಳ. ಇದು ಕಾಮ ಕೊಟ್ರೆ ಇದು ಪಾಯಿಂಟ್ ಬರೀ ಇಲ್ಲಿ ತನ ಒಂದ್ ಪಾಯಿಂಟ್ ಇದು. ಓಕೆ, ದಿ ಸೈನೋಬ್ಯಾಕ್ಟೀರಿಯಾ ಆರ್ ಯೂನಿಸೆಲ್ಯುಲರ್. ಇದ್ರ ಮುಂದಿಂದ ಹೆಂಗಿರ್ಬೋದು ಅವು? ಕಾಲನಿದಾಗರೆ ಇರ್ಬೋದು, ಕಾಲನಿ ರೂಪದಾಗರೆ ಇರ್ಬೋದು, ಇಲ್ಲ ಫಿಲಾಮೆಂಟಸ್ ರೂಪದಾಗ ಇರ್ಬೋದು. ಫಿಲಾಮೆಂಟಸ್ ಅಂದ್ರೆ ಇಲ್ಲಿ ಚಿತ್ರ ಅಂತ ಕೊಟ್ಟಾರ, ಕಾಲನಿಯಲ್ಲಿ ನೋಡ್ರಿ. ಓಕೆ, ಇಲ್ಲಿ ಏನಾಕೈತಿ ಅಂದ್ರ ಇವು ಸಣ್ಣ ಸಣ್ಣ ಏನ್ ನೋಡಾತಿರ್ಲ, ಅದ ಬ್ಯಾಕ್ಟೀರಿಯಲ್ ಕಾಲನಿ. ಒಂದೊಂದ್ ಸಣ್ಣ ಬ್ಯಾಕ್ಟೀರಿಯಾ ಹೆಂಗದಾವ್ ಇವು? ಒಂದು ಕಾಲನಿ ಟೈಪ್ ಅದಲ್ಲ, ಒಂದೇ ಜಾಗದಾಗ ಎಲ್ಲಾ ಬ್ಯಾಕ್ಟೀರಿಯಾ ಗುಂಪು ಇದ್ದಂಗ ಕಾಣ್ತಾವ್. ಸೊ ಅದಕ್ಕೆ ಈ ಒಂದು ಸ್ಟ್ರಕ್ಚರ್ಗ ಏನಂತ ಕರೀತಾರ? ಕಾಲನಿ ಅಂತ ಕರೀತಾರೆ. ಎದರದ್ದು ಕಾಲನಿ? ಬ್ಯಾಕ್ಟೀರಿಯಲ್ ಕಾಲನಿ. ಓಕೆನಾ. ಬಟ್ ಇದೇನೈತ್ಲ ಬಾಜುಕಿಂದ, ಇದು ಫಿಲಾಮೆಂಟಸ್ ಫಾರ್ಮ್ ಅಂತ ಹೇಳ್ತಾರೆ. ಫಿಲಾಮೆಂಟಸ್ ಅಂದ್ರೆ ಸಿಂಪಲ್ ಚೇನ್ ಲೈಕ್. ಇಲ್ಲಿ ನೋಡ್ರಿ, ಇಲ್ಲೊಂದು ಬ್ಯಾಕ್ಟೀರಿಯಲ್ ಕಾಲನಿ ಐತಿ, ಇಲ್ಲೊಂದು ಬ್ಯಾಕ್ಟೀರಿಯಾ, ಸಿಂಗಲ್ ಬ್ಯಾಕ್ಟೀರಿಯಾ ಅದಾವ. ಇವೆಲ್ಲ ಬ್ಯಾಕ್ಟೀರಿಯಾ ಒಂದು ಚೇನ್ ರೂಪದಾಗ ಅಟ್ಯಾಚ್ ಅದಾವಲ್ಲ, ಆ ಚೇನಿಗ ಏನಂತ ಕರಿತೀವಿ? ಫಿಲಾಮೆಂಟಸ್ ಅಂತ ಕರಿತೀವಿ ಅಷ್ಟ, ಮತ್ತೇನಿಲ್ಲ. ಫ್ರೀ ಆಗಿದ್ದು ಒಂದ ಗುಂಪುದಾಗಿದ್ದು ಕಾಲನಿ, ಒಂದು ಚೇನ್ದಾಗಿದ್ದು ಸರಪಳಿ ಟೈಪ್ ಇತ್ತಂದ್ರ ಫಿಲಾಮೆಂಟಸ್ ಅಷ್ಟೇ, ಮತ್ತೇನಿಲ್ಲ. ಹಂಗರೆ ಇರ್ಬೋದು, ಇಲ್ಲ ಹಿಂಗರೆ ಇರ್ಬೋದು. ಬಟ್ ಎಲ್ಲಿರ್ಬೋದು ಇವು? ನೀರಾಗರೆ ಇರ್ಬೋದು. ನೀರ್ ಎಂತ ನೀರು? ಓಕೆ, ಫ್ರೆಶ್ ವಾಟರ್ ಇರ್ಬೋದು, ಇಲ್ಲ ಮರೈನ್ ವಾಟರ್ ಇರ್ಬೋದು. ಓಕೆ, ಅಂದ್ರ ಈ ನದಿದಾಗರೆ ಇರ್ಬೋದು, ಇಲ್ಲ ಸಮುದ್ರದಾಗರೆ ಇರ್ಬೋದು. ಅಲ್ಲೂ ಇಲ್ಲ ಅಂತಂದ್ರ ನೆಲದ ಮೇಲೆ ಇರ್ಬೋದು. ಟೆರೆಸ್ಟ್ರಿಯಲ್ ಆಲ್ಗೆ ಯಾಕಂತಾರಂತನೂ ಹೇಳಿನಿ. ಓಕೆ, ಯಾಕಂದ್ರ ಅದ್ರ ಕ್ಲೋರೋಫಿಲ್ ಎ ಐತಿ, ಫೋಟೋಸಿಂಥಸಿಸ್ ಮಾಡ್ತೈತಿ ಅನ್ನೋ ಕಾರಣಕ್ಕ ಮೊದಲು ಇದನ್ನ ಆಲ್ಗೆ ಗುಂಪು ಜೊತೆ ಪ್ಲಾಂಟ್ ಕಿಂಗ್ಡಮ್ದಾಗ ಇಟ್ಟಿದ್ರು. ಬಟ್ ಆಮೇಲೆ ಹೆಂಗ್ ಗೊತ್ತಾಯ್ತು ಇದ್ರ ಸೆಲ್ ಇದು ಪ್ರೋಕ್ಯಾರಿಯೋಟಿಕ್ ಐತಿ, ಆಲ್ಗೆದಾಗ ಹೊಂದಂಗಿಲ್ಲ ಅಂತ ತೆಗೆದು ಬ್ಯಾಕ್ಟೀರಿಯಾದಾಗ ಹಾಕಿದ್ರು. ಅವಾಗ ಅದರ ನಾಮಕರಣ ಚೇಂಜ್ ಆಗಿ ಬ್ಲೂ ಗ್ರೀನ್ ಆಲ್ಗೆ ಇದ್ದದ್ದು ಅದಕ್ಕೆ ಇನ್ನೊಂದು ಹೆಸರು ಜೋಡಿಸಿದ್ರು. ಆ ಇನ್ನೊಂದು ಹೆಸರು ಸೈನೋಬ್ಯಾಕ್ಟೀರಿಯಾ. ಓಕೆನಾ. ಸೊ ಕಾಲನೀಸ್ ಏನ್ ಅದಾವಲ್ಲ, ದ ಕಾಲನೀಸ್ ಆರ್ ಜನರಲಿ ಸರೌಂಡೆಡ್ ಬೈ ಜೆಲಾಟಿನಸ್ ಶೀಟ್. ವೆರಿ ಇಂಪಾರ್ಟೆಂಟ್. ಏನ್ ಹೇಳತ್ತಾರ? ಇವು ಕಾಲನೀಸ್ ಏನದಾವಲ್ಲ, ಕಾಲನೀಸ್ ಸುತ್ತಮುತ್ತ ಒಂದು
ಜೆಲ್ ಲೈಕ್ ಶೀಟ್ ಕವರಿಂಗ್ ಇರ್ತೈತಿ. ಓಕೆ, ಆ ಜೆಲ್ ಲೈಕ್ ಶೀಟ್ಗ ಜೆಲಾಟಿನಸ್ ಶೀಟ್ ಅಂತ ಕರಿತೀವಿ. ಕಾಲನಿ ಸುತ್ತ ಈ ರೀತಿ ಕವರಿಂಗ್ ಇರುತ್ತೆ. ಹಂಗ ಹಂಗ ಫಿಲಾಮೆಂಟಸ್ ಶೀಟ್ ಏನದಲ್ಲ, ಅದ್ರ ಸುತ್ತನೂ ನೀವು ನೋಡಿದ್ರೆ ಒಂದು ಟಿಕ್ಕಿ 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 ಡಾಟ್ಸ್ ಅದಾವ. ಅವು ಯಾವ ಶೀಟ್ ಅಂತ ಅದಕ್ಕೆ ಮ್ಯೂಸಿಲೇಜಿನಸ್ ಶೀಟ್. ಸೊ ಮ್ಯೂಸಿಲೇಜಿನಸ್ ಶೀಟ್ ಅಂದ್ರೆ ಒಂದು ರೀತಿ ಸ್ಲೈಮಿ ಫ್ಲೂಯಿಡ್ ಇದ್ದಂಗೆ. ಓಕೆ, ನೀವು ಜೆಲ್ ಅದು ಹಚ್ಕೊಂತಿರಲ್ಲ, ಹೆಂಗೆ ಜೆಲ್ ಹಚ್ಕೊಂತಿರಲ್ಲ ಸೇಮ್ ಅದೇ ರೀತಿ ಫ್ಲೂಯಿಡ್ ನೇಚರ್ ಅನ್ನು ಹೊಂದಿರುತ್ತೆ. ಎಲ್ಲಿ ಇರ್ತೈತಿ ಅದರ ಮ್ಯಾಲ್ಗಡೆ. ಓಕೆ, ಕಾಲನಿ ಇದ್ರೆ ಕಾಲನಿ ಹೊರಗಡೆ ಅದ್ರದ್ದು ಕವರಿಂಗ್ ಜೆಲೈಟಿನಸ್ ಶೀಟ್ ಇರುತ್ತ, ಫಿಲಾಮೆಂಟಸ್ ಇದ್ರ ಮ್ಯೂಸಿಲೇಜಿನಸ್ ಶೀಟ್ ಇರುತ್ತ, ನೆನ್ಪಿಟ್ಕೋರಿ. ಓಕೆ, ಎಲ್ಲಿರ್ತಾವು? ದೇ ಆರ್ ಆಫನ್ ಫೌಂಡ್ ಇನ್ ಬ್ಲೂಮ್ಸ್ ಇನ್ ಪೊಲ್ಯೂಟೆಡ್ ವಾಟರ್ ಬಾಡೀಸ್. ಅಂದ್ರ ಎಲ್ಲಿ ಪೊಲ್ಯೂಟೆಡ್ ವಾಟರ್ ನೀರ್ ಇರ್ತೈತ್ಲಾ, ನಿಂತ ನೀರ್ ಜಾಗದಾಗ ಎಷ್ಟೋ ಸತ ನೀವು ನೋಡಿರ್ತೀರಿ ಹಸಿರು ಕಲರ್ದೊಂದು ಪಾಚಿ ಟೈಪ್ ಬಂದಿರುತ್ತೆ, ಆಲ್ಗೆನೆ. ಓಕೆ, ಅದೇ ಸೇಮ್ ರೀತಿ ಅದೇ ಬೇರೆ ಗುಂಪುದ ಇದ ಸೈನೋಬ್ಯಾಕ್ಟೀರಿಯಾ. ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಲ್ಗೆ ಕಾಣಿಸುತ್ತೆ. ಆ ಆಲ್ಗೆ ಕೇವಲ ಸೈನೋಬ್ಯಾಕ್ಟೀರಿಯಾದ ಅಷ್ಟೇ ಇರಲ್ಲ, ಬೇರೆ ಬೇರೆ ಸ್ಪೀಸೀಸ್ ಆಫ್ ಆಲ್ಗೆನು ಕಾಣ್ತೀವಿ. ಬಟ್ ಅದರಾಗಿಂದ ಒಂದು ಗುಂಪು ಇನ್ ಕೇಸ್ ಆ ನಿಂತ ನೀರ್ ಬಹಳನ ಕೊಳತಿತ್ತಪ್ಪ, ಬಹಳನ ಪೊಲ್ಯೂಟ್ ಆಗಿತ್ತಪ್ಪ ಅಂತಂದ್ರ ಅಲ್ಲಿ ಏನಾಗ್ತೈತಿ, ಬ್ಲೂಮ್ಸ್ ಫಾರ್ಮೇಶನ್ ಆಗ್ತಾವ. ಬ್ಲೂಮ್ಸ್ ಅಂತಂದ್ರ ಸಿಂಪಲ್ ಭಾಷೆದಾಗ ಹೇಳ್ಬೇಕಂತಂದ್ರ ಇದೆಲ್ಲ ನೀರ್ ಅಂತ ಅನ್ಕೊಳ್ಳೋರು. ಓಕೆನಾ? ಈ ನೀರ್ದಾಗ ಏನಾಕೈತಿ, ಒಂದು ಸಣ್ಣ ಸಣ್ಣ ಪ್ಯಾಚಸ್ಗಳು ನೋಡ್ತೀವಿ. ಒಂದು ಸಣ್ಣ ಸಣ್ಣ ಪ್ಯಾಚಸ್ಗಳು ನೋಡ್ತೀವಿ. ಇವ ಪ್ಯಾಚಸ್ಗಳಿಗೆ ಏನಂತ ಹೇಳ್ತೀವಿ ನಾವು? ಆಲ್ಗೆ, ಬ್ಲೂಮ್ಸ್ ಆಫ್ ಆಲ್ಗೆ. ಸ್ವಲ್ಪ ಕೊಳ್ತಿರ್ಬೇಕಲ್ಲ, ಸ್ವಲ್ಪ ಕೊಳ್ತಿರುವಂತಹದನ್ನ ತೋರಿಸೋಣ. ನೀರೆಲ್ಲ ಪೊಲ್ಯೂಟೆಡ್ ಪ್ಲಾಸ್ಟಿಕ್ ಚೀಲ ಅದು ತೋರಿಸ್ ಅಂದ್ಬಿಟ್ರೆ. ಸೊ ಏನ್ ಅರ್ಥ ಇದೆಲ್ಲ ಅಂದ್ರೆ ನೀರೆಲ್ಲ ಪೊಲ್ಯೂಟೆಡ್ ಅದ. ಆ ಪೊಲ್ಯೂಟೆಡ್ ನೀರ್ದಾಗ ಏನ್ ಬಂದೈತಿ, ಏನ್ ಗ್ರೋ ಆಗೈತಿ, ಇಲ್ಲಿ ಆಲ್ಗೆ ಎಲ್ಲ ಗ್ರೋ ಆಗ್ಯದ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್, ಸಮ್ ಆಫ್ ದೀಸ್ ಆರ್ಗ್ಯಾನಿಸಮ್ಸ್ ದೀಸ್ ಅಂದ್ರೆ ಎದ್ರ ಬಗ್ಗೆ ಮಾತಾಡತ್ತಾರ ಅವರು? ಸೈನೋಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡತ್ತಾರ. ಓಕೆನಾ? ಸಮ್ ಆಫ್ ದೀಸ್ ಸೈನೋಬ್ಯಾಕ್ಟೀರಿಯಾ ದೇ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಗಾಳಿಯಲ್ಲಿ ಏನೈತಿ, ನೈಟ್ರೋಜನ್ ಐತಿ. ಆ ನೈಟ್ರೋಜನ್ ಡೈರೆಕ್ಟ್ ಆಗಿ ಪ್ಲಾಂಟ್ಸ್ ತಗೊಳಿಕ್ ಬರಂಗಿಲ್ಲ, ನೆನ್ಪಿಟ್ಕೋರಿ ಎಲ್ಲರೂ. ಓಕೆನಾ? ಈ ಪ್ಲಾಂಟ್ಸ್ ಒಳಗಡೆ ಮೇನ್ಲಿ ಓಕೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಅಷ್ಟೇ ಎಕ್ಸ್ಚೇಂಜ್ ಆಗ್ತಿರ್ತೈತಿ ಫ್ರಮ್ ಪ್ಲಾಂಟ್ ಟು ಅಟ್ಮಾಸ್ಫಿಯರ್. ಇವು ಎರಡ ಮೀನ್ ಗ್ಯಾಸ್ ಯಾವುವು? ಕಾರ್ಬನ್ ಡೈಆಕ್ಸೈಡ್ ಮತ್ತ ಆಕ್ಸಿಜನ್. ಮತ್ ಏನ್ ಚೇಂಜು? ನೈಟ್ರೋಜನ್ ಮತ್ ಯಾಕೆ ಬೇಕಪ್ಪ ಅಂತಂದ್ರ ಪ್ರತಿಯೊಂದು ಪ್ರೋಟೀನ್ಸ್ ಅಮೈನೋ ಆಸಿಡ್ಸ್ ಮೇನ್ ಕಂಪೋನೆಂಟ್ ನೈಟ್ರೋಜನ್. ಜೆನೆಟಿಕ್ ಮಟೀರಿಯಲ್ ಮೇನ್ ಕಂಪೋನೆಂಟ್ ನೈಟ್ರೋಜನ್. ಈವನ್ ಕೆಲವೊಂದು ಎಷ್ಟಕ್ಕೊಂದು ಆಕ್ಟಿವಿಟೀಸ್, ಕೆಮಿಕಲ್ಸ್, ಕಂಪೌಂಡ್ಸ್ ಏನಿದಾವಲ್ಲ, ದೇ ಆರ್ ಮೇಡ್ ಅಪ್ ಆಫ್ ನೈಟ್ರೋಜನ್. ಸೊ ಆ ನೈಟ್ರೋಜನ್ ಬೇಕಪ್ಪ ಅಂತಂದ್ರೆ ಹೆಂಗ್ ತಗೋಬೇಕು ಪ್ಲಾಂಟ್ಸ್? ಈ ಬ್ಯಾಕ್ಟೀರಿಯಲ್ ಅಸೋಸಿಯೇಷನ್ ಆಗಿ ಬ್ಯಾಕ್ಟೀರಿಯಾಸ್ ಏನ್ ಮಾಡ್ತಾವು, ಅಟ್ಮಾಸ್ಫಿಯರ್ದಾಗ ಇರುವಂತಹ ನೈಟ್ರೋಜನ್ ಅನ್ನ ಪಡ್ಕೊಂತಾವ್. ಅವು ತಗೊಂಡು ನೈಟ್ರೇಟ್ಸ್ ಕನ್ವರ್ಟ್ ಆಗಿ ಅಲ್ಟಿಮೇಟ್ಲಿ ಅಮೋನಿಯಾ ಫಾರ್ಮ್ದಾಗ ರೆಡಿ ಮಾಡ್ತಾವ. ಯಾವ ಬ್ಯಾಕ್ಟೀರಿಯಾ? ಅಮೋನಿಯಾದ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನೆನ್ಪಿಟ್ಕೋರಿ. ಆಸ್ ಅಮೋನಿಯಾ ಈಸ್ ಪೋಲಾರ್ ಇನ್ ನೇಚರ್. ಅಮೋನಿಯಾ ಪೋಲಾರ್ ಅದ. ಹಂಗ ನೀರು, ವಾಟರ್ ಏನಿರ್ತೈತಿ ಪೋಲಾರ್. ಗಿಡಕ್ಕೆ ನಾವು ನೀರ್ ಹಾಕಿದ್ವಿ ಅಂತ ತಿಳ್ಕೋರಿ, ಆ ನೀರ್ ಒಳಗಡೆನೆ ಏನ್ ಕರಗ್ತೈತಿ? ಅಮೋನಿಯಾ ಕರಗ್ತೈತಿ. ಅಂಡ್ ನೀರಂತೂ ಹಿರ್ಕೋತೈತಿ ಪ್ಲಾಂಟ್ಸ್. ಸೊ ಆ ಪ್ಲಾಂಟ್ಸ್ ಬರೀ ನೀರ್ ಹಿರ್ಕೊಳಲ್ಲ, ನೀರೊಳಗ ಸಾಲ್ಯೂಬಲ್ ಆಗಿರುವಂತಹ ಅಮೋನಿಯಾ ಕೂಡ ಏನ್ ಮಾಡ್ಕೊಂತಾವ್? ಹಿರ್ಕೊಂತಾವ್. ಓಕೆನಾ? ಸೊ ಆ ರೀತಿ ಎಷ್ಟೋಕೊಂದು ಗಿಡಕ್ಕೆ ಏನ್ ಸಿಗ್ತೈತಿ? ನೈಟ್ರೋಜನ್. ಈ ನೈಟ್ರೋಜನ್ ಅನ್ನ ಯಾರು ಆಕ್ಚುಲಿ ಗಾಳಿಯಾಗಿರೋ ನೈಟ್ರೋಜನ್ ತಗೊಂಡು ಈ ಅಮೋನಿಯಾ ಫಾರ್ಮ್ ದಾಗ ರೆಡಿ ಮಾಡೋರು ಯಾರು? ಇವ ಸೈನೋಬ್ಯಾಕ್ಟೀರಿಯಾಸ್, ಕೆಲವೊಂದು ಸೈನೋಬ್ಯಾಕ್ಟೀರಿಯಾಸ್. ಓಕೆ, ಅದಕ್ಕೆ ಉದಾಹರಣೆ ಯಾವ್ಯಾವು? ನಾಸ್ಟಾಕೋ, ಅನಾಬೆನಾ. ಇನ್ನೊಂದು ಐತಿ, ಓಕೆ, ಇದು ನಿಮ್ ಸೆಕೆಂಡ್ ಇಯರ್ ದಾಗ ಬರ್ತೈತಿ, ಆಸಿಲೆಟೋರಿಯಾ ಅಂತ. ಆಸಿಲೆಟೋರಿಯಾ ಅಂತ ನೆನ್ಪಿಟ್ಕೋರ. ಕ್ಲಿಯರಾ? ಬರೀ ನಾಸ್ಟಾಕ್, ಅನಾಬೆನಾ ಅಂತ ಎರಡ ಅಲ್ಲ, ಆಸಿಲೆಟೋರಿಯಾ ಅನ್ನೋದು ಇನ್ನೊಂದು ಎಕ್ಸಾಂಪಲ್. ನೆಕ್ಸ್ಟ್, ಎಲ್ಲಾ ಒಂದು ಸೆಲ್ಸ್ ಗಳಲ್ಲಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸ್ ಆಗಲ್ಲ. ಕೆಲವೊಂದು ಸ್ಪೆಸಿಫಿಕ್ ಸೆಲ್ ಇರ್ತಾವ. ಆ ಸೆಲ್ಲಿಗ ಹೆಟ್ರೋಸಿಸ್ಟ್ ಅಂತ ಹೇಳ್ತೀವಿ. ಸೊ ಈ ಹೆಟ್ರೋಸಿಸ್ಟ್ ಅನ್ನುವಂತಹ ಸೆಲ್ ಒಳಗಡೆನೆ ಏನ್ ತಯಾರಾಗ್ತೈತಿ? ಈ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್ ಆಕೈತಿ. ಫಿಕ್ಸೇಷನ್ ಆಗಿ ನೈಟ್ರೋಜನ್ ಅನ್ನ ಅಮೋನಿಯಾ ಫಾರ್ಮ್ ದಾಗ ಫಾರ್ಮ್ ಮಾಡಿ ಅದು ಮುಂದೆ ಕಳಿಸುತ್ತೆ ಪ್ಲಾಂಟ್ಸ್ ಗೆ. ಓಕೆನಾ? ಎಕ್ಸಾಂಪಲ್ ನಾಸ್ಟಾಕ್, ಆಸಿಲೆಟೋರಿಯಾ ಮತ್ತೆ ಅನಾಬೆನಾ. ಓಕೆನಾ? ನೆಕ್ಸ್ಟ್, ಬರೇ ಫೋಟೋಸಿಂಥೆಟಿಕ್ ಅಷ್ಟೇ ಅಲ್ಲ, ಕೀಮೋಸಿಂಥೆಟಿಕ್ ಇರ್ತಾವ. ಕೀಮೋಸಿಂಥೆಟಿಕ್ ಅಂತಂದ್ರೆ ಆಲ್ರೆಡಿ ನಾವು ಹೇಳಿದ್ವಿ ಏನಂತ, ಕೆಮಿಕಲ್ಸ್ ಗಳನ್ನ ಉಪಯೋಗಿಸ್ಕೊಂಡು ಓಕೆ ಕೆಮಿಕಲ್ ಫಾರ್ಮ್ ನ ಆಕ್ಸಿಡೈಸ್ ಮಾಡ್ತಾವ್.
ಆಕ್ಸಿಡೈಸ್ ಮಾಡಿ ಇನ್ಆರ್ಗ್ಯಾನಿಕ್ ಸಬ್ಸ್ಟ್ರೇಟ್ ಯಾವ್ಯಾವು ನೈಟ್ರೈಟ್ಸ್ ಅಮೋನಿಯಾ ಇವೆಲ್ಲ ಏನ್ ಮಾಡ್ತಾವ, ಆಕ್ಸಿಡೈಸ್ ಮಾಡ್ತಾವ. ಯಾವುದೇ ಒಂದು ಬಾಂಡ್ ಬ್ರೇಕ್ ಆಯ್ತಂತಂದ್ರೆ ಯೂಶುವಲಿ ಎಂತ ಪ್ರೊಸೆಸ್ ಇರುತ್ತದೋ ಎನರ್ಜಿ ಲಿಬ್ರೇಟ್ ಆಗ್ತದೆ. ಓಕೆ, ಎನರ್ಜಿ ಲಿಬ್ರೇಟ್ ಆಗುತ್ತೆ. ಎನರ್ಜಿ ಲಿಬ್ರೇಟ್ ಆದಾಗ ಆ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ATP ಅನ್ನ ತಯಾರು ಮಾಡ್ಕೊಂತಾವ್, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇವು ಕಂಪೌಂಡ್ಸ್ ಏನದಲ್ಲ, ನೈಟ್ರೈಟ್ಸ್ ಅಮೋನಿಯಾ ಇವೆಲ್ಲ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಫಾರ್ಮ್ಸ್. ಇವು ಸಬ್ಸ್ಟೆನ್ಸಸ್ ಏನದಾವಲ್ಲ, ಈ ಆಕ್ಸಿಡೇಷನ್ ಪ್ರಾಸೆಸ್ ಆಗುತ್ತೆ. ಅಡಿಷನ್ ಆಫ್ ಆಕ್ಸಿಜನ್, ಸಿಂಪಲ್ ಭಾಷೆದಾಗ ಹೇಳ್ಬೇಕಂದ್ರೆ ಆಕ್ಸಿಜನ್ ಆಡ್ ಆಯ್ತಂತಂದ್ರೆ ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆದಾಗ ಏನಾಗುತ್ತಲ್ಲಿ, ಆ ಒಂದು ಕಂಪೌಂಡ್ಸ್ ಏನದಾವಲ್ಲ ಅವೆಲ್ಲಾನು ಬಾಂಡ್ಸ್ ಬ್ರೇಕ್ ಆಗ್ತಾವ. ಯಾವಾಗ ಬಾಂಡ್ಸ್ ಬ್ರೇಕ್ ಆಗುತ್ತಲ್ಲ ಅಲ್ಲಿ ಏನಾಗುತ್ತಂದ್ರೆ ಈ ಬಾಂಡ್ ಬ್ರೇಕ್ ಆಗೋದ್ರಿಂದ ಎನರ್ಜಿ ರಿಲೀಸ್ ಆಗುತ್ತೆ. ಎನರ್ಜಿ ಹೆಂಗ್ ರಿಲೀಸ್ ಆಗುತ್ತಲ್ಲ, ಆ ಎನರ್ಜಿಯನ್ನು ಉಪಯೋಗಿಸ್ಕೊಂಡು ಏನ್ ತಯಾರಿಸ್ತಾಕತ್ತಾರ ಇಲ್ಲಿ, ATP ಅನ್ನ ತಯಾರಿಸ್ಲಿಕ್ಕತ್ತಾರ. ಓಕೆ, ಆ ATP ಅನ್ನು ಉಪಯೋಗಿಸ್ಕೊಂಡು ಊಟನ ಮಾಡ್ತಾರೆ. ಇದು ನೆನಪಿರ್ಲಿ. ಓಕೆನಾ? ಊಟ ತಯಾರಾಗೋದು ATP ಇಂದ. ATP ತಯಾರಾಗ್ಬೇಕಂದ್ರೆ ಏನಿರ್ಬೇಕು, ಎನರ್ಜಿ ಇರ್ಬೇಕು. ಓಕೆ, ಆ ಎನರ್ಜಿ ಹೆಂಗ್ ಬರ್ತೈತಿ, ಇವು ಕಂಪೌಂಡ್ಸ್ ಆಕ್ಸಿಡೈಸ್ ಮಾಡಿ ಈ ಎನರ್ಜಿಯನ್ನ ಪಡ್ಕೊಂಡು ATP ಅನ್ನು ತಯಾರು ಮಾಡ್ತಾವ. ಆ ATP ಇಂದ ಏನ್ ತಯಾರು ಮಾಡ್ಕೊಂತಾರ, ಮುಂದ ಊಟ ಅನ್ನು ತಯಾರು ಮಾಡ್ಕೊಂತಾರ. ಓಕೆನಾ? ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್, ದೇ ಪ್ಲೇ ಅ ವೆರಿ ಗ್ರೇಟ್ ರೋಲ್ ಇನ್ recycling of nutrients such as nitrogen, phosphorus, iron and sulfur. ಈ 4 ಕಂಪೋನೆಂಟ್ಸ್ ಅನ್ನ, ನ್ಯೂಟ್ರಿಯೆಂಟ್ಸ್ ಅನ್ನ ಓಕೆ ರೀಸೈಕ್ಲಿಂಗ್ ಮಾಡೋದು. ರೀಸೈಕ್ಲಿಂಗ್ ಅಂದ್ರೆ ನೀವು ಆಲ್ರೆಡಿ ಓಕೆ ನೀರಿನ ಚಕ್ರ ಕಲ್ತಿರ್ತೀರಿ, ವಾಟರ್ ಸೈಕಲ್. ಹಂಗೆ ಇದು ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಗಳ ರೀಸೈಕ್ಲಿಂಗ್ ಪ್ರೊಸೆಸ್ ಆಗ್ತಿರ್ತೈತಿ. ರೀಸೈಕ್ಲಿಂಗ್ ಪ್ರೊಸೆಸ್ ಅಂತಂದ್ರ ಈಗ ಉದಾಹರಣೆಗ ನೀರು ಓಕೆ ಈ ಮಳೆ ರೂಪದಾಗ ಕೆಳಗಡೆ ಬಂತಪ್ಪ, ನೆಲದ ಮೇಲೆ ಬಂದ್ಬಿಟ್ಟು ಆಮೇಲೆ ಅದೇ ನೀರಿನ ಹನಿ ಯಾವ್ದೋ ಒಂದು ರೂಪದಾಗ ಗ್ರೌಂಡ್ ವಾಟರ್ ಟೇಬಲ್ಗೆ ಹೋಗುತ್ತೆ. ಅಂದ್ರ ನೆಲಕ್ಕಿಂತ ಸ್ವಲ್ಪ ಕೆಳಗೆ ನೀರ್ ಏನ್ ಸ್ಟೋರ್ ಆಗ್ತಾವಲ್ಲ ಅಲ್ಲಿ ಹೋಗ್ರಿ. ಆ ಒಂದು ಚಾನಲ್ ಮುಖಾಂತರ ನೀವು ಬೋರ್ ಉಪಯೋಗಿಸ್ರಿ, ಇಲ್ಲ ಬೋರ್ ಉಪಯೋಗಿಸ್ತಾ ಇಲ್ರಿ, ಹಿಂಗೋ ಮಾಡಿ ಸಮುದ್ರಕ್ಕೆ ಹೋಗಿ ಮುಟ್ತೈತಿ. ಆಮೇಲೆ ಅಲ್ಲಿ ಏನಾಗ್ತೈತಿ, ಬಿಸಿಲು ಡೈರೆಕ್ಟ್ ಬೀಳೋದ್ರಿಂದ ಕೆಲವೊಂದಿಷ್ಟು ಎಲ್ಲ ಅಲ್ಲ, ಕೆಲವೊಂದಿಷ್ಟು ನೀರು ಏನಾಗುತ್ತ, ಆವಿ ರೂಪದಾಗ ಮ್ಯಾಲ ಹೋಗುತ್ತ, ವೇಪರ್ ಫಾರ್ಮ್ದಾಗ ಮ್ಯಾಲ ಹೋಗುತ್ತೆ, ಮತ್ ಕಂಡೆನ್ಸೇಷನ್ ಆಗುತ್ತ, ಮತ್ ಹೊಳ್ಳಿ ಅದ ನೀರಿನ ಹನಿ ಯಾವ್ದೋ ಒಂದ್ ರೂಪದಾಗ ಮತ್ ಕೆಳಗ್ ಬೀಳುತ್ತ. ಸೊ ಇದೇನಾಕೈತಿ ಪ್ರೊಸೆಸ್, ಹಂಗ ಸೈಕ್ಲಿಕ್ ಪ್ರೊಸೆಸ್ ರಿಪೀಟ್ ಆಗ್ತಾನೆ ಇರುತ್ತ. ಹಂಗ ಇವೆಲ್ಲ ಸೈನೋಬ್ಯಾಕ್ಟೀರಿಯಾಸ್ ಇರೋ ಕಾರಣದಿಂದಾಗಿ ಅಥವಾ ಯಾವ್ದೋ ಹೀಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾಸ್ ಇರೋ ಕಾರಣದಿಂದಾಗಿ ಮೇನ್ಲಿ ಏನಾಗ್ತಾವು, ಇವು ನೈಟ್ರೋಜನ್ ಆಗ್ಲಿ, ಫಾಸ್ಫರಸ್ ಆಗ್ಲಿ, ಸಲ್ಫರ್ ಆಗ್ಲಿ, ಐರನ್ ಆಗ್ಲಿ ಇವೆಲ್ಲ ಉಪಯೋಗಿಸ್ಕೊಂಡು ಪ್ಲಾಂಟಿಗೆ ಕೊಡ್ತಾವ. ಮತ್ ಪ್ಲಾಂಟ್ ಸತ್ ಆದ ತಕ್ಷಣ ಮತ್ ಒಳ್ಳೆ ಅವ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಲ್ಲಿ ಬರ್ತಾವ, ಮತ್ ಅದ ಸಾಯಿಲಿಗೆ ಬರ್ತಾವ. ಮತ್ ಆ ಸಾಯಿಲ್ ದಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಅನ್ನ ಪಡ್ಕೊಂಡು ಮತ್ ಹೊಳ್ಳಿ ಏನ್ ಮಾಡ್ತಾವ, ಮತ್ ಪ್ರೊಸೆಸ್ ಹಂಗ ಕಂಟಿನ್ಯೂ ಆಗ್ತೈತಿ. ಪ್ಲಾಂಟ್ಸಿಗೆ ಕೊಡ್ತಾವ, ಪ್ಲಾಂಟ್ಸ್ ಮತ್ತ ಪ್ಲಾಂಟ್ ಉಪಯೋಗಿಸ್ಕೋಬಹುದು, ಉಪಯೋಗಿಸ್ಲಿಕ್ಕಿಲ್ಲ. ಸೊ ಹಂಗ ಆ ಪ್ರೊಸೆಸ್ ಏನಾಗ್ತಾವ, ಕಂಟಿನ್ಯೂ ಆಗ್ತಾವ. ಅದಕ್ಕ ರೀಸೈಕ್ಲಿಂಗ್ ನ್ಯೂಟ್ರಿಯೆಂಟ್ಸ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ ಅಂತ ಹೇಳಿಕತ್ತಿ. ಓಕೆನಾ? ಐ ಹೋಪ್ ಇಲ್ಲಿ ತನಕ ಎಲ್ಲರಿಗೂ ಕ್ಲಿಯರ್ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಈ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಏನಿದಲ್ಲ, ಅಮಂಗ್ ಎಲ್ಲಾ ಬ್ಯಾಕ್ಟೀರಿಯಾ ಟೈಪ್ಸ್ ದಲ್ಲಿಯೂ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಮೇನ್ಲಿ ಜಾಸ್ತಿ ನೋಡುದು ನಾವು ಈ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾಗಳನ್ನೇ ನೋಡ್ತೀವಿ. ಓಕೆ, ಆಟೋಟ್ರೋಪಿಕ್ ಮತ್ತೆ ಹೆಟರೋಟ್ರೋಪಿಕ್ ನಡು ಜಾಸ್ತಿ ಯಾವ ಆರ್ಗಾನಿಸಮ್ಸ್ ಅನ್ನ ಕಾಣ್ಬೋದು ಅಂತ ಪ್ರಶ್ನೆ ಇದ್ರೆ ಈ ಹೆಟರೋಟ್ರೋಪಿಕ್ ಬ್ಯಾಕ್ಟೀರಿಯಾಸ್ ಅನ್ನ ಜಾಸ್ತಿ ನಾವು ನೋಡ್ತೀವಿ. ಓಕೆನಾ? ಅದರಲ್ಲಿಯೂ ಮೆಜಾರಿಟಿ ಆರ್ ಡಿಕಂಪೋಸರ್ಸ್. ಅಂದ್ರ ಯಾವ ಕೊಳಿತಿರುವಂತಹ ಅಥವಾ ಕೊಳಿಲಿಕ್ಕತ್ತಿರುವಂತಹ ಆಹಾರ ಏನೈತ್ಲ, ಆ ಆಹಾರದ ಮೇಲೆ ತಮ್ಮ ಪೋಷಣೆಯನ್ನ ಪೂರ್ಣಗೊಳಿಸ್ಕೊಂತಾವಲ್ಲ ಅವಕ್ಕೆ ಡಿಕಂಪೋಸರ್ಸ್ ಅಥವಾ ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಸೊ ಮೇನ್ಲಿ ಈ ಹೆಟರೋಟ್ರಾಪಿಕ್ ದಾಗ ಯಾರು ಜಾಸ್ತಿ ಅದಾರ, ಡಿಕಂಪೋಸರ್ಸ್ ಜಾಸ್ತಿ ಇದಾರೆ. ಓಕೆನಾ? ನೆಕ್ಸ್ಟ್, ಮೆನಿ ಆಫ್ ದೆಮ್ ಹ್ಯಾವ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಅಫೇರ್ಸ್. ಬಹಳಷ್ಟು ಬ್ಯಾಕ್ಟೀರಿಯಾಗಳು ಈ ಮಾನವ ಒಂದು ಕೆಲಸ ಏನಿದಲ್ಲ ಅದ್ರ ಮೇಲೆ ಸಾಕಷ್ಟು ಎಫೆಕ್ಟ್ ಅನ್ನ ಕಾಣಬಹುದು ಅಂತ ಹೇಳ್ತಾರೆ. ಮಾನವನ ಲೈಫ್ ಆಗ್ಲಿ ಅಥವಾ ಯಾವುದೇ ರೀತಿ ಒಂದು ಇಂಟ್ರಾಕ್ಷನ್ ಗಳಲ್ಲಾಗ್ಲಿ ಹ್ಯೂಮನ್ ಲೈಫ್ ಮೇಲೆ ಬಹಳ ಒಂದು ಇಂಪ್ಯಾಕ್ಟ್ ಅನ್ನ ಬೀರ್ತಾವು ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತಿದ್ದಾರೆ. ಹೆಂಗಂದ್ರ ದೇ ಆರ್ ಹೆಲ್ಪ್ಫುಲ್ ಇನ್ ಮೇಕಿಂಗ್ ಕರ್ಡ್ ಫ್ರಮ್ ಮಿಲ್ಕ್. ಓಕೆ, ಮೊಸರು ಮಾಡ್ಲಿಕ್ಕೆ ಏನ್ ಬೇಕು, ಹಾಲಲ್ ಬ್ಯಾಕ್ಟೀರಿಯಾ ಯಾವುದು, ಲ್ಯಾಕ್ಟೋಬೆಸಿಲಿಸ್. ಓಕೆ, ಲ್ಯಾಕ್ಟೋಬೆಸಿಲಿಸ್ ಇರೋ ಕಾರಣದಿಂದಾಗಿನೇ ಅಲ್ಲಿ ಏನ್ ತಯಾರಾಗುತ್ತ, ಓಕೆ ಮೊಸರು ತಯಾರಾಗುತ್ತೆ. ಓಕೆನಾ? ಸೊ ಅದೇ ರೀತಿ ಪ್ರೊಡಕ್ಷನ್ ಆಫ್ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್. ಓಕೆ, ಯಾವಾಗ ನೀವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತಲ್ಲ ಅವಾಗ ಯೂಶಲಿ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ. ಆ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೂಡ ಯಾವ ಒಂದು ಓಕೆ ಗ್ರೂಪ್ ದಿಂದ ತಗೋಬಹುದು. ಈವನ್ ಕೆಲವೊಂದು ಬ್ಯಾಕ್ಟೀರಿಯಾದಾಗ ಕೆಲವೊಂದು ಆಂಟಿಬಯೋಟಿಕ್ ಡ್ರಗ್ಸ್ ಇರ್ತಾವ. ಮೇನ್ಲಿ ಈವನ್ ಫಂಗೈದಾಗೂ ಬರ್ತಾವ. ಕೆಲವೊಂದು ಫಂಗೈ ಏನ್ ಮಾಡ್ತಾವು, ಕೆಮಿಕಲ್ ಸಿಕ್ರೀಟ್ ಮಾಡ್ತಾವ, ಸಚ್ as ಪೆನಿಸಿಲಿನ್. Penicillin is a drug, okay, which is antibiotic.
ಟೇಕನ್ ಫ್ರಮ್ ಪೆನಿಸಿಲಿಯಂ. ಪೆನಿಸಿಲಿಯಂ ಇಸ್ ಅ ಫಂಗೈ. ಸೊ ಫಂಗೈದಿಂದನೂ ಕೂಡ ನಾವು ಆಂಟಿಬಯೋಟಿಕ್ಸ್ ಡ್ರಗ್ಸ್ ಅನ್ನ ಪಡ್ಕೊಂತೀವಿ. ಬಟ್ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾದಿಂದನೂ ನಾವು ಆಂಟಿಬಯೋಟಿಕ್ ಡ್ರಗ್ಸ್ ಅನ್ನ ಪಡ್ಕೊಂತೀವಿ. ಅದಲ್ಲದೆ ದೇ ಹೆಲ್ಪ್ ಇನ್ ಫಿಕ್ಸಿಂಗ್ ನೈಟ್ರೋಜನ್ ಇನ್ ಲೆಗ್ಯುಮಿನಸ್ ಪ್ಲಾಂಟ್. ಲೆಗ್ಯುಮಿನಸ್ ಪ್ಲಾಂಟ್ ಅಂದ್ರ ಈ ಪೀ ಪ್ಲಾಂಟ್, ವಟಾಣಿ ಆಗ್ಲಿ, ಶೇಂಗಾ ಆಗ್ಲಿ, ಅದ್ರ ರೂಟ್ಸ್ ಒಳಗಡೆ ನೀವು ನೋಡ್ಬೋದು ಕೆಲವೊಂದು ಗಂಟಾಗಿರ್ತಾವ. ಆ ಗಂಟಾಗ್ಲಿಕ್ಕೆ ಕಾರಣ ಏನೋ ಈ ಬ್ಯಾಕ್ಟೀರಿಯಾಸ್ಗಳು. ಓಕೆ, ಅಜೋಬ್ಯಾಕ್ಟರ್, ಅಜಟೋಬ್ಯಾಕ್ಟರ್ ಅಂತ ಬರ್ತಾವ. ಅವೆಲ್ಲ ಬ್ಯಾಕ್ಟೀರಿಯಾ ಹೋಗಿ ಏನ್ ಮಾಡ್ತಾವು, ಈ ಲೆಗ್ಯೂಮ್ ಪ್ಲಾಂಟ್ಸ್ ಒಳಗಡೆ ಅಂದ್ರೆ ಈ ವಟಾಣಿ ಕಾಳ ಫ್ಯಾಮಿಲಿ ಪ್ಲಾಂಟ್ಸ್ ಒಳಗಡೆ ಏನಾಗ್ತಾವ, ಒಂದು ಗಂಟ್ ಫಾರ್ಮ್ ಮಾಡ್ತಾವ. ಗಂಟ್ ಫಾರ್ಮ್ ಮಾಡ್ಲಿಕ್ಕೆ ಕಾರಣನ ಅಟ್ಮಾಸ್ಫಿಯರ್ದಾಗ ಇರೋನಂತ ನೈಟ್ರೋಜನ್ ಅನ್ನ ಪಡ್ಕೊಂಡು ಆ ಪ್ಲಾಂಟ್ಸಿಗೆ ನೈಟ್ರೋಜನ್ ಕೊಡುದು. ಓಕೆನಾ. ನೆಕ್ಸ್ಟ್, some are pathogens. Some are pathogens that can cause damage or that may bring disease to some of the organisms. ಏನ್ ಹೇಳ್ತಿದಾರ, ಕೆಲವೊಂದು ಪ್ಯಾಥೋಜನ್ ಅದಾವ. ಓಕೆ, ಮನುಷ್ಯರಿಗಾಗ್ಲಿ, ಕ್ರಾಪ್ಸ್ಗಳಿಗಾಗ್ಲಿ, ಓಕೆ, ಒಂದು ಫಾರ್ಮ್ದಾಗ ಅಂದ್ರೆ ಒಂದು ಹೊಲದಾಗ ಇರುವಂತಹ ಪ್ರಾಣಿಗಳಾಗ್ಲಿ ಅಥವಾ ಮನೆಯಾಗಿರುವಂತಹ ಪ್ರಾಣಿಗಳಾಗ್ಲಿ ಅದ್ರ ಮೇಲೇನು ಕೂಡ ಡಿಸೀಸ್ ಅನ್ನ ಕಾಸ್ ಮಾಡ್ಬೋದು ಅಂತ ಹೇಳ್ತಿದಾರೆ. ಯಾವ್ಯಾವ ಡಿಸೀಸ್ ಅಂತ ಹೇಳ್ತಿದಾರ ಇಲ್ಲಿ ಇಂಪಾರ್ಟೆಂಟ್: ಕಾಲೆರಾ, ಟೈಫಾಯ್ಡ್, ಟಿಟಾನಸ್, ಸಿಟ್ರಸ್ ಕ್ಯಾಂಕರು, ಇವೆಲ್ಲ ಬೇರೆ ಬೇರೆ ತರಹದ ಡಿಸೀಸ್. ಓಕೆ, ಯಾವ ಕಾಸ್ ಮಾಡ್ತಾರೆ? ಬ್ಯಾಕ್ಟೀರಿಯಾ ಕಾಸ್ ಮಾಡ್ತಾರೆ. ನಾವು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಳ್ಳೋಣ ಅಂತ. ಓಕೆನಾ. ಸೆಕೆಂಡ್ ಇಯರ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾರು ಸೆಕೆಂಡ್ ಇಯರ್ ಡ್ರಾಪರ್ಸ್ ಇದೀರೋ ಅವ್ರಂತೂ ನೆನ್ಪಿಡ್ಲೇಬೇಕು. ಬಟ್ ಯಾರು ಫಸ್ಟ್ ಇದಿರಲ್ಲ, ಇವಾಗಿಂದನ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಫಸ್ಟ್ ಕಾಲರಾ. ಓಕೆ, ಈ ಕಾಲರಾ ಅನ್ನುವಂತಹ ಡಿಸೀಸ್ ಏನಿದೆಲ್ಲ, ಯಾರ ಕಾಸ್ ಮಾಡ್ತಾರ, ಕಾಸಿಟಿವ್ ಏಜೆಂಟ್ ಯಾವ ಬ್ಯಾಕ್ಟೀರಿಯಾದ ಹೆಸರು ಏನಪ್ಪಾ ಅಂತಂದ್ರೆ ವಿಬ್ರಿಯೋ ಕಾಲೆರಿ. ವಿಬ್ರಿಯೋ ಕಾಲೆರಿ ನಾವು ನೆನ್ಪಿಟ್ಕೋರಿ. ವಿಬ್ರಿಯೋ ಕಾಲೆರಿ ಅಂತಂದ್ರೆ ಈ ಬ್ಯಾಕ್ಟೀರಿಯಾದ ಶೇಪು ನಿಮಗೆ ಗೊತ್ತಾಗ್ಬೋದು. ಯಾಕ ಹೆಸರದಾಗ ಐತಿ ವಿಬ್ರಿಯೋ ಅಂದ್ರೆ ಕಾಮಾ ಶೇಪ್ಡ್ ಬ್ಯಾಕ್ಟೀರಿಯಾ ಇರ್ತಾವ ನೋಡಿ, ಹೌದಲ್ಲ. ನೆಕ್ಸ್ಟ್ ಯಾವ ಡಿಸೀಸ್? ಟೈಫಾಯ್ಡ್. ಓಕೆ, typhoid. Typhoid is caused by Salmonella typhi. Salmonella typhi. ಓಕೆನಾ. ನಾವು ಸರ್ ಮತ್ತೆ ಇದ್ಯಾಕೋ ನಾವು ಎಲ್ಲೋ ರೂಲ್ ಕಾಣದಂಗದೆಲ್ಲ ಬೈನಾಮಿಯಲ್ ನಾಮೆನ್ಕ್ಲೇಚರ್ ರೂಲ್. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಓಕೆ, ಇದು ಬೈನಾಮಿಯಲ್ ನೇಮ್ ಆಗುತ್ತಾ? ಓಕೆ, ಫಸ್ಟ್ ನೇಮ್ ಜೀನಸ್, ಸೆಕೆಂಡ್ ಸ್ಪೆಸಿಫಿಕ್ ಎಪಿಥೈಟ್. First letter of genus is always capital, first letter of species is always small. And ಯಾವಾಗಲೂ ನಾವು ಕೈಲೇ ಬರೆದ್ರೆ ಏನ್ ಮಾಡ್ತೀವಿ? ಅಂಡರ್ಲೈನ್ ಮಾಡ್ತೀವಿ, ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ತೀವಿ. ನೆನ್ಪಿಟ್ಕೋ ರೂಲ್ಸ್ ಆಫ್ ನಾಮೆನ್ಕ್ಲೇಚರ್. ಓಕೆನಾ. ಸೊ ಸಾಲ್ಮೊನೆಲ್ಲಾ ಟೈಫಿ ಅನ್ನುವಂತಹ ಬ್ಯಾಕ್ಟೀರಿಯಾ ಯಾವ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ? ಟೈಫಾಯ್ಡ್. ಓಕೆ, ಮೂರನೇದ್ದು ನಾವು ಟಿಟಾನಸ್ ಬದ್ಲಿ ಸ್ವಲ್ಪ ನಮ್ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗ್ಲಿ ಅಂತ ಸಿಟ್ರಿಕ್ ಆಸಿಡ್ ಬರೋಣ ಫಸ್ಟ್. ಐ ಮೀನ್ ಸಿಟ್ರಸ್ ಕ್ಯಾಂಕರ್. ಏನು? ಸಿಟ್ರಸ್ ಕ್ಯಾಂಕರ್ ಇದು ಡಿಸೀಸ್ ಹೆಸರು. ಯಾರ ಕಾಸ್ ಮಾಡ್ತಾರಂದ್ರ ಝ್ಯಾಂಥೋಮೋನಾಸ್ ಸಿಟ್ರಿ. ಝ್ಯಾಂಥೋಮೋನಾಸ್ ಸಿಟ್ರಿ. ಇದು ಬ್ಯಾಕ್ಟೀರಿಯಾದ ಹೆಸರು. ಇನ್ನ ಒಂದು ಲಾಸ್ಟ್ ಯಾವ್ದಂತಂದ್ರ ಟಿಟಾನಸ್ ಡಿಸೀಸ್. ಇದು ಟಿಟಾನಸ್ ಯಾರ್ ಕಾಸ್ ಮಾಡ್ತಾರಂತಂದ್ರ ಕ್ಲಾಸ್ಟ್ರಿಡಿಯಂ ಟಿಟಾನಿ. ಓಕೆ, ನೆನ್ಪಿಟ್ಕೊಳ್ಳಿ. ನಾವು ಇದ್ರಾಗ ಮೇನ್ಲಿ ಇಂಪಾರ್ಟೆಂಟ್ ಇರೋದು ಟೈಫಾಯ್ಡ್, ಬಿಕಾಸ್ ಸೆಕೆಂಡ್ ಇಯರ್ದಾಗ ಡೈರೆಕ್ಟ್ ಕ್ವಶನ್ ಬರುತ್ತಾ. ಒಂದ್ಸತೆ ನಿಮ್ಮ KCET ಕೂಡ ಝ್ಯಾಂಥೋಮೋನಾಸ್ ಸಿಟ್ರಿ ಮೇಲೆ ಪ್ರಶ್ನೆಯನ್ನ ಕೇಳಿದಾರ. ಹೆಸರೇ ಕೊಟ್ಟಿದ್ದಾರೆ ಡೈರೆಕ್ಟ್ ಝ್ಯಾಂಥೋಮೋನಾಸ್ ಸಿಟ್ರಿ ಅಂತ, ಆಪ್ಷನ್ಸ್ ನಲ್ಲಿ ಇದೆ. ಓಕೆನಾ, ಸೊ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಕ್ಲಾಸ್ಟ್ರಿಡಿಯಂ ಅಗೇನ್ ಸೆಕೆಂಡ್ ಇಯರ್ ನಲ್ಲಿ ಬರುತ್ತಾ, ಬಟ್ ಅದೇ ಬೇರೆ ಇದೇ ಬೇರೆ, ಜಸ್ಟ್ ಕ್ಲಾಸ್ಟ್ರಿಡಿಯಂ ಅಂತ ನೆನ್ಪಿಟ್ಕೋಬಹುದು. ಕ್ಲಿಯರಾ? ಏನಾದ್ರೂ ಡೌಟ್ಸ್ ಇದೆ ಇಲ್ಲಿ ತನ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೆನ್ಪಿಟ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ಓಕೆನಾ. ನಾ ಈಗ ಇದನ್ನ ಸರ್ ಇದ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳಿ ಇವ 4 ಹೆಂಗ್ ನೆನ್ಪಿಟ್ಕೋಬಹುದು? ಬ್ಯಾಕ್ಟೀರಿಯಾ ಏನು ಹೊಡಿಸ್ತಾವು? CT ಹೊಡಿಸ್ತಾವು. CT. ಓಕೆ, ಬ್ಯಾಕ್ಟೀರಿಯಾ CT ಅಂತಂದ್ರ ಕಾಲೆರಾ, ಟೈಫಾಯ್ಡ್, ಸಿಟ್ರಸ್ ಕ್ಯಾಂಕರ್, ಟಿಟಾನಸ್. ಓಕೆನಾ. ಸೊ ನೆನ್ಪಿಟ್ಕೋಬಹುದು. ಸೊ ಇವು 4 ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ. ಇದ್ ಬಿಟ್ಟು ಸಾಕಷ್ಟು ಬ್ಯಾಕ್ಟೀರಿಯಲ್ ಡಿಸೀಸ್ ಬರ್ತಾವ. ಮುಂದೆ ಸೆಕೆಂಡ್ ಇಯರ್ ನಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ನೆಸ್ ಕಲಿಯೋಣ. ಓಕೆ, ಆ ಚಾಪ್ಟರ್ ಬಂದಾಗ ಕಲಿಯೋಣ ಅಂತೆ. ನೆಕ್ಸ್ಟ್
ಬ್ಯಾಕ್ಟೀರಿಯಾ ರೀಪ್ರೊಡ್ಯೂಸಸ್ ಮೇನ್ಲಿ ಬೈ ಫಿಜನ್. ಸೊ ಇದೇನ್ ನೋಡ್ತಿದಿರಲ್ಲ ಈ ಚಿತ್ರ, ಇದು ಫಿಜನ್ ಅಂದ್ರೆ ಒಂದೇ ಬ್ಯಾಕ್ಟೀರಿಯಾ ಡಿವೈಡ್ ಆಗಿ ಎರಡು ಬ್ಯಾಕ್ಟೀರಿಯಾಗಳ ಆಗ್ತಿದೆ. ಸೊ ಅದು ಮೇನ್ಲಿ ಯಾವ ಪ್ರೊಸೆಸ್ ಇಂದ ರೀಪ್ರೊಡಕ್ಷನ್ ಆಗುತ್ತೆ? ಫಿಜನ್ ಪ್ರೊಸೆಸ್. ಓಕೆನಾ, ನೆನ್ಪಿಟ್ಕೊಳ್ಳಿ. ಬಟ್ ಯಾವಾಗ ಅನ್ಫೇವರಬಲ್ ಕಂಡೀಷನ್ಸ್ ಇರ್ತಾವೋ, ಅಂದ್ರೆ ಈಗ ಏನಾದ್ರು ಎಕ್ಸ್ಟ್ರೀಮ್ ಡಿಫಿಕಲ್ಟ್ ಕಂಡೀಷನ್ಸ್ ಇತ್ತು, ರೀಪ್ರೊಡ್ಯೂಸ್ ನಾರ್ಮಲ್ ಆಗಿ ರೀಪ್ರೊಡ್ಯೂಕ್ಷನ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಆ ಟೈಮ್ ನಲ್ಲಿ ಸ್ಪೋರ್ಸ್ ಗಳು ಪ್ರೊಡ್ಯೂಸ್ ಆಗ್ತಾವ. ನಾವ್ ಇಲ್ಲಿ ನೋಡಿದ್ರೆ, ನೀವು ನೆನ್ಪಿಟ್ಟಿದ್ರೆ, ಶೇಪ್ ಆಫ್ ಬ್ಯಾಕ್ಟೀರಿಯಾಗಳಲ್ಲಿ ಬ್ಯಾಸಿಲಸ್ ಈ ಟಿಪ್ ಪಾಯಿಂಟ್ ನಲ್ಲಿ ಸ್ಪೋರ್ ಅಂತ ಬರೆದಿದ್ದಾರೆ. ಆ ರೀತಿ ಸ್ಪೋರ್ಸ್ ಗಳು ಫಾರ್ಮೇಶನ್ ಆಗ್ತಾವ. ಯಾವಾಗ ಸ್ಪೋರ್ಸ್ ಫಾರ್ಮೇಶನ್ ಆಗ್ತಾವ? ಯಾವಾಗ ಅನ್ಫೇವರಬಲ್ ಕಂಡೀಷನ್ ಇತ್ತಂದ್ರ ಬ್ಯಾಕ್ಟೀರಿಯಾ ಒಳಗೆ ಸ್ಪೋರ್ಸ್ ಫಾರ್ಮೇಶನ್ ಆಗ್ತಾವ. ಅಂಡ್ ಸ್ಪೋರ್ ಫಾರ್ಮೇಶನ್ ಆಗಿ ದೇ ಕ್ಯಾನ್ ಈಸಿಲಿ ಸರ್ವೈವ್ ಎನಿ ಕಂಡೀಷನ್ಸ್. ಆಮೇಲೆ ಮತ್ತೆ ಕಂಡೀಷನ್ಸ್ ಫೇವರಬಲ್ ಆಗನ ದೇ ವಿಲ್ ರೀಪ್ರೊಡ್ಯೂಸ್. ದೇ ಆಲ್ಸೋ ರೀಪ್ರೊಡ್ಯೂಸ್ ಸೆಕ್ಷುವಲಿ ಬೈ a very primitive method of DNA transfer from one bacterium to another bacterium. ಓಕೆ, ಈ ಬ್ಯಾಕ್ಟೀರಿಯಾ ಒಳಗಡೆ ಪ್ರಿಮಿಟಿವ್ ಅಂದ್ರೆ ಬಹಳನ ಬೇಸಿಕ್ ಟೈಪ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಕೂಡ ನಾವು ಕಾಣ್ತೀವಿ. ಈ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರ, ಎರಡು ಬ್ಯಾಕ್ಟೀರಿಯಾ ಆಜು ಬಾಜು ಬರ್ತಾವ. ಓಕೆ, ಆಜು ಬಾಜು ಬಂದ ಏನಾಕೈತೆ ಅಂದ್ರೆ ಇಲ್ಲಿ ಇನ್ನೊಂದು ಬ್ಯಾಕ್ಟೀರಿಯಾ ತೆಗೆ, ಈ ಬ್ಯಾಕ್ಟೀರಿಯಾ ಮೇಲೆ ಒಂದು ಕೆಲವೊಂದು ಸ್ಟ್ರಕ್ಚರ್ ಇರ್ತಾವ. ಸೀಲಿಯಾ ಅನ್ಬೇಡ್ರೆ, ಇವು ಸೀಲಿಯಾ ಅಲ್ಲ, ಪಿಲಾಯಿ ಅಂತ ಕರಿತೀವಿ. ಇನ್ನು ಪಿಲಾಯಿ. ಓಕೆ, ಇದ್ರ ಮ್ಯಾಗನು ಸೇಮ್ ಹಿಂಗ ಸ್ಟ್ರಕ್ಚರ್ಸ್ ಇರ್ತಾವ, ಪಿಲಾಯಿ. ಬಟ್ ಎಲ್ಲಾ ಪಿಲೈನು ಸೆಕ್ಷುವಲ್ ರೀಪ್ರೊಡಕ್ಷನ್ಗೆ ಏಡ್ ಮಾಡಲ್ಲ, ಹೆಲ್ಪ್ ಮಾಡಲ್ಲ. ಸ್ಪೆಸಿಫಿಕ್ ಕೆಲವೊಂದು ಪಿಲಾಯ್ ಇರ್ತಾವ, ಅವಕ್ಕೆ ಸೆಕ್ಸ್ ಪಿಲಾಯ್ ಅಂತ ಕರಿತೀವಿ. ಯಾವಾಗ ಎರಡು ಬ್ಯಾಕ್ಟೀರಿಯಲ್ ಪಿಲಾಯ್ ಸಪ್ರೇಟ್ ಅಡ್ಜಸೆಂಟ್ ಆಗಿ ಬರ್ತಾವಲ್ಲ, ಹಿಂಗ ಆಜು ಒಂದು ಬಾಜು ಒಂದು ಬಂದ ತಕ್ಷಣ ಎರಡು ಪಿಲಾಯ್ ಹಿಂಗ್ ಕನೆಕ್ಟ್ ಆಗ್ತಾವ. ಎರಡು ಪಿಲಾಯ್ ಕನೆಕ್ಟ್ ಆದ ತಕ್ಷಣ ಇಲ್ಲಿ ಒಂದು ರೂಟ್ ಫಾರ್ಮೇಶನ್ ಆಕೈತಿ. ಈ ಬ್ಯಾಕ್ಟೀರಿಯಾ ಮತ್ತೆ ಈ ಬ್ಯಾಕ್ಟೀರಿಯಾ ನಡು ಒಂದು ರೂಟ್ ಫಾರ್ಮೇಶನ್ ಆಗ್ತೈತಿ. ಓಕೆ, ಸೊ ಇದಕ್ಕೆ ನಾವು ಹಾರಿಜಾಂಟಲ್ ಜೀನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಅಂದ್ರೆ ಇದ್ರದ್ದು ಬ್ಯಾಕ್ಟೀರಿಯಾ DNA ಈ ಕಡೆ ಬರ್ಬೋದು, ಇದ್ರದ್ದು ಬ್ಯಾಕ್ಟೀರಿಯಲ್ DNA ಇದಕ್ಕೆ ಹೋಗ್ಬೋದು. ಸೊ ಈ ಅಂತ ಒಂದು ಸ್ಥಿತಿದಾಗ ನಾವ್ ಏನ್ ನೋಡ್ತೀವಿ ಅಂತ ಹೇಳ್ಬೋದು, ಸೆಕ್ಷುವಲ್ ಟೈಪ್ ಆಫ್ ರೀಪ್ರೊಡಕ್ಷನ್ ಅಂತ. ಬಟ್ ಆಲ್ದೋ ಇದು ಬಹಳ ಪ್ರಿಮಿಟಿವ್ ಟೈಪ್, ದೇರ್ ಇಸ್ ನೋ ಸ್ಪೆಸಿಫಿಕ್ ಗ್ಯಾಮೆಟ್ಸ್ ಫಾರ್ಮೇಶನ್ ಆ ರೀತಿ ಎಲ್ಲ ಇರಲ್ಲ. ಓಕೆನಾ, ಯಾಕಂದ್ರೆ ಬಹಳ ಬೇಸಿಕ್ ಪ್ರಿಮಿಟಿವ್ ಸೆಲ್ ಇರುತ್ತಲ್ಲ, ಕೋಶ ಬಹಳ ಈಗ ಫಸ್ಟ್ ಅಷ್ಟು ಡೆವಲಪ್ ಆಗಿರಲ್ಲ ಕೋಶದಲ್ಲಿ. ಸೊ ಅದಕ್ಕೆ ನಾವು ಏನ್ ನೋಡಿರ್ತೀವಿ, ಈ ಒಂದು ಪ್ರಿಮಿಟಿವ್ ಟೈಪ್ ಆಫ್ DNA ಒಂದು ಸೆಲ್ದಿಂದ ಇನ್ನೊಂದು ಸೆಲ್ ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈ ಮೈಕೋಪ್ಲಾಸ್ಮಾ ಬಗ್ಗೆ ಹೇಳ್ತಿದ್ದಾರೆ. ಮೈಕೋಪ್ಲಾಸ್ಮಾ ಲಾಸ್ಟ್ ಪಾರ್ಟ್ ಆಫ್ ನಿಮ್ಮ ಕಿಂಗ್ಡಮ್ ಮೊನೇರಾ. ಈ ಮೈಕೋಪ್ಲಾಸ್ಮಾದ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳು ನೆನ್ಪಿಟ್ಕೋಬೇಕು ನೀವು. ಏನ್ ಪಾಯಿಂಟ್ಸ್ ನೆನ್ಪಿಟ್ಕೊಂತೀರಾ ಅಂತಂದ್ರೆ, ಫಸ್ಟ್ನೇದ್ದು, ಇಟ್ ಈಸ್ ದ ಸ್ಮಾಲೆಸ್ಟ್ ಸೆಲ್. ಓಕೆ, ಅತಿ ಚಿಕ್ಕದಿರುವಂತಹ ಸೆಲ್ ಯಾವುದು? ಮೈಕೋಪ್ಲಾಸ್ಮಾ. ಎಷ್ಟು ಸೆಲ್ ಸೈಜ್ ಎಷ್ಟಿರ್ಬೋದು? 0.3 ಮೈಕ್ರೋಮೀಟರ್ ಟು 0.1 ಮೈಕ್ರೋಮೀಟರ್. ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟು, ಯಾಕಂದ್ರೆ ಬ್ಯಾಕ್ಟೀರಿಯಲ್ ಸೈಜ್ ಕೇಳ್ಬೋದು. ಓಕೆ, ಕೇಳಲಿಲ್ಲ ಅಂತಂದ್ರೂ ಇಂಡೈರೆಕ್ಟ್ ಆಗಿ ಈ ವೈರಸಸ್ ಗಳ ಬಗ್ಗೆ ಮಾತಾಡ್ಬೋದು. ವೈರಸಸ್ ಕ್ಯಾನ್ ಪಾಸ್ ಥ್ರೂ ಬ್ಯಾಕ್ಟೀರಿಯಲ್ ಫಿಲ್ಟರ್ಸ್ ಅಂತ. ಅಂದ್ರೆ ಬ್ಯಾಕ್ಟೀರಿಯಲ್ ಸಲುವಾಗಿ ಹಾಕಿರುವಂತಹ ಫಿಲ್ಟರ್ದು ಅದಕ್ಕಿಂತ ಸೂಕ್ಷ್ಮ ಜೀವಿ, ಇದಕ್ಕಿಂತ ಸ್ಮಾಲ್ ಸೈಜ್ ಇದ್ದು ಅಂದ್ರೆ ಅಷ್ಟೇ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಯಾರು ಪಾಸ್ ಆಗ್ತಾರೆ? ವೈರಸ್ ಪಾಸ್ ಆಗ್ತಾರೆ. ಇದಕ್ಕಿಂತ ಸಣ್ಣದ ನೀವ್ ಏನಾದ್ರು ಜಾಲಿ ಮಾಡಿದ್ರೆ ಅಂತಂದ್ರೆ ಅದ್ರೊಳಗೆ ಬ್ಯಾಕ್ಟೀರಿಯಾ ಹೋಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಸೈಜ್ ಅಷ್ಟಿರಲ್ಲ. ಓಕೆನಾ, ಸೊ ಆ ರೀತಿ ನಾವು ಸ್ಮಾಲೆಸ್ಟ್ ಸೆಲ್ ಅಂತ ಹೇಳ್ತೀವಿ. ಇದಕ್ಕೆ ಮೊದಲು ಒಂದಾನೊಂದು ಕಾಲದಾಗ PPLO ಅಂತಾನು ಕೂಡ ಕರಿತಿದ್ರು. PPLO ಅಂತಂದ್ರ ಪ್ಲೂರೋ ನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್ಸ್. ಓಕೆ, ಅಂದ್ರೆ ನೀವು ಕರೆಕ್ಟ್ ಗೆಸ್ ಮಾಡಿರ್ಬೋದು, ಪ್ಲೂರೋ ನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ these mycoplasma can cause pneumonia as well. ಓಕೆ, ಸೆಕೆಂಡ್ ಪಾಯಿಂಟ್, ಇವು ಸೆಲ್ ವಾಲ್ ಇದ್ರೊಳಗೆ ಆಬ್ಸೆಂಟ್ ಇರ್ತಾವ. ಸೆಲ್ ವಾಲ್ ಈಸ್ ಆಬ್ಸೆಂಟ್. ನೆನಪಿರ್ಲಿ, ಎಲ್ಲಾ ಬ್ಯಾಕ್ಟೀರಿಯಾ ಒಳಗೂ ಸೆಲ್ ವಾಲ್ ಪ್ರೆಸೆಂಟ್ ಇರ್ತಾವ, ಬಟ್ ಎಕ್ಸೆಪ್ಟ್ ಮೈಕೋಪ್ಲಾಸ್ಮಾ, ಇನ್ ಆಲ್ಮೋಸ್ಟ್ ಆಲ್ ದ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಇಸ್ ಪ್ರೆಸೆಂಟ್. ಮೈಕೋಪ್ಲಾಸ್ಮಾದಾಗ ಅಷ್ಟೇ ಸೆಲ್ ವಾಲ್ ಆಬ್ಸೆಂಟ್ ಇರ್ತೈತಿ. ದೆನ್ ಮುಂದೆ ಏನಾಗುತ್ತೆ ಅಂದ್ರೆ, ಸೆಲ್ ವಾಲ್ ಅಂತೂ ಆಬ್ಸೆಂಟ್ ಇರುತ್ತಾ, ಬಟ್ ಇವು ಆಕ್ಸಿಜನ್ ಇಲ್ದೇನು, ಓಕೆ, ವಿತೌಟ್ ಆಕ್ಸಿಜನ್ ಇಲ್ದೇನು ದೇ ಕ್ಯಾನ್ ಸರ್ವೈವ್. ಓಕೆ, ನಾನು ಡೈರೆಕ್ಟ್ ಆಗಿ ಬರೀತೀನಿ ಅಂತ, ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ಆಕ್ಸಿಜನ್ ಇಲ್ದೇನು ಸರ್ವೈವ್ ಆಗ್ಬೋದು. ನೆಕ್ಸ್ಟ್, ಇದಷ್ಟೇ ಅಲ್ಲ, ಮತ್ತೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಇವು ಕೆಲವೊಂದಿಷ್ಟು ಪ್ಲಾಂಟ್ಸ್ ಮತ್ತು ಕೆಲವೊಂದಿಷ್ಟು ಅನಿಮಲ್ಸ್ ಗಳಿಗೆ ಡಿಸೀಸ್ ಅನ್ನ ಕಾಸ್ ಮಾಡಬಹುದು.
ಒಂದ್ಸತೆ ಶಾರ್ಟ್ ಆಗಿ ನೋಡೋಣ. ಮೈಕೋಪ್ಲಾಸ್ಮಾ ಆರ್ ದ ಆರ್ಗಾನಿಸಮ್ಸ್ ದಟ್ ಕಂಪ್ಲೀಟ್ಲಿ ಲ್ಯಾಕ್ ಅ ಸೆಲ್ ವಾಲ್. ಅಂದ್ರ ಮೈಕೋಪ್ಲಾಸ್ಮಾ ಒಳಗಡೆ ಸೆಲ್ ವಾಲ್ ಇರಂಗೇ ಇಲ್ಲ. ದೀಸ್ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ಸ್. ಓಕೆ, ನಾವು ತಿಳ್ಕೊಂಡಿರುವಂತಹ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಸೈಜ್ ಯಾವುದು? ಮೈಕೋಪ್ಲಾಸ್ಮಾ. 0.1 to 0.3 ಮೈಕ್ರೋಮೀಟರ್. ಅಂಡ್ ದೇ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ಓಕೆ, ಆಕ್ಸಿಜನ್ ಇಲ್ದೇನು ಸರ್ವೈವ್ ಆಗ್ಬೋದು. ಕೆಲವೊಂದಿಷ್ಟು ಮೈಕೋಪ್ಲಾಸ್ಮಾ ಪ್ಯಾಥೋಜೆನಿಕ್ ಅದಾವ. ಪ್ಯಾಥೋಜೆನಿಕ್ ಅಂದ್ರ ಡಿಸೀಸ್ ಕಾಸಿಂಗ್. ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್. ಓಕೆ, ಯಾವುದೇ ಒಂದು ಡಿಸೀಸ್ ಅನ್ನ ಕಾಸ್ ಮಾಡುವಂತಹ ಎಬಿಲಿಟಿಗೆ ಏನಂತ ಕರಿತೀವಿ? ಪ್ಯಾಥೋಜನ್ ಅಂತ ಕರಿತೀವಿ. ಸೊ ಯಾವ್ದಕ್ ಡಿಸೀಸ್ ಕಾಸ್ ಮಾಡ್ತಾವೆ? ಆನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಗಳಿಗೆ ಕೆಲವೊಂದಿಷ್ಟು ಡಿಸೀಸ್ ಗಳು ಕಾಸ್ ಮಾಡೋದು ಯಾವುದು? ಮೈಕೋಪ್ಲಾಸ್ಮಾ. ಸೊ ಲಾಸ್ಟ್ ಪಾಯಿಂಟ್ ಏನಾಗ್ಬಿಡುತ್ತ? ಕ್ಯಾನ್ ಕಾಸ್ ಡಿಸೀಸ್ ಟು ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್. ಪ್ಯಾಥೋಜೆನಿಕ್ ಟು ಪ್ಲಾಂಟ್ಸ್ ಅಂಡ್ animals. ಓಕೆ, ಇವು 4 ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗ್ತಾವ ಮೈಕೋಪ್ಲಾಸ್ಮಾ ರಿಲೇಟೆಡ್. ಸೊ ನೆನ್ಪಿಟ್ಕೋರಿ ಅಂತ. ಓಕೆನಾ? ನೆಕ್ಸ್ಟ್ ಗ್ರೂಪ್, ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಬ್ಯಾಕ್ಟೀರಿಯಾ ಬಗ್ಗೆ. ನೆಕ್ಸ್ಟ್ ಗ್ರೂಪ್ ಬಂದ್ಬಿಟ್ಟು ಕಿಂಗ್ಡಮ್ ಪ್ರೊಟಿಸ್ಟಾ. ಸೊ ಇವತ್ತೊಂದು ಶಾರ್ಟ್ ಇಂಟ್ರೊಡಕ್ಷನ್ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಇಂದ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಓಕೆನಾ? ಕಿಂಗ್ಡಮ್ ಪ್ರೊಟಿಸ್ಟಾ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಯೂನಿಸೆಲ್ಯುಲಾರ್ ಇರುವಂತಹ ಜೀವಿಗಳು, ಬಟ್ ಯು ಕ್ಯಾರಿಯೋಟಿಕ್ ಇರ್ಬೇಕು. ಇದ ಡಿಫ್ರೆನ್ಸ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾಗ. ಕಿಂಗ್ಡಮ್ ಮೊನೇರಾ ಒಳಗಡೆ ಎಲ್ಲಾ ಸಿಂಗಲ್ ಸೆಲ್ಡ್ ಇರ್ತಾವ, ಬಟ್ ಅಲ್ಲಿ ಪ್ರೋಕ್ಯಾರಿಯೋಟ್ಸ್ ಇರ್ತಾವ. ಇಲ್ಲಿ ಎಲ್ಲಾ ಸಿಂಗಲ್ ಸೆಲ್ಡ್ ಬಟ್ ಯು ಕ್ಯಾರಿಯೋಟಿಕ್ ಇರ್ತಾವ. ಓಕೆನಾ? ಅಂಡ್ ಇವು ಪ್ರೊಟಿಸ್ಟಾಗ ಯಾವುದೇ ರೀತಿ ಬೌಂಡ್ರೀಸ್ ಇರಂಗಿಲ್ಲ. ದ ಬೌಂಡ್ರೀಸ್ ಆಫ್ ದಿಸ್ ಕಿಂಗ್ಡಮ್ ಆರ್ ನಾಟ್ ವೆಲ್ ಡಿಫೈನ್ಡ್. ಅಂದ್ರೆ ಸಿಂಗಲ್ ಸೆಲ್ಡ್ ಇರ್ಬೇಕು, ಯು ಕ್ಯಾರಿಯೋಟಿಕ್ ಇರ್ಬೇಕು. ಆ ಜೀವಿನ ತಗೊಂಡ್ ಕಿಂಗ್ಡಮ್ ಪ್ರೊಟಿಸ್ಟಾದಾಗ ಇಟ್ಬಿಡ್ರಿ. ಇಷ್ಟ. ಅವು ಪ್ಲಾಂಟ್ ಲೈಕ್ ಅದಾವು, ಎನಿಮಲ್ ಲೈಕ್ ಅದಾವು, ಫಂಗೈ ಲೈಕ್ ಅದಾವು, ನಮಗ್ ಸಂಬಂಧ ಇಲ್ಲ. ಓಕೆನಾ? ಅದಕ್ಕ ಹೇಳ್ತಾ ಇದಾರ, ಇದ್ರ ಒಳಗಡೆ ಯಾವುದೇ ರೀತಿ ಬೌಂಡ್ರೀಸ್ ಗಳು ಹಾಕಿಲ್ಲ ನಾವು. ಅಂದ್ರ ಇದು ಪ್ಲಾಂಟ ಇರಬೇಕು, ಅನಿಮಲ್ ಇರಬೇಕು, ಓಕೆ, ಫಂಗೈನ ಇರ್ಬೇಕು, ಏನು ರೂಲ್ಸ್ ಆಗಂಗಿಲ್ಲ ನಾವು ಪ್ರೊಟಿಸ್ಟಾದಾಗ. ಸಿಂಗಲ್ ಸೆಲ್ ಐತ್ಯಾ? ಐತಿ. ಮೊನೆರಾದಾಗೂ ಇಡ್ಬೋದು, ಪ್ರೊಟಿಸ್ಟಾದಾಗೂ ಇಡ್ಬೋದು. ಹೆಂಗ್ ಇಡ್ತೀರಿ? ಇನ್ನೊಂದು ಏನ್ ಪಾಯಿಂಟ್ ಏನ್ ಮುಖ್ಯ? ಪ್ರೋಕ್ಯಾರಿಯೋಟಿಕ್ ಐತೋ, ಯೋ ಕ್ಯಾರಿಯೋಟಿಕ್ ಐತೋ. ಯೂನಿಸೆಲ್ಯುಲಾರ್ ಇದ್ರೆ 2 ಕಿಂಗ್ಡಮ್ ಅದಾವ ಪಾಸಿಬಿಲಿಟಿ. ಇಡು, ಮೊನೆರಾದಾಗ ಇಡ್ಬೋದು, ಪ್ರೊಟಿಸ್ಟಾದಾಗ ಇರ್ಬೋದು. ಬಟ್ ಪ್ರೊಟಿಸ್ಟಾದಾಗ ಇಡ್ಬೇಕಂದ್ರೆ ರೂಲ್ ಏನ? ಯೂನಿಸೆಲ್ಯುಲಾರ್ ಇರ್ಬೇಕು, ಅದ್ರ ಜೊತೆ ಯು ಕ್ಯಾರಿಯೋಟಿಕ್ ಇರ್ಬೇಕು. ಯು ಕ್ಯಾರಿಯೋಟಿಕ್ ಯೂನಿಸೆಲ್ಯುಲಾರ್ ಇತ್ತು ತಗೊಂಡು ಎದ್ರಾಗ ಇಟ್ಬಿಡ್ತೀವಿ? ಪ್ರೊಟಿಸ್ಟಾದಾಗ ಇಟ್ಬಿಡ್ತೀವಿ. ಇನ್ ಕೇಸ್ ಯೂನಿಸೆಲ್ಯುಲಾರ್ ಇತ್ತು, ಪ್ರೋಕ್ಯಾರಿಯೋಟಿಕ್ ಇತ್ತಂದ್ರೆ ಅದನ್ನ ಮೊನೆರಾದಾಗ ಇಡ್ತೀವಿ. ಓಕೆನಾ? ನೆಕ್ಸ್ಟ್, ಒಬ್ಬರ ಕಣ್ಣಿಗೆ ಫೋಟೋಸಿಂಥೆಟಿಕ್ ಅಂದ್ರೆ ತಮ್ಮ ಆಹಾರ ತಾವೇ ಪ್ರಿಪೇರ್ ಮಾಡ್ಕೊಳ್ಳುವಂತಹ ಯಾವ್ದೋ ಒಂದು ಜೀವಿ ಐತಿ, ಪ್ರೊಟಿಸ್ಟನ್ ಐತಿ. ಒಬ್ರ ಕಣ್ಣಿಗೆ ಹಿಂಗ್ ಕಾಣಿಸ್ತೈತೆ ಆ ಜೀವಿ, ಇನ್ನೊಬ್ರ ಕಣ್ಣಿಗೆ ಅದು ಪ್ಲಾಂಟ್ ಆಗಿ ಕಾಣಿಸುತ್ತೆ. ಓಕೆ, ಬಯೋಲಜಿಸ್ಟ್ ಗಳಿಗೆ ನೋಡುವ ದೃಷ್ಟಿಕೋನಗಳ ಬೇರೆ ಬೇರೆ ರೀತಿ ಅದಾವ. ಹೌದಾ? ಸೊ ಫಾರ್ ಎಕ್ಸಾಂಪಲ್, ನೀವೇನ್ ಅನ್ಕೋಬಹುದು? ಈ ರೋಹಿತ್ ಶರ್ಮಾ ಶಾರ್ಟ್ ಹೊಡೆಯತ್ತಿದ್ದ ಅಂತ ಹೇಳ್ಕೊರಿ. ಯಾಕಡೆ ಔಟ್ ಸೈಡ್ ಆಫ್ ಸ್ಟಂಪ್ ಇತ್ತು, ಸರ್ ಫುಲ್ ಮಾಡ್ಬೋದಿತ್ತು ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಸರ್ ಸ್ಕ್ವೇರ್ ಕಟ್ ಹೊಡಿಬೋದಿತ್ತು ಅಂತ ಹೇಳ್ತಾರೆ. ಅದು ನಿಮ್ ಒಪಿನಿಯನ್, ಹೌದಲ್ಲ? ಸೊ ಅದೇ ರೀತಿ ಬಯೋಲಜಿಸ್ಟ್ಗಳು ತಮ್ದ ಒಂದು ಒಪಿನಿಯನ್ ಇಡ್ತಾರೆ. ಅದು ಫೋಟೋಸಿಂಥಸಿಸ್ ಮಾಡ್ತಿತ್ತಂದ್ರೆ ಅದನ್ನ ಸೀದಾ ಪ್ಲಾಂಟ್ ಗ್ರೂಪ್ದಾಗ ಇಟ್ರಲ್ಲ, ಪ್ರೊಟಿಸ್ಟಾದಾಗ ಯಾಕೆ ಇಡ್ತೀರಿ ಅಂತ ಒಬ್ರು ಅಂತಾರೆ. ಇನ್ನೊಬ್ರು ಅಂತಾರ ಯೂನಿಸೆಲ್ಯುಲಾರ್ ಐತಿ, ಯೂನಿಸೆಲ್ಯುಲಾರ್ ಇದ್ರೆ ಪ್ಲಾಂಟ್ ಗ್ರೂಪ್ದಾಗ ತಗೊಂಡು ಏನ್ ಮಾಡೋನು? ಪ್ಲಾಂಟ್ ಗ್ರೂಪ್ ಬರೀ ಮಲ್ಟಿಸೆಲ್ಯುಲಾರಿಗೆ ಅಷ್ಟೇ ಮಾಡೋನು, ಯೂನಿಸೆಲ್ಯುಲಾರ್ ಎಲ್ಲ ತಂದು ಪ್ರೊಟಿಸ್ಟಾದಾಗ ಇಡೋನು ಅಂತ ಒಬ್ರು ಅಂತಾರೆ. ಸೊ ಹಂಗ ನೋಡೋ ದೃಷ್ಟಿಕೋನದ ಮ್ಯಾಗ ಒಬ್ರಿಗೆ ಪ್ರೊಟಿಸ್ಟಾದಾಗ ಕಾಣಿಸಿದ್ರ ಇನ್ನೊಬ್ರಿಗೆ ಪ್ಲಾಂಟ್ದಾಗ ಕಾಣಿಸ್ತೈತಿ. ಕೆಲವೊಂದು ಜೀವಿ ಫೋಟೋಸಿಂಥೆಟಿಕ್ ಜೀವಿಗಳು, ನಾನ್ ಫೋಟೋಸಿಂಥೆಟಿಕ್ ಜೀವಿಗಳು ಕೆಲವೊಂದಿಷ್ಟು ಅನಿಮಲ್ದಾಗ ಕಾಣಿಸ್ತಾವ, ಇನ್ ಕೆಲವೊಂದಿಷ್ಟು ಮತ್ತೆ ಪ್ರೊಟಿಸ್ಟಾದಾಗ ಕಾಣ್ತಾವ. ಸೊ ಅದನ್ನ ನೋಡೋಣ ಅಂತ. ಇನ್ ದಿಸ್ ಬುಕ್ ವಿ ಇನ್ಕ್ಲೂಡ್ ಓಕೆ ಕರೆಂಟ್ ಸಿಸ್ಟಮ್ ಆಫ್ ಕಿಂಗ್ಡಮ್ ಪ್ರೊಟಿಸ್ಟಾ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಕರೆಂಟ್ ನೀವು ಏನಾದ್ರು ಕ್ಲಾಸಿಫಿಕೇಶನ್ ಆಫ್ ಕಿಂಗ್ಡಮ್ ಪ್ರೊಟಿಸ್ಟಾ ಹೊಡೆದ್ರೆ ಬ್ಯಾರೆ ಗ್ರೂಪ್ಸ್ ಬರ್ತಾವ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ದಾಗ RH ವಿಟೇಕ್ ಅವ್ರು ಕೊಟ್ಟಿರುವಂತಹ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಪ್ರಕಾರದಾಗ ಈ ಒಂದು ಸಿಸ್ಟಮ್ಸ್ 5 ಡಿಫ್ರೆಂಟ್ ಗ್ರೂಪ್ಸ್ ಅನ್ನ ನೋಡ್ತೀವಿ. ಓಕೆ, ಯಾವ್ಯಾವು? ಒಂದು ಕ್ರೈಸೋಫೈಟ್ಸ್, C. ನೆಕ್ಸ್ಟ್ ಡೈನೋಫ್ಲಾಜಿಲೇಟ್ಸ್, D. ನೆಕ್ಸ್ಟ್ ಯೂಗ್ಲಿನಾಯ್ಡ್ಸ್, E. ನೆಕ್ಸ್ಟ್ ಸ್ಲೈಮ್ ಮೋಲ್ಡ್ಸ್, S. ಲಾಸ್ಟ್ ಪ್ರೋಟೋಝೋನ್ಸ್, P. ನೆನ್ಪಿಟ್ಕೋರಿ, CDE, S and P. ಓಕೆ, ಅಂದ್ರೆ ಅನ್ಸುತ್ತೆ CDE, S and P ಅಂದ್ರೆ CDE ABCD ಅಂತ ಗೊತ್ತಿದಲ್ಲ, CDE ಆಗ್ತೈತಿ ಫಸ್ಟ್. ನೆಕ್ಸ್ಟ್ ಮುಂದೆ S ಆಗೋಣ P ಬರ್ತೈತಿ. CDE
SNP. ಇಲ್ಲಿ ಬಹಳ ಇಂಪಾರ್ಟೆಂಟ್ ಹೆಸರು ಕ್ರೈಸೋಫೈಟ್ಸ್. ಇದ ಆರ್ಡರ್ದಾಗ ನೆನ್ಪಿಟ್ಕೋಬೇಕ ಸರ್, ಹಿಂದ ಮುಂದೆ ಮಾಡ್ತೀವಿ ಅನ್ಬೇಡ್ರಿ. ಇದ ಸೇಮ್ ಆರ್ಡರ್ CDESNP ಇದ ಆರ್ಡರ್ದಾಗ ನೆನ್ಪಿಟ್ಕೋರಿ. ಮೊದಲನೇ 2 ಪ್ಲಾಂಟ್ ಲೈಕ್ ಅದಾವ, ಮೂರನೇದೇನದಲ್ಲ ಪ್ಲಾಂಟ್ ಹಂಗನೂ ಐತಿ, ಅನಿಮಲ್ ಹಂಗನೂ ಐತಿ. ದಿನದಾಗ ಪ್ಲಾಂಟು, ದಿನ ಮುಗಿದ ಮೇಲೆ ಆನಿಮಲ್. ಅಂದ್ರೆ ಲೈಟ್ ಇತ್ತಂದ್ರ ಫೋಟೋಸಿಂಥೆಟಿಕ್, ಲೈಟ್ ಇಲ್ಲ ಅಂತಂದ್ರ ಹೆಟ್ರೋಟ್ರಾಪಿಕ್. ಹೆಟ್ರೋಟ್ರಾಪಿಕ್ ಯಾವ ಇರ್ತಾವ? ಆನಿಮಲ್ಸ್. ಈ ಸ್ಲೈಮ್ ಮೋಲ್ಡ್ಸ್ ಏನದಲ್ಲ ಇದು ಆಲ್ಮೋಸ್ಟ್ ಫಂಗೈ ಲೈಕ್ ಅಂತ ಕರಿತೀವಿ. ಓಕೆ, ಬಟ್ ಇದ್ರ ನೇಚರ್, ಊಟದ ನೇಚರ್ ಹೆಂಗ? ಸ್ಯಾಪ್ರೋಫೈಟಿಕ್. ಅಂದ್ರೆ ಡೆಡ್ ಅಂಡ್ ಡಿಕೇಯಿಂಗ್ ಮಟೀರಿಯಲ್ ಮೇಲೆ ತನ್ನ ಆಹಾರನ ಫುಲ್ಫಿಲ್ ಮಾಡ್ಕೊಂತೈತಿ. ಅದೇ ರೀತಿ ಪ್ರೋಟೋಝೋನ್ಸ್ ಕಂಪ್ಲೀಟ್ಲಿ ಅನಿಮಲ್ ಲೈಕ್. ಇದು ಫಂಗೈ ಲೈಕ್. ಅನಿಮಲ್ ಲೈಕ್ ಐತಂದ್ರ ಮೇನ್ಲಿ ಏನಾಗಿರ್ಬೋದು? ಪ್ರಿಡೇಟರೇ ಆಗಿರ್ಬೋದು, ಪ್ರಿಡೇಟರ್ ಟಾಮ್ ಅಂಡ್ ಜೆರಿ ಟೈಪ್. ಇಲ್ಲ ಓಕೆ, ಪ್ಯಾರಾಸೈಟರೇ ಆಗಿರ್ಬೋದು. ಪ್ಯಾರಾಸೈಟ್ ಆಲ್ರೆಡಿ ಹೇಳಿವಿ ಏನಂತ, ಹೋಸ್ಟ್ ಮತ್ತು ಪ್ಯಾರಾಸೈಟ್ ಇರ್ಬೋದು ಅಂತ. ಸೊ ಇದ 5 ಗ್ರೂಪ್ಸ್ ಅನ್ನ ಮೇನ್ಲಿ ನಾವು ಈ ಒಂದು ಕಿಂಗ್ಡಮ್ದಾಗ ಕಲಿತೀವಿ. ಕ್ರೈಸೋಫೈಟ್ಸ್, ಡೈನೋಫ್ಲಾಜಿಲೇಟ್ಸ್, ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್, ಪ್ರೋಟೋಝೋವನ್ಸ್. ಓಕೆನಾ? ಸೊ ಇದು 5 ಡಿಫ್ರೆಂಟ್ ಗ್ರೂಪ್ಸ್. ಮೊದಲನೇದು 2 ಕಂಪ್ಲೀಟ್ ಪ್ಯೂರ್ ಪ್ಲಾಂಟ್ ಲೈಕ್, ಮೂರನೇದು ಏನದಲ್ಲ ಈ ಕಡೆ ಪ್ಲಾಂಟ್ ಅನಿಮಲ್ 2 ರೀತಿ, 4ನೇದು ಸ್ಯಾಪ್ರೋಫೈಟಿಕ್ ಫಂಗೈ ಲೈಕು, 5ನೇದು ಅನಿಮಲ್ ಲೈಕು, ಪ್ರಿಡೇಟರ್ ಇರ್ತೈತಿ, ಪ್ಯಾರಾಸೈಟರ್ ಇರ್ಬೋದು. ಎಸ್ ಫಾರ್ ಸ್ಲೈಮ್ ಮೋಲ್ಡ್ಸ್, ಎಸ್ ಫಾರ್ ಸ್ಯಾಪ್ರೋಫೈಟಿಕ್, P ಫಾರ್ ಪ್ರೋಟೋಝೋವನ್ಸ್, P ಫಾರ್ ಪ್ರಿಡೇಟರ್ ಆರ್ P ಫಾರ್ ಪ್ಯಾರಾಸೈಟ್. ಈ ರೀತಿ ನೆನ್ಪಿಟ್ಕೋಬಹುದು. ಓಕೆನಾ? ನೆಕ್ಸ್ಟ್, ಮೆಂಬರ್ಸ್ ಆಫ್ ಪ್ರೊಟಿಸ್ಟಾ ಆರ್ ಪ್ರೈಮರಿಲಿ ಅಕ್ವೆಟಿಕ್. ಓಕೆ, ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ಯಾವುದು? ಮೆಂಬರ್ಸ್ ಆಫ್ ಪ್ರೊಟಿಸ್ಟಾ ಆರ್ ಡ್ಯಾಶ್ ಅಂತ ಹೇಳ್ತಾರೆ. ನೀವು ಅಂತೀರಿ ಸರ್ ಅಕ್ವೆಟಿಕ್ ಇರ್ತಾವ್ರಿ, ಟೆರೆಸ್ಟ್ರಿಯಲ್ ಇರ್ತಾವೋ, ಅಕ್ವೆಟಿಕ್ ದಾಗ ಮರೈನ್ ಇರ್ತಾವ, ಫ್ರೆಶ್ ವಾಟರ್ ಇರ್ತಾವ ಅಂತ ನೀವು ಹೇಳ್ಬೋದು. ಬಟ್ ಇಲ್ಲ, ನೆನ್ಪಿಟ್ಕೋರಿ, ದೇ ಆರ್ ಪ್ರೈಮರಿಲಿ. ಅಂದ್ರೆ ಮೂಲ ರೂಪವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಟಿಸ್ಟಾ ಎಲ್ಲಿ ಬರ್ತೀವಿ, ಎಲ್ಲಿ ನೋಡ್ತೀವಿ ನಾವು? ನೀರಾಗ ನೋಡ್ತೀವಿ. ಪ್ರೈಮರಿಲಿ ಅಕ್ವೆಟಿಕ್. ಓಕೆ, ದಿಸ್ ಕಿಂಗ್ಡಮ್ ಫಾರ್ಮ್ಸ್ ಲಿಂಕ್ ವಿತ್ ದ ಅದರ್ಸ್ ಡೀಲಿಂಗ್ ವಿತ್ ಎದ್ರ ಜೊತೆ? ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಫಂಗೈ. ನಾವು ಆಗಳೇನೆ ಮಾತಾಡಿದ್ವಲ್ಲ, ಚರ್ಚೆ ಮಾಡಿದ್ವಿ. ಏನು ಬರೇ ಪ್ಲಾಂಟ್ಸ್ ಅಷ್ಟ ರೀತಿ ಇರಂಗಿಲ್ಲ, ಅನಿಮಲ್, ಫಂಗೈ ಎಲ್ಲಾನು ಒಟ್ಟು ಯೂನಿಸೆಲ್ಯುಲಾರ್ ಇದ್ದು ತಗೊಂಡು ಹೋಗಿ ಹಾಕ್ಬಿಟ್ಟಿವಿ ಎಲ್ಲಿ? ಕಿಂಗ್ಡಮ್ ಪ್ರೊಟಿಸ್ಟಾದಾಗ. ಓಕೆ, ಸೊ ಇದ್ರ ಕಿಂಗ್ಡಮ್ಗೆ ಯಾವುದೇ ರೀತಿ ಬೌಂಡ್ರೀಸ್ ಇಲ್ಲ. ಪ್ಲಾಂಟ್ ರೀತಿಯರೇ ಇರಲಿ, ಅನಿಮಲ್ ರೀತಿಯರೇ ಇರಲಿ, ಕ್ಯಾರೆಕ್ಟರ್ಸ್ಗಳು ಮ್ಯಾಚ್ ಆಗ್ತಿದ್ವು ಅಂದ್ರ ಯೂನಿಸೆಲ್ಯುಲಾರ್ ಇತ್ತು, ಯು ಕ್ಯಾರಿಯೋಟಿಕ್ ಇತ್ತಂದ್ರೆ ಸೀದಾ ತಂದು ಪ್ರೊಟಿಸ್ಟಾದಾಗ ಹಾಕ್ತಿವಿ. ಓಕೆನಾ? ಬೀಯಿಂಗ್ ಯುಕ್ಯಾರಿಯೋಟಿಕ್ ಇರೋ ಕಾರಣದಿಂದಾಗಿ ಈ ಪ್ರೊಟಿಸ್ಟಾ ಸೆಲ್ ಒಳಗಡೆ ಏನಿರ್ತೈತಿ? ಒಂದು ನ್ಯೂಕ್ಲಿಯಸ್ ಇರ್ತೈತಿ, ಪ್ರಾಪರ್ ನ್ಯೂಕ್ಲಿಯಸ್ ಮತ್ತ ಮೆಮ್ರೇನ್ ಅನ್ನ ಹೊಂದಿರುವಂತಹ ಸೆಲ್ ಆರ್ಗನಲ್ಲೀಸ್ ಇರ್ತಾವು. ಅಂದ್ರೆ ಮೈಟೋಕಾಂಡ್ರಿಯಾ ಐತಿ, ಗೋಲ್ಗಿ ಕಾಂಪ್ಲೆಕ್ಸ್ ಐತಿ, ಓಕೆ, ಲೈಸೋಮ್ ಅದಾವು, ವ್ಯಾಕ್ಯೂಲ್ಸ್ ಅದಾವು. ಓಕೆ, ಇದಲ್ಲದೆ ನ್ಯೂಕ್ಲಿಯರ್ ಮೆಂಬ್ರೇನ್ ಐತಿ. ಎಲ್ಲಾ ರೀತಿಯ ಒಂದು ಮೆಂಬ್ರೇನ್ ಅನ್ನ ಹೊಂದಿರುವಂತಹ ಜೀವಿಗಳು ನಾವು ಇಲ್ಲಿ ಕಾಣ್ಬಹುದು. ಓಕೆನಾ? ಸಮ್ ಹ್ಯಾವ್ ಫ್ಲಾಜಿಲ್ಲಾ, ಕೆಲವೊಂದು ಫ್ಲಾಜಿಲ್ಲಾ ಇದ್ರೆ, ಇನ್ ಕೆಲವೊಂದಕ್ಕೆ ಸೀಲಿಯಾನು ಇರ್ತಾವ. ನೆನಪಿರ್ಲಿ, ಹೇಳಿದ್ವಿ ಸೀಲಿಯಾ ಈ ಬ್ಯಾಕ್ಟೀರಿಯಲ್ ಗುಂಪದಾಗ ಬರಂಗಿಲ್ಲ. ಓಕೆ, ಬ್ಯಾಕ್ಟೀರಿಯಾ ವಿಲ್ ನಾಟ್ ಹ್ಯಾವ್ ಸೀಲಿಯಾ ಬಟ್ ಕ್ಯಾನ್ ಹ್ಯಾವ್ ಫ್ಲಾಜಿಲ್ಲಾ ಆಸ್ ಲೊಕೊಮೋಟಿವ್ ಸ್ಟ್ರಕ್ಚರ್. ಪ್ರೊಟಿಸ್ಟಾ ಒಳಗಡೆ, ಕಿಂಗ್ಡಮ್ ಪ್ರೊಟಿಸ್ಟಾದಿಂದ ಲಾಸ್ಟ್ ಕಿಂಗ್ಡಮ್ ಅನಿಮಿಲಿಯಾ ತನನು ಕೆಲವೊಂದು ಜೀವಿಗಳಲ್ಲಿ ಫ್ಲಾಜಿಲ್ಲಾ ಅಂತೂ ನೋಡ್ತೀವಿ, ಅದ್ರ ಜೊತೆ ಇಲ್ಲಿ ಸೀಲಿಯಾನು ನೋಡ್ತೀವಿ. ಓಕೆನಾ? ಸೀಲಿಯಾನು ಪ್ರೆಸೆಂಟ್ ಇರ್ತಾವ, ಯಾಕಂದ್ರೆ ಸೀಲಿಯಾ ಹ್ಯಾಸ್ ದಟ್ ಬೇಸಲ್ ಬಾಡಿ ವಿಚ್ ಇಸ್ ಹ್ಯಾವಿಂಗ್ ಮೆಮ್ರೇನ್. Then protista reproduce asexually and sexually by a process involving cell fusion and zygote formation. Protista asexually nu reproduce ಮಾಡ್ತಾವ, sexually ಹೆಂಗ್ reproduce ಮಾಡ್ತಾವ? By either cell fusion and formation of zygote. Cell fuse ಆಗಿ zygote form ಆಗ್ತಾವ ಎಲ್ಲಿ? ಕಿಂಗ್ಡಮ್ ಪ್ರೊಟಿಸ್ಟಾ ಒಳಗಡೆ. So this is all the detail about introduction about kingdom protista. Okay, so I hope Monera clear ಇದೆ, ಕಿಂಗ್ಡಮ್ ಪ್ರೊಟಿಸ್ಟಾ ದ ಇಂಟ್ರೊಡಕ್ಷನ್ ಕ್ಲಿಯರ್ ಇದೆ. ಇನ್ ಶಾರ್ಟ್ ರೀಕ್ಯಾಪ್ ಮಾಡೋಣ. ಸೊ ಕಿಂಗ್ಡಮ್ ಮೊನೇರಾ ಸ್ಟಾರ್ಟ್ ಮಾಡಿದ್ವಿ. ಕಿಂಗ್ಡಮ್ ಮೊನೇರಾದಲ್ಲಿ ಫಸ್ಟಿಗೆ ನಾವು ಈ ಬ್ಯಾಕ್ಟೀರಿಯಾಗಳು ಎಲ್ಲೆಲ್ಲಿ ಇರ್ತಾವೆ, ಎಲ್ಲ ಕಡೆ ಇರ್ತಾವೆ, ಕಾಸ್ಮೋಪಾಲಿಟನ್ ಅನ್ನುವಂಥ ಶಬ್ದದ ಅರ್ಥ ತಿಳ್ಕೊಂಡ್ವಿ. ಆಮೇಲೆ ಅದಷ್ಟೇ ಅಲ್ಲದೆ ಬ್ಯಾಕ್ಟೀರಿಯಾಸ್ಗಳು ಒಂದು ಜಸ್ಟ್ ಒಂದು ಮುಷ್ಟಿಯಲ್ಲಿ, ಓಕೆ, ಒಂದು ಮುಷ್ಟಿಯಲ್ಲಿ ಒಂದು ಸಾಯಿಲ್ ಅನ್ನ ತಗೊಂಡ್ರೆ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಒಂದು ಕೈಯಲ್ಲಿ ಸಿಗ್ಬೋದು ಅಂತ ಹೇಳ್ತಾರೆ. ಅದಲ್ಲದೆ ಈ ಬ್ಯಾಕ್ಟೀರಿಯಾಸ್ಗಳು ಸಾಕಷ್ಟು ಪ್ರಕಾರಗಳಿದ್ದಾವು. ಓಕೆ, ಅದರಲ್ಲಿ ಆಟೋಟ್ರೋಪಿಕ್ ಇದೆ, ಹೆಟೋಟ್ರೋಪಿಕ್ ಇದೆ, ಎಲ್ಲ ರೀತಿಯ ಮೆಟಾಬಾಲಿಕ್ ಡೈವರ್ಸಿಟಿಯನ್ನ, ಮ್ಯಾಕ್ಸಿಮಮ್ ಮೆಟಾಬಾಲಿಕ್ ಡೈವರ್ಸಿಟಿನ ನಾವು ನೋಡುವಂಥದ್ದು ಕಿಂಗ್ಡಮ್ ಮೊನೇರಾದಾಗ. 4 ಟೈಪ್ಸ್ ಆಫ್ ಬ್ಯಾಕ್ಟೀರಿಯಲ್ ಶೇಪ್ಸ್ ಅದಾವು. ಸ್ಪೆರಿಕಲ್ ಇತ್ತಂದ್ರ ಕೋಕಸ್, ಓಕೆ, ರಾಡ್ ಶೇಪ್ ಇತ್ತಂದ್ರೆ ಬೆಸಿಲಸ್, ಸ್ಪೈರಲ್ ಶೇಪ್ ಇದ್ರೆ ಸ್ಪೈರಲಮ್,
ಮತ್ತೆ ಫೈನಲಿ ಕಾಮ ಶೇಪ್ ಇದ್ರೆ ವಿಬ್ರಿಯೋ ಶೇಪ್ ಅಂತ ಹೇಳ್ತೀವಿ. ಓಕೆ, ವಿಬ್ರಿಯೋ ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇದಲ್ಲದೆ ನೆಕ್ಸ್ಟ್ ನಾವು ಆರ್ಕಿ ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡಿದ್ವಿ. ಓಕೆ, ಆರ್ಕಿ ಬ್ಯಾಕ್ಟೀರಿಯಾದಲ್ಲಿ ಈ ಏನ್ಷಿಯಂಟ್ ಬ್ಯಾಕ್ಟೀರಿಯಾಸ್ ಏನಿದಾವಲ್ಲ ಅವಕ್ಕೆಲ್ಲ ಆರ್ಕಿ ಬ್ಯಾಕ್ಟೀರಿಯಾ ಅಂತೀವಿ. ಆರ್ಕಿ ಬ್ಯಾಕ್ಟೀರಿಯಾ ಮತ್ತೆ ಯು ಬ್ಯಾಕ್ಟೀರಿಯಾ, ಬೇರೆ ಬ್ಯಾಕ್ಟೀರಿಯಾಗಳ ಮೇಜರ್ ಡಿಫ್ರೆನ್ಸ್ ಏನು? ಸೆಲ್ ವಾಲ್ ಕಂಪೋಸಿಷನ್. ಸೆಲ್ ವಾಲ್ ಇನ್ ಕೇಸ್ ಏನಾದ್ರು ಅದು ಓಕೆ ಡಿಫ್ರೆಂಟ್ ಇದ್ರೆ ಅದು ಎಲ್ಲ ಡಿಫ್ರೆಂಟ್ ನಾವು ಎಲ್ಲಿ ನೋಡ್ತೀವಿ? ಆರ್ಕಿ ಬ್ಯಾಕ್ಟೀರಿಯಾದಾಗ ನೋಡ್ತೀವಿ. ಬಿಕಾಸ್ ಅವ್ರ ಸೆಲ್ ವಾಲ್ ಕಂಪೋಸಿಷನ್ ಚೇಂಜ್ ಇರೋ ಕಾರಣದಿಂದ ಎಕ್ಸ್ಟ್ರೀಮ್ ಹ್ಯಾಬಿಟೈಟ್ದಾಗ ಸರ್ವೈವ್ ಆಗ್ತಾವೆ. ಇನ್ ಕೇಸ್ ಅವರು ಹಾಟ್ ಸ್ಪ್ರಿಂಗ್ಸ್ ದಾಗ ಇದ್ದು ಅಂತಂದ್ರೆ ಥರ್ಮೋ ಆಸಿಡೋಫೈಲ್ಸ್ ಅಂತ ಕರಿತೀವಿ. ಇನ್ ಕೇಸ್ ಅವು ಮಾರ್ಷಿ ಏರಿಯಾಸ್ ಆಗಿದ್ರೆ ಮಿಥೆನೋಜನ್ಸ್ ಅಂತ ಕರಿತೀವಿ. ಇನ್ ಕೇಸ್ ಅವು ಏನಾದ್ರು ಈ ಒಂದು ಎಕ್ಸ್ಟ್ರೀಮ್ ಸಾಲ್ಟ್ ಕಂಡೀಷನ್ ಆಗಿದ್ರೆ ಹ್ಯಾಲೋಫೈಲ್ಸ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಮಿಥೆನೋಜನ್ಸ್ ಕೆಲವೊಂದು ಈ ಗಟ್ ರೀಜನ್ ಆಫ್ ರೂಮಿನೆಂಟ್ ಆನಿಮಲ್ಸ್ ಅಂದ್ರೆ ಕವ್ ಆಗ್ಲಿ ಬಫೆಲ್ ಆಗ್ಲಿ ಹೊಟ್ಟಿ ಒಳಗಡೆ ನಾವು ಏನ್ ನೋಡ್ತೀವಿ? ಮಿಥೆನೋಜನ್ಸ್ ಅನ್ನ ನೋಡ್ತೀವಿ. ಅದೇ ಸೇಮ್ ನಾವು ಡಂಗ್ ದಲ್ಲಿ ಕೂಡ ನೋಡ್ತೀವಿ, ವಿಚ್ ಹೆಲ್ಪ್ಸ್ ಇನ್ ದ ಫಾರ್ಮೇಶನ್ ಆಫ್ ಮೀಥೇನ್ ಗ್ಯಾಸ್. ದೆನ್ ಯು ಬ್ಯಾಕ್ಟೀರಿಯಾ ಬಗ್ಗೆ ಕಲ್ತ್ವಿ. ಈ ಯು ಬ್ಯಾಕ್ಟೀರಿಯಾದಲ್ಲಿ ಮೇನ್ಲಿ ಸೈನೋ ಬ್ಯಾಕ್ಟೀರಿಯಾ ಬಗ್ಗೆ ಕಲ್ತ್ವಿ. ಸೈನೋ ಬ್ಯಾಕ್ಟೀರಿಯಾ ಆರ್ ನಥಿಂಗ್ ಬಟ್ ಬ್ಲೂ ಗ್ರೀನ್ ಆಲ್ಗೆ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಬ್ಲೂ ಗ್ರೀನ್ ಆಲ್ಗೆ. ಈ ಬ್ಲೂ ಗ್ರೀನ್ ಆಲ್ಗೆಯಲ್ಲಿ ನಾವು ಓಕೆ ಟ್ರಾಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನು ನೋಡ್ತೀವಿ. ಮೇನ್ಲಿ ಫೋಟೋಸಿಂಥೆಟಿಕ್ ನೋಡ್ತೀವಿ. ಫೋಟೋಸಿಂಥೆಟಿಕ್ ನಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳನ್ನ ಪಡ್ಕೊಂಡು ಆಹಾರನ ತಯಾರಿಸ್ಲಿಕ್ಕೆ ಅವಕ್ಕ ಫೋಟೋಸಿಂಥೆಟಿಕ್ ಆಟೋಟ್ರಾಪ್ಸ್ ಅಂತ ಹೇಳ್ತೀವಿ. ಮೇನ್ಲಿ ಸೈನೋ ಬ್ಯಾಕ್ಟೀರಿಯಾ ಇರ್ತಾವ. ಅಂಡ್ ಸೈನೋ ಬ್ಯಾಕ್ಟೀರಿಯಾದ ಕ್ಲೋರೋಫಿಲ್ ಏನದಲ್ಲ, ಇಟ್ ಹ್ಯಾಸ್ ಅ ವೆರಿ ಕ್ಲೋಸ್ ರಿಸೆಂಬ್ಲೆನ್ಸ್ ವಿತ್ ದಿ ಪ್ಲಾಂಟ್ಸ್. ಓಕೆ, ಅದಕ್ಕೆ ಅದು ಬಹಳ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ಹೇಳ್ತೀವಿ. ಅದಲ್ಲದೆ ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ನಾವು ಕಲ್ತ್ವಿ. ನಾಸ್ಟಾಕು, ಆಸಿಲೇಟೋರಿಯಾ, ಅನಾಬೆನಾ. ಕಾಲನಿ ಫಾರ್ಮ್ ದಾಗ ಇರ್ಬೋದು, ಫಿಲಾಮೆಂಟ್ ಫಾರ್ಮ್ ದಾಗ ಇರ್ಬೋದು. ಕಾಲನಿ ಫಾರ್ಮ್ ಇತ್ತಂದ್ರೆ ಜೆಲಾಟಿನಸ್ ಇತ್ತು, ಫಿಲಾಮೆಂಟಸ್ ಫಾರ್ಮ್ ಇತ್ತಂದ್ರೆ ಮ್ಯೂಸಿಲೇಜಿನಸ್ ಇತ್ತು. ಕೆಲವೊಂದು ಸೆಲ್ಸ್ ಏನ್ ಮಾಡ್ತಾವ? ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸ್ ಮಾಡ್ತಾವ. ಫಿಕ್ಸ್ ಮಾಡುವಂತಹ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ನ ಒಂದು ಪರ್ಟಿಕ್ಯುಲರ್ ಸೆಲ್ ಇರುತ್ತೆ, ಆ ಸೆಲ್ ಹೆಸರು ಹೆಟ್ರೋಸಿಸ್ಟ್. ಓಕೆನಾ? ನೆಕ್ಸ್ಟ್ ಕೀಮೋಸಿಂಥೆಟಿಕ್ ಆಟೋಟ್ರಾಪ್ಸ್ ಅದಾವ. and they break or they oxidize some inorganic compounds and produce energy, which is then forming ATP, and that ATP is used to produce food. Okay, they also play a very important role in mineral recycling. Yav minerals? So iron, sulfur, nitrogen, phosphorus. Then heterotrophic bacteria, most abundant bacteria are heterotrophic bacteria. ಮನುಷ್ಯರಿಗೂ ಹೆಲ್ಪ್ ಮಾಡ್ತಾವ, ಡಿಸೀಸ್ ಕಾಸ್ ಮಾಡ್ತಾವ, ಹೆಲ್ಪ್ ಮಾಡ್ತಾವ. ಮೇನ್ಲಿ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ವಿಚ್ ಹೆಲ್ಪ್ ಇನ್ ಕನ್ವರ್ಷನ್ ಆಫ್ ಮಿಲ್ಕ್ ಇನ್ ಟು ಕರ್ಡ್. ಇಲ್ಲ ಅಂತಂದ್ರೆ ಕೆಲವೊಂದು ಆಂಟಿಬಯೋಟಿಕ್ ಡ್ರಗ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾವ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ದೇ ಆರ್ ಫೌಂಡ್ ಇನ್ ಅಸೋಸಿಯೇಷನ್ ಆರ್ ಇನ್ ದ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಅದಲ್ಲದೆ ಯಾವ ಡಿಸೀಸ್ ಕಾಸ್ ಮಾಡ್ತಾವ? ಸಿಟಿ ಡಿಸೀಸ್ ಕಾಸ್ ಮಾಡ್ತಾವ. ಸಿಟಿ ಅಂತಂದ್ರೆ ಕಾಲೆರಾ, ಟೈಫಾಯ್ಡ್. ಓಕೆ, ಸಿಟ್ರಸ್ ಕ್ಯಾಂಕರ್, ಟಿಟಾನಸ್. ಕಾಲೆರಾ is caused by Vibrio cholerae. Typhoid is caused by Salmonella typhi. Citrus canker is caused by Xanthomonas citri. Tetanus is caused by Clostridium tetani. ಅದಲ್ಲದೆ ಲಾಸ್ಟಿಗೆ ಮೈಕೋಪ್ಲಾಸ್ಮಾ ಬಗ್ಗೆ ಕಲ್ತ್ವಿ. ಮೈಕೋಪ್ಲಾಸ್ಮಾ is an example of bacteria which is not having any cell wall. It can survive without oxygen. It is the smallest living cell, okay, called as PPLO, ranging from 0.3 to 0.1 micrometer, and it can cause disease to some of the plants as well as animals. And the next kingdom was kingdom protista. ಅದ್ರ ಬಗ್ಗೆನೂ ಕಲ್ತ್ವಿ. ಮೇನ್ಲಿ ನೀವು ಪ್ರೊಟಿಸ್ಟಾ ಏನದಲ್ಲ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಯೂನಿಸೆಲ್ಯುಲಾರ್ ಇರಬೇಕು ಪ್ಲಸ್ ಯೂಕ್ಯಾರಿಯೋಟಿಕ್ ಇರಬೇಕು. ಅದಲ್ಲದೆ ಓಕೆ, ಅದ್ ಬಿಟ್ಟು ಕೂಡ ನಾವು ಏನ್ ಮಾಡ್ತೀವಿ? ಇದಕ್ಕೊಂದು ಸ್ಪೆಸಿಫಿಕ್ ಯಾವುದೇ ರೀತಿ ಬೌಂಡ್ರೀಸ್ ಇರಲ್ಲ. ಅನಿಮಲ್ ಲೈಕ್ ಎಕ್ಸಾಂಪಲ್ಸ್ ಇಟ್ಕೊಂತೀವಿ, ಪ್ಲಾಂಟ್ ಲೈಕ್ ಎಕ್ಸಾಂಪಲ್ಸ್ ಇಟ್ಕೊಂತೀವಿ, ಫಂಗೈ ಲೈಕ್ ಎಕ್ಸಾಂಪಲ್ಸ್ ಇಟ್ಕೊಂತೀವಿ. ಸೊ ಯಾವುದೇ ರೀತಿಯೊಂದು ಎಕ್ಸಾಂಪಲ್ಸ್ ಇದ್ರೂ ಕೂಡ ನಾವು ಯಾವುದೇ ಬೌಂಡ್ರಿ ಇರ್ಲಾದೆ ಕಿಂಗ್ಡಮ್ ಪ್ರೊಟಿಸ್ಟಾ ಒಳಗೆ ಇಡ್ತೀವಿ. ಬಟ್ ರೂಲ್ ಏನಿರ್ಬೇಕು? ಯೂನಿಸೆಲ್ಯುಲಾರ್ ಇರಬೇಕು, ಯೂಕ್ಯಾರಿಯೋಟಿಕ್ ಇರಬೇಕು. ಅದಲ್ಲದೆ ಮೇನ್ ಗ್ರೂಪ್ ಪ್ರೊಟಿಸ್ಟಾದು ಯಾವ ರೀತಿ ಇರುತ್ತೆ? ಈ ಪ್ರೈಮರಿಲಿ ದೇ ಆರ್ ಆಲ್ ಅಕ್ವಾಟಿಕ್ ಇನ್ ನೇಚರ್. ಓಕೆ, ಅಕ್ವಾಟಿಕ್ ಇರುತ್ತೆ. ದೆನ್ ಇವು ಬೇರೆ ಬೇರೆ ಎಲ್ಲ ಪ್ಲಾಂಟ್ಸ್ ಆಗಲಿ ಅನಿಮಲ್ಸ್ ಆಗಲಿ ಮತ್ತೆ ಫಂಗೈ ಜೊತೆ ಒಂದು ಕನೆಕ್ಷನ್ ಅನ್ನ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಇವು ಕ್ಯಾರಿಯೋಟಿಕ್ ಅದಾವ ಅಂತಂದ್ರೆ ಆಬ್ವಿಯಸ್ಲಿ ಏನಾಗುತ್ತಾ? ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಜೊತೆ ಆರ್ಗನಲೈಸ್ ಇರ್ತಾವ, ಮೆಮ್ಬ್ರೇನ್ ಬೌಂಡ್ ಆರ್ಗನಲೈಸ್ ಪ್ರೆಸೆಂಟ್ ಇರ್ತಾವ. ಅದ್ ಬಿಟ್ಟು ಕೂಡ ನಾವ್ ಏನ್ ಹೇಳಿದ್ವಿ ಲಾಸ್ಟಿಗೆ? ಅಸೆಕ್ಷುಯಲ್ ಏನೋ ರೀಪ್ರೊಡ್ಯೂಸ್ ಮಾಡ್ಬೋದು, ಸೆಕ್ಷುಯಲ್ ಏನೋ ರೀಪ್ರೊಡ್ಯೂಸ್ ಮಾಡ್ಬೋದು, either by the cell fusion and followed by gamete formation. Then ಇದ್ರಾಗ ಟೋಟಲ್ 5 ಡಿಫ್ರೆಂಟ್ ಗ್ರೂಪ್ಸ್ ಬರ್ತಾವ. ಕ್ರೈಸೋಫೈಟ್ಸ್, ಡೈನೋಫ್ಲಾಜಿಲೇಟ್ಸ್, ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್ ಮತ್ತು ಪ್ರೋಟೋಸಾನ್ಸ್. 5 ಡಿಫ್ರೆಂಟ್ ಗ್ರೂಪ್ಸ್ ಬರ್ತಾವಲ್ಲ, 5 ಡಿಫ್ರೆಂಟ್ ಗ್ರೂಪ್ಸ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ ಡೀಟೇಲ್ ಚರ್ಚೆ ಮಾಡೋಣ ಅಂತ. ಓಕೆನಾ? ಸೊ ಲೆಟ್ ಅಸ್ ಎಂಡ್ ಟುಡೇಸ್ ಕ್ಲಾಸ್. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಟೇಕ್ ಕೇರ್, ಬಾಯ್.